Hello, my dear students. So, welcome back to the NEET PYQ series for your inorganic chemistry. So, ಇವತ್ತು ನಾವು ಎಲ್ಲ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿದು ಚಾಪ್ಟರ್ಸ್ದು ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ ಅಂಡ್ ಇಂಪಾರ್ಟೆಂಟ್ ಕನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಂತ ಹೋಗೋಣ. ಓಕೆ, ಸೊ ಆರ್ ಯು ರೆಡಿ? ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಏನೇನು ನೋಡ್ಕೊಂತ ಹೋಗ್ತೀವಿ, ವಿ ವಿಲ್ ಟಾಕ್ ಅಬೌಟ್ ದಿ ಪೀರಿಯಾಡಿಕ್ ಪ್ರಾಪರ್ಟೀಸ್ ಟು ಇಂಪಾರ್ಟೆಂಟ್ ಕ್ವೆಶನ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್, ಕೆಮಿಕಲ್ ಬಾಂಡಿಂಗ್, ಹೈಡ್ರೋಜನ್, ಮೆಟಲರ್ಜಿದು, block elements like S block, P block, D and F block, and last one is your coordination compounds though. So without any further wait, let's start with the periodic properties chapter. So ನೀವೇನ್ ಮಾಡಬೇಕು, ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಸೊ ಕ್ವೆಶ್ಚನ್ ನಂಬರ್ 1, what of the following has the largest size? So which of the following has the largest size? ಕೊಟ್ಟಿರೋ ಕ್ವೆಶನ್ಸ್ ಅಲ್ಲಿ ಯಾವ್ದ್ರದ್ದು ಸೈಜ್ ಲಾರ್ಜ್ ಇದೆ, ಯಾವ್ದನ್ನ ಕಂಪೇರ್ ಮಾಡಕ್ ಹೇಳಿದೆ ನಮ್ಗೆ? ಸೋಡಿಯಂ ಕೊಟ್ಟಿದ್ದಾರೆ, ಸೋಡಿಯಂ ಕೆಟಯಾನ್ ಕೊಟ್ಟಿದ್ದಾರೆ ಅಂಡ್ ನಮ್ಗೆ ಸೋಡಿಯಂ ಅನಯಾನ್ ಕೊಟ್ಟಿದ್ದಾರೆ. ಸಿ, ನೀವ್ ನೋಡ್ಬೇಕಾಗಿರೋದು ಏನಂತ ಹೇಳಿದ್ರೆ, ನಮ್ಗೆ ಕೆಟಯಾನ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ? ಸೊ ಎಲೆಕ್ಟ್ರಾನ್ ನ ರಿಮೂವ್ ಮಾಡಿದಾಗ ಒನ್ಸ್ ಎಲೆಕ್ಟ್ರಾನ್ ರಿಮೂವ್, ಪ್ರೋಟಾನ್ಸ್ ನಂಬರ್ ಅಷ್ಟೇ ಇರತ್ತಲ್ವಾ? ಪ್ರೋಟಾನ್ಸ್ ಯಾವ ಚಾರ್ಜ್ ಇರುತ್ತೆ? ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಪ್ರೋಟಾನ್ಸ್ ಅಷ್ಟೇ ಇದ್ರೆ ಅಂತ ಹೇಳಿದ್ರೆ ಪ್ರೋಟಾನ್ ಜಾಸ್ತಿ ಇರುತ್ತೆ ಅಂಡ್ ದೇರ್ ಫೋರ್ ನಮ್ದು ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ಬಿಡುತ್ತೆ? ಜಾಸ್ತಿ ಆಗ್ತಿರುತ್ತೆ. ಅಂಡ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆದ್ರೆ ನಂದು ಏನ್ ಮಾಡುತ್ತೆ? ಈಚೆ ಕಡೆ ವೇಲೆನ್ಸ್ ಎಲೆಕ್ಟ್ರಾನ್ ನ ಪುಲ್ ಮಾಡೋ ಎಬಿಲಿಟಿ ಜಾಸ್ತಿ ಆಗ್ತಿರುತ್ತೆ. ಸೊ ರೈಟ್, ಈ ತರ ಅದನ್ನ ಪುಲ್ ಮಾಡೋ ಎಬಿಲಿಟಿ ಜಾಸ್ತಿ ಆಗುತ್ತೆ. ಅಂಡ್ ಅಟೋಮಿಕ್ ರೇಡಿಯಸ್ ಏನು ನಮ್ದು? ಸೊ ಇಟ್ ಈಸ್ ನಂದು ನ್ಯೂಕ್ಲಿಯಸ್ ಇಂದ ಹಿಡಿದು ವೇಲೆನ್ಸ್ ಶೆಲ್ ವರ್ಗೂ ಇರೋ ಒಂದು ಡಿಸ್ಟೆನ್ಸ್, ರೈಟ್? ಅಂಡ್ ಈ ಕೇಸಲ್ಲಿ ಏನಾಗುತ್ತೆ? ಅನಯಾನ್ ಕೇಸಲ್ಲಿ ಎಲೆಕ್ಟ್ರಾನ್ ನ ಆಡ್ ಮಾಡಿದಿರಾ. ಎಲೆಕ್ಟ್ರಾನ್ ನ ಆಡ್ ಮಾಡಿರೋದಂದ್ರೆ ನಮ್ದು ನೆಗೆಟಿವ್ಲಿ ಚಾರ್ಜ್ ಸ್ಪೀಶೀಸ್ ಜಾಸ್ತಿ ಇದೆ ಆಬ್ವಿಯಸ್ಲಿ. ಬಟ್ ಇನ್ನೊಂದು ಕೇಸ್ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ ವೇಲೆನ್ಸ್ ಶೆಲ್ ಅಲ್ಲಿ ಇರ್ಬೇಕಾಗಿರೋ ಎಲೆಕ್ಟ್ರಾನ್ ಕಿಂತ ಜಾಸ್ತಿ ಎಲೆಕ್ಟ್ರಾನ್ಸ್ ಇದ್ರೆ ಅಲ್ಲಿ ಎಲೆಕ್ಟ್ರಾನ್ ರಿಪಲ್ಷನ್ಸ್ ಜಾಸ್ತಿ ಆಗುತ್ತೆ. ಎಲೆಕ್ಟ್ರಾನ್ ರಿಪಲ್ಷನ್ ಜಾಸ್ತಿ ಆಗ್ತಿರೋದ್ರಿಂದ ನಂದು ಏನಾಗ್ತಿರುತ್ತೆ? ಆ ಒಂದು ಸೈಜ್ ಏನಾಗೋಗುತ್ತೆ? ಇನ್ಕ್ರೀಸ್ ಆಗತ್ತೆ. ರಿಪಲ್ಷನ್ ಆಗ್ತಿರೋದ್ರಿಂದ ಈ ಸೈಜ್ ಏನಾಯ್ತು? ಇನ್ಕ್ರೀಸ್ ಆಯ್ತು. ಸೊ ಲಾರ್ಜೆಸ್ಟ್ ಸೈಜ್ ಆಬ್ವಿಯಸ್ಲಿ ಯಾವ ಆರ್ಡರ್ ಅಲ್ಲಿ ಇರುತ್ತೆ? ಈ ಆರ್ಡರ್ ಅಲ್ಲಿ ಇರುತ್ತೆ. ಸೊ ಲಾರ್ಜೆಸ್ಟ್ ಸೈಜ್ ವಿಲ್ ಬಿ ಆಫ್ ಯೋರ್ ಅನಯಾನ್, ದಟ್ ಈಸ್ ಸೋಡಿಯಂ ಅನಯಾನ್. ನೆಕ್ಸ್ಟ್, the match the oxides given in column 1 with its property given in column 2. ಸೊ ನಿಮಗೆ ಆಕ್ಸೈಡ್ಸ್ ಕೊಟ್ಟಿದ್ದಾರೆ ಅಂಡ್ ಅದು ಅದ್ರದ್ದು ನೇಚರ್ ಬಗ್ಗೆ ಮಾತಾಡ್ತಿದ್ದಾರೆ. ವೆದರ್ ಇಟ್ ಈಸ್ ಅಸಿಡಿಕ್, ವೆದರ್ ಇಟ್ ಈಸ್ ಬೇಸಿಕ್, ಆರ್ ವೆದರ್ ಇಟ್ ಈಸ್ ನ್ಯೂಟ್ರಲ್, ಆರ್ ವೆದರ್ ಇಟ್ ಈಸ್ ಆಂಫೋಟೆರಿಕ್. ನೇಚರ್ ಆಫ್ ಆಕ್ಸೈಡ್ಸ್ ಅಲ್ಲಿ 4 ನಾವು ಓದಿದೀವಿ. ದಟ್ ಈಸ್ ನಮ್ದು ನ್ಯೂಟ್ರಲ್, ಬೇಸಿಕ್, ಅಸಿಡಿಕ್, ಆಂಫೋಟೆರಿಕ್ ಅಂತ. ಸೊ ಇದ್ರಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಇದನ್ನ ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಬೇಸಿಕ್ ನಾಲೆಜ್ ಗೊತ್ತಿರಬೇಕಾಗಿತ್ತು. ದಟ್ ಯಾವುದೇ ಒಂದು ಮೆಟಲ್ ಆಕ್ಸೈಡ್ ನ ಕನ್ಸಿಡರ್ ಮಾಡಿದ್ರೆ ಮೆಟಲ್ಸ್ ಯಾವ್ದು ಬರುತ್ತೆ? ನಮ್ದು ಎಸ್ ಅಂಡ್ ಪಿ ಬ್ಲಾಕ್ ಅಲ್ಲಿ ಯೂಶಲಿ ಮೆಟಲ್ಸ್ ಇರುತ್ತಲ್ವಾ? ಸೊ ಏನಾದ್ರೂ ಮೆಟಲ್ದು ಆಕ್ಸೈಡ್ಸ್ ಫಾರ್ಮೇಶನ್ ಆಗಿದ್ರೆ ದಿಸ್ ವಿಲ್ ಬಿ ಜನರಲಿ ಯೋರ್ ಬೇಸಿಕ್ ಆಕ್ಸೈಡ್ಸ್. ಏನಾಗಿರ್ತವೆ ಇವರು? ಬೇಸಿಕ್ ಆಕ್ಸೈಡ್ಸ್ ಆಗಿರ್ತವೆ. ಅಂಡ್ ಯಾವಾಗ ನಾವು ನಾನ್ ಮೆಟಲ್ ಬಗ್ಗೆ ಮಾತಾಡ್ತೀವಿ, ಯೂಶಲಿ ನಾನ್ ಮೆಟಲ್ ಬಗ್ಗೆ, ಸೊ ದಿಸ್ ವಿಲ್ ಬಿ ಯೂಶಲಿ ಅಸಿಡಿಕ್ ಆಕ್ಸೈಡ್ಸ್ ಇರ್ತಾರೆ. ಆಯ್ತಾ? ಬೇಸಿಕ್ ಅಂಡ್ ಅಸಿಡಿಕ್ ಅಂತೂ ಗೊತ್ತಾಯ್ತು ನಮ್ಗೆ. ಬಟ್ ನಾವ್ ದ ಕ್ವೆಶನ್ ಈಸ್ ನಮ್ದು ನ್ಯೂಟ್ರಲ್ ಅಂಡ್ ಆಂಫೋಟೆರಿಕ್ ಆಕ್ಸೈಡ್ಸ್ ನ ಐಡೆಂಟಿಫೈ ಮಾಡೋದು. ಸೊ ನ್ಯೂಟ್ರಲ್ ಅಂಡ್ ಆಂಫೋಟೆರಿಕ್ ಆಕ್ಸೈಡ್ಸ್ ನ ಹೇಗೆ ಐಡೆಂಟಿಫೈ ಮಾಡ್ತೀರಾ? ಸೊ ದಟ್ ಈಸ್ ಐ ಹ್ಯಾವ್ ಗಿವನ್ ಸಮ್ ಲಿಸ್ಟ್. ಸೊ ಈ ಒಂದು ಲಿಸ್ಟ್ ಅಲ್ಲಿ ಯಾವ್ದಾದ್ರು ಒಂದು ನಿಮ್ಗೆ ಕೊಟ್ಟಿರ್ತಾರೆ. ಸೊ ಕೈಂಡ್ಲಿ ನೋಟ್ ಡೌನ್ ದ ಲಿಸ್ಟ್. ಸೊ ನ್ಯೂಟ್ರಲ್ ಆಕ್ಸೈಡ್ಸ್ ಅಲ್ಲಿ ಜನರಲಿ ನಿಮ್ಗೆ ಕ್ವೆಶನ್ ಕೇಳೋದು ಈ ಒಂದು ಎಕ್ಸಾಂಪಲ್ಸ್ ಇಟ್ಕೊಂಡೆ ಕೇಳೋದು. ಆಯ್ತಾ? ನೆಕ್ಸ್ಟ್ ಆಂಫೋಟೆರಿಕ್ ಆಕ್ಸೈಡ್ಸ್ ಅಲ್ಲಿ ನಿಮ್ಗೆ ಕ್ವೆಶನ್ ಕೇಳೋದು ಈ ಒಂದು ಕೆಲವೊಂದು ಎಕ್ಸಾಂಪಲ್ಸ್ ಅಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ. ಕ್ಲಿಯರ್? ಓಕೆ, ಸೊ ಇಲ್ಲಿ ನೋಡಿ ನಂದು ಫಸ್ಟ್ ಬಂತು, ನಂದು ಏನಾಗ್ತಾ ಇದೆ? ನಂದು N2O and Al2O3 ಏನಾಗಿದೆ ಅಲ್ಲಿ ಪ್ರೆಸೆಂಟ್ ಆಗಿತ್ತು, ರೈಟ್? ಸೊ ಇದೆಲ್ಲಿತ್ತು? ನಂದು ನ್ಯೂಟ್ರಲ್ ಕೇಸ್ ಅಲ್ಲಿ ಇತ್ತು. ಸೊ ಆಬ್ವಿಯಸ್ಲಿ ನಂದು ಥರ್ಡ್ ಆಪ್ಷನ್ ಏನಾಗಿರುತ್ತೆ? ನ್ಯೂಟ್ರಲ್ ಆಗಿದೆ, ಎ. ಸೊ ಥರ್ಡ್ ಎಲ್ಲಿದೆ? ಸೊ ದಟ್ ಈಸ್ ಯೋರ್ ಹಿಯರ್ ಇಸ್ ಥರ್ಡ್ ಯಾವ್ದಾಗಿದೆ? ಎ ಆಗಿದೆ. ಸೊ ಈ ಆಪ್ಷನ್ ಅಲ್ಲಿ ಇದೆ, ಈ ಆಪ್ಷನ್ ಅಲ್ಲಿ ಇದೆ. ಸೊ ದೀಸ್ ಆರ್ ಕ್ಯಾನ್ಸಲ್ಡ್. ಅಲ್ಯೂಮಿನಿಯಂ ಆಕ್ಸೈಡ್ ಏನಾಗಿದೆ? ಅಂದು ಆಂಫೋಟೆರಿಕ್ ಆಗಿದೆ. ಸೊ ದಟ್ ಸೆಕೆಂಡ್ ಒಂದಿಗೆ ಡಿ ಇರಬೇಕು. ಸೆಕೆಂಡ್ ಒಂದಿಗೆ ಡಿ ಎಲ್ಲಿದೆ? ಸೊ ಇಟ್ ಈಸ್ ಹಿಯರ್. ಸೊ ಆಪ್ಷನ್ ನಂಬರ್ 1 ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ಅಂಡ್ ಇಲ್ಲಿ ನೋಡಿ ನಂದು ಸೋಡಿಯಂ ಆಕ್ಸೈಡ್ ಏನಾಗಿರ್ಬೇಕು? ಬೇಸಿಕ್ ಆಕ್ಸೈಡ್ ಆಗಿರ್ಬೇಕು. ಬಿ ಇದೆಯಾ? ಎಸ್ ಇದೆ. ಅಂಡ್ ಕ್ಲೋರಿನ್ ಆಬ್ವಿಯಸ್ಲಿ ನಾನ್ ಮೆಟಲ್ ಆಗಿರೋದ್ರಿಂದ ಅಸಿಡಿಕ್ ಆಕ್ಸೈಡ್ ಆಗಿರ್ಬೇಕು. ಕ್ಲಿಯರ್? Okay, so next question is among the elements with
ವಿಚ್ ಆಫ್ ದ ಫಾಲೋಯಿಂಗ್ ಅಟೋಮಿಕ್ ನಂಬರ್ಸ್ ವಿಚ್ ಆರ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ನಮಗೆ ಅಟೋಮಿಕ್ ನಂಬರ್ ಕೊಟ್ಟಿದ್ದಾರೆ, ಅಟೋಮಿಕ್ ನಂಬರ್ ಇಟ್ಕೊಂಡು ನಮ್ಗೆ ಏನ್ ಹೇಳ್ತಿದ್ದಾರೆ, ಯು ಹ್ಯಾವ್ ಟು ಐಡೆಂಟಿಫೈ ಬ್ಲಾಕ್ ಎಲಿಮೆಂಟ್ಸ್ ನ ಐಡೆಂಟಿಫೈ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಬ್ಲಾಕ್ ಎಲಿಮೆಂಟ್ಸ್ ಈ ತರ ಐಡೆಂಟಿಫೈ ಮಾಡಿ ಅಂತ ಕೊಟ್ಟಾಗ ನಿಮ್ಗೆ ಒಂದ್ ಗೊತ್ತಿರ್ಬೇಕು, ಹೀಲಿಯಂ, ನಂದು ನೆಕ್ಸ್ಟ್ ನಿಯಾನ್, ಆರ್ಗನ್, ಕ್ರಿಪ್ಟಾನ್, ಝೀನಾನ್. ಸೊ ಈ ಒಂದು ನಿಮ್ಗೆ ಏನ್ ಗೊತ್ತಿರ್ಬೇಕು, ದಟ್ ಈಸ್ ನೋಬಲ್ ಗ್ಯಾಸಸ್ ನಿಮ್ಗೆ ಗೊತ್ತಿರ್ಬೇಕು. ಅಂಡ್ ಈ ನೋಬಲ್ ಗ್ಯಾಸಸ್ ಗೊತ್ತಾದ್ಮೇಲೆ ದಟ್ ಈಸ್ ಹೀಲಿಯಂ. ಹೀಲಿಯಂ ಹಿಂದೆಗಡೆ ಏನಾಗಿರುತ್ತೆ, ಒಂದು ಎಸ್ ಬ್ಲಾಕ್ ಹೈಡ್ರೋಜನ್ ಎಲಿಮೆಂಟ್ ಇರುತ್ತೆ, ರೈಟ್. ಅಂಡ್ ನಿಯಾನ್ ಕೆಳಗಡೆ ಏನಾಗಿರುತ್ತೆ, ನಂದು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಗಳು ಇರ್ತವೆ. ಆರ್ಗನ್ ಟೈಮಲ್ಲಿ ಎಸ್ ಅಂಡ್ ಪಿ ಇರ್ತವೆ. ಈ ಕಡೆ ಹಿಂದೆಗಡೆ ಇರೋವು ಎಸ್ ಅಂಡ್ ಪಿ ಬ್ಲಾಕ್ ಅಲ್ಲೇ ಬಿಲಾಂಗ್ ಆಗಿರ್ತವೆ. ಝೀನಾನ್ ಹಿಂದೆಗಡೆ ನಮ್ದು ಏನಾಗಿರುತ್ತೆ, ಸೊ ಇಟ್ ವಿಲ್ ಬಿ ಯೋರ್ ಎಸ್ ಅಂಡ್ ಪಿ ನೇ ಆಗಿರುತ್ತೆ, ರೈಟ್. ನೆಕ್ಸ್ಟ್ ಎಸ್ ಪಿ ಇಲ್ಲಿಂದ ಬಂದ್ರೆ ದಟ್ ಈಸ್ ಝೀನಾನ್ ಕೆಳಗಡೆಯಿಂದ ಬಂದ್ರೆ, ಸೊ ಝೀನಾನ್ ಕೆಳಗಡೆಯಿಂದ ಬಂದ್ರೆ ಸೊ ಇಟ್ ವಿಲ್ ಬಿ ಎಸ್ ಪಿ ಡಿ ಎಫ್ ಆಗಿರುತ್ತೆ. ಇಲ್ಲೂ ಕೂಡ ಡಿ ಇರುತ್ತೆ, ಓಕೆನಾ. ಸೊ ಇದಂತೂ ನಿಮ್ಗೆ ಗೊತ್ತೇ ಇದೆ, ರೈಟ್. ಸೊ ದಿಸ್ ಕೈಂಡ್ ಆಫ್ ಜನರಲೈಸೇಷನ್ ನಿಮ್ಗೆ ಮಾಡಿಸಿದೀವಿ ನಾವು ಆಲ್ರೆಡಿ. ಇಲ್ಲೂ ಒಂದು ಪಿ ಇತ್ತು, ಸಾರಿ, ಓಕೆ. ಇದೊಂದು ಗೊತ್ತಿರ್ಬೇಕು. ಇದು ಗೊತ್ತಾದ್ಮೇಲೆ ನಿಮ್ಗೆ ಇವಾಗ ನೀವು ಐಡೆಂಟಿಫೈ ಮಾಡ್ಬೇಕಾಗಿರೋದು ಒಂದು ಅಟೋಮಿಕ್ ನಂಬರ್ ಇಂದ ಬ್ಲಾಕ್ ಅಲ್ವಾ. ಸೊ ಏನ್ ಮಾಡ್ತೀರಾ, 29 ಇದೆ ಅಲ್ವಾ. ಸೊ 29 ಹಿಂದೆಗಡೆ ಇರೋ ಒಂದು ಯಾವ್ದು ನಂದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಆಗಿದೆ, 18 ಆಗಿದೆ, ರೈಟ್. ಸೊ ಇಟ್ ಈಸ್ ನಮ್ದು 2, 10, 18, 32, 54 ಆಗಿದೆಯಾ, ರೈಟ್. ಸೊ ಇವಾಗ ಏನ್ ಮಾಡ್ತೀರಿ ಅಂತ ಹೇಳಿದ್ರೆ 29 ಇದೆ, 29 ಹಿಂದೆಗಡೆ ಇರೋ ನಂಬರ್ ಯಾವ್ದು, ಲೀಸ್ಟ್ ನಂಬರು 18. ಸೊ 29 ಮೈನಸ್ 18 ಮಾಡ್ಕೊಂತ ಹೋಗಿ. 29 ಮೈನಸ್ 18 ಎಷ್ಟು ಬರುತ್ತೆ, ಸೊ ಎಸ್ 29 ಮೈನಸ್ 18 ಬಂದ್ಬಿಟ್ಟು 11 ಬರ್ತಿರತ್ತೆ ನಮ್ಗೆ. ಅಂಡ್ 81 ಹಿಂದೆಗಡೆ ನಂಬರ್ ಯಾವ್ದಿರೋದು, ನಮ್ದು 54. ಸೊ 81 ಮೈನಸ್ 54 ಮಾಡ್ತೀರಿ. 81 ಮೈನಸ್ 54 ಎಷ್ಟು ಬಂತು, ಇಟ್ ವಿಲ್ ಬಿ 27. ನೆಕ್ಸ್ಟ್ 46 ಹಿಂದೆಗಡೆ ನಂಬರ್ ಯಾವ್ದಿರೋದು, ನಂದು 32. ಸೊ 32 ಮಾಡ್ಕೊಂತ ಹೋಗಿ. 46 ಮೈನಸ್ 32 ಎಷ್ಟು ಬರ್ತಾ ಹೋಗುತ್ತೆ, 10 ಬರ್ತಾ ಹೋಗುತ್ತೆ. 58 ಹಿಂದೆಗಡೆ ನಂಬರ್ ನಂದು 54 ಎಷ್ಟು ಬರ್ತಾ ಇತ್ತು, 4 ಬರ್ತಾ ಇತ್ತು. ಇದು ನಂಬರ್ ಐಡೆಂಟಿಫೈ ಮಾಡಿದ್ರ, ಓಕೆ. ಸೊ ಇದು 27, ಸಾರಿ ಅಲ್ವಾ, ಎಸ್ ಕರೆಕ್ಟ್ ಆಗಿದೆ. ಈಗ ಇದು ಐಡೆಂಟಿಫೈ ಮಾಡಾದ್ಮೇಲೆ ಈಗ ನೀವು ಇದಕ್ಕೆ ಬನ್ನಿ, ನಾವಿಲ್ಲಿ ನೋಡೋದು ಅಲ್ವಾ. ಸೊ ಆ ಒಂದು ಚಾರ್ಟಿಗೆ ಬನ್ನಿ. ಅಂಡ್ ನಾವು ಯು ಹ್ಯಾವ್ ಟು ಐಡೆಂಟಿಫೈ ದ ಅಟೋಮಿಕ್ ನಮ್ದು ಬರಬೇಕು ಅಂದ್ರೆ ಎಸ್ ಅಲ್ಲಿ 2, sp3, p6 2, 6, 2, 6, 10, 2, 6, 10, 2, 6, 10, 14 ಆಗಿದೆ, ರೈಟ್. ಸೊ ಇವಾಗ ನೋಡಿ 11 ಆಗಿದೆ. 29 ಅಂತ ಹೇಳಿದ್ರೆ ದಟ್ ಈಸ್ 18 ಆದ್ಮೇಲೆ ಇದಾ, ಎಸ್. ಸೊ ಇದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಇದ್ರ ಬಗ್ಗೆ ಮಾತಾಡಿದ್ರೆ ನೋಡಿ ನಂದು 29 11 ಯಾವಾಗ ಆಡ್ ಆಗುತ್ತೆ, ಸೊ ಫಸ್ಟ್ ಒಂದು ಎಸ್ ಆಡ್ ಆಗುತ್ತೆ ಅಂಡ್ ದೆನ್ ಇಸ್ ಯುವರ್ ಡಿ ಅಂಡ್ ದೆನ್ ಇಸ್ ಯುವರ್ ಎಫ್ ಆಡ್ ಆಗತ್ತಾ, ಪಿ ಆಡ್ ಆಗತ್ತಾ, ಎಸ್. ಸೊ 10 ಆಯ್ತು, ಇಲ್ಲಿ ಎಷ್ಟಾಯ್ತು, 2 ಆಗೋಯ್ತಾ. ಸೊ ಆಬ್ವಿಯಸ್ಲಿ 2 ಆದ್ಮೇಲೆ ಇದ್ರಲ್ಲಿ 9 ಇನ್ನ ಬಾಕಿ ಇದೆ. ಸೊ ಇದು ಡಿ ಬ್ಲಾಕ್ ಅಲ್ಲಿ ಬಂದಿರ್ಬೇಕಾ, ಡಿ ಬ್ಲಾಕ್, ರೈಟ್. ಐಡೆಂಟಿಫೈ ಮಾಡೋದು ಗೊತ್ತಾಗ್ತಿದೆಲ್ಲ. ಸೊ ನೆಕ್ಸ್ಟ್ ಒಂದು ಬರ್ತಾ ಹೋದ್ರೆ ನೋಡಿ ನಿಮ್ದು ಏನಾಗ್ತಿದೆ, ದಟ್ ಈಸ್ 54 ಆದ್ಮೇಲೆ ಇದೆ. ಸೊ ದಟ್ ಈಸ್ ಯೋರ್ ಝೀನಾನ್ ಆದ್ಮೇಲೆ 54 ಇದೆ. ಸೊ ನೆಕ್ಸ್ಟ್ ಈಸ್ ಯೋರ್ 27 ನಿಮ್ದು ಎಕ್ಸ್ಟ್ರಾ ಆಗ್ತಿದೆ. ಸೊ 27 ಎಕ್ಸ್ಟ್ರಾ ಆದಾಗ ನಿಮಗೆ ಗೊತ್ತಿದೆ ಯಾವ್ದು ಫಸ್ಟ್ ಆಗುತ್ತೆ, ಫಿಲ್ಲು ಎಸ್ ಆಗುತ್ತೆ ಅಂಡ್ ದೆನ್ ಎಫ್ ಅಂಡ್ ದೆನ್ ಡಿ ಅಂಡ್ ದೆನ್ ಈಸ್ ಯೋರ್ ಪಿ. ಸೊ ನೋಡಿ 20 ಆಗ್ತಿದೆ ಇಲ್ಲಿ, 24, 25, 26, 27 ಆಬ್ವಿಯಸ್ಲಿ ಎಲ್ಲಿ ಹೋಗ್ಬೇಕು, ಪಿ ಅಲ್ಲಿ ಹೋಗ್ಬೇಕು. ಸೊ ಇಟ್ ವಿಲ್ ಬಿ ಯೋರ್ ಪಿ ಬ್ಲಾಕ್. ನೆಕ್ಸ್ಟ್ ಬರೋಣ, 46 ಇದೆ. ಸೊ 32 ಇದೆ. 32 ಆದ್ಮೇಲೆ ಎಸ್ ಪಿ ಡಿ ಇಷ್ಟೇ ಇರೋದು ಅಂಡ್ ನಮಗೆ ಕೊಟ್ಟಿರೋದು 10. ಸೊ ಇದು ಫಸ್ಟ್ 2 ಫಿಲ್ ಆಗುತ್ತೆ ಅಂಡ್ ದೆನ್ ಡಿ ಫಿಲ್ ಆಗತ್ತಾ, ಸೊ ಡಿ ಅಲ್ಲಿ ಇರುತ್ತೆ ಆಬ್ವಿಯಸ್ಲಿ. ಸೊ ಇಟ್ ವಿಸ್ ಯೋರ್ ಡಿ ಬ್ಲಾಕ್. ಅಂಡ್ ನೆಕ್ಸ್ಟ್ ಬಂದ್ರೆ ನೋಡಿ 58 ಮೈನಸ್ 54 ಆದ್ಮೇಲೆ 4 ಫಸ್ಟ್ ಎಸ್ ಅಂಡ್ ದೆನ್ ಎಫ್ ಆಗ್ತಿದೆ ಫಿಲ್ಲು. ಸೊ ಆಬ್ವಿಯಸ್ಲಿ ಇದು ಎಫ್ ಬ್ಲಾಕ್ ಎಲಿಮೆಂಟ್ ಆಗಿದೆ. ಯಾವ ಬ್ಲಾಕ್ ಎಲಿಮೆಂಟ್ ಆಗಿದೆ, ಎಫ್ ಬ್ಲಾಕ್ ಎಲಿಮೆಂಟ್ ಆಗಿದೆ. ಸೊ ನಮಗೆ ಕೇಳಿರೋದು ಯಾವ್ದು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನಮ್ದು ಬಿಲಾಂಗ್ ಆಗಿದೆ. ಸೊ ಡಿ ಬ್ಲಾಕ್ ಅಲ್ಲಿ ಯಾವ್ದು ಬಿಲಾಂಗ್ ಆಗಿದೆ, 1 and 3. ಸೊ ಎಲ್ಲಿದೆ 1 and 3, ಸೊ ಆಪ್ಷನ್ ನಂಬರ್ ಸಿ ಇಸ್ ಯೋರ್ ಕರೆಕ್ಟ್ ಆಪ್ಷನ್. ಕ್ಲಿಯರ್, ಓಕೆ. ನೆಕ್ಸ್ಟ್ ಕ್ವಶನ್ ಬರೋಣ. ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋಯಿಂಗ್ ಇಸ್, ಯಾವ್ದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಿದ್ದಾರೆ ನಿಮ್ಗೆ. ಸೊ ಏನ್ರ ಬಗ್ಗೆ ಮಾತಾಡ್ತಿದ್ದಾರೆ ಅವರು, ಫಸ್ಟ್ ಅಯನೈಸೇಷನ್ ಎನರ್ಜಿ ಆಫ್ ಅಲ್ಯೂಮಿನಿಯಂ
ಈಸ್ ಲೆಸ್ ದ್ಯಾನ್ ಫಸ್ಟ್ ಅಯನೈಸೇಷನ್ ಎನರ್ಜಿ ಆಫ್ ಮೆಗ್ನೀಷಿಯಂ. ಸೊ ಅಲ್ಯೂಮಿನಿಯಂ ಏನಾಗ್ತಿದೆ ಅಂತ ಹೇಳ್ತಿದ್ರೆ ಲೆಸ್ ಇದೆ ದ್ಯಾನ್ ಮೆಗ್ನೀಷಿಯಂ ಅಂತ ಹೇಳ್ತಿದ್ದಾರೆ. ಯಾವ್ದು ಫಸ್ಟ್ ಅಯನೈಸೇಷನ್ ಎನರ್ಜಿ. Second ionization energy of magnesium is greater than your sodium. So magnesium ದು ಜಾಸ್ತಿ ಇದೆ, sodium ದು ಅಂತ ಹೇಳ್ತಿದ್ದಾರೆ second ionization energy ಬಗ್ಗೆ. The first ionization energy of sodium ದು first ionization energy is less than magnesium ದು first ionization energy. Third ionization energy of magnesium is greater than third ionization energy of ಅಲ್ಯೂಮಿನಿಯಂ ಅಂತ ಕೇಳ್ತಿದ್ದಾರೆ. ಸೊ ಆಬ್ವಿಯಸ್ಲಿ ನಿಮಗೆ ಫಸ್ಟ್ ಸೆಕೆಂಡ್ ಅಂಡ್ ಥರ್ಡ್ ಡಿಫರೆನ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಯಾವ್ಯಾವ್ದ್ರ ಮಧ್ಯ? ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ. ಸೊ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ನ ಕನ್ಸಿಡರ್ ಮಾಡ್ತಾ ಹೋದ್ರೆ ನಮ್ದು ಯಾವ್ದು ಆರ್ಬಿಟಲ್ ಆಗಿದಾವೆ ಇದರಲ್ಲಿ? ಸೊ ದಟ್ ಈಸ್ 3s2, 3s1, 3s2, 3s2, 3p 1 ಆಗಿದೆಯಾ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಸೊ ಈಗ ಫಸ್ಟ್ ಅಯನೈಸೇಷನ್ ಎನರ್ಜಿ, ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಅಂಡ್ ಥರ್ಡ್ ಅಯನೈಸೇಷನ್ ಎನರ್ಜಿನ ಕಂಪೇರ್ ಮಾಡ್ತಾ ಹೋಗೋಣ. ಫಸ್ಟ್ ಅಯನೈಸೇಷನ್ ಎನರ್ಜಿಯಲ್ಲಿ ಇದೇನಾಗ್ತಿದೆ? S12 ನಂದು S0 ದಟ್ ಈಸ್ ನಂದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬರ್ತಿದ್ಯಾ? ಇದರಲ್ಲಿ S2 to S1 ಆಗ್ತಿದ್ಯಾ? ಇದ್ರಲ್ಲಿ ನೋಡಿ 3s2 3p1 ಇಂದ 3s2 ಆಗ್ತಿದ್ಯಾ? ದಟ್ ಈಸ್ ನಂದು ಅಗೇನ್ ಸ್ಟೇಬಲ್ ಕಾನ್ಫಿಗರೇಷನ್. S2 ಫುಲ್ ನಂದು ವೇಲೆನ್ಸ್ ಶೆಲ್ ಅಲ್ಲಿ ಇರೋದೆಲ್ಲ ಕಂಪ್ಲೀಟ್ಲಿ ಫಿಲ್ ಆಗ್ತಿದೆ. ಸೊ ಈ ಕೇಸ್ ಮಾಡಿದಾಗ ನಮ್ದು ಯಾವ ತರ ಬಂತು? ಸೊ ದಿಸ್ ಈಸ್ ಗೋಯಿಂಗ್ ಟುವರ್ಡ್ಸ್ ಯುವರ್ ಅನ್ಸ್ಟೇಬಲ್. ಇದು ಸ್ಟೇಬಿಲಿಟಿ ಹೋಗ್ತಿದೆ. ದಿಸ್ ಇಸ್ ಸ್ಟೇಬಲ್, ರೈಟ್? ದಿಸ್ ಇಸ್ ಎ ಲಿಟಲ್ ಅನ್ಸ್ಟೇಬಲ್. S2 ಕಂಪ್ಲೀಟ್ಲಿ ಫಿಲ್ಡ್ ಇಸ್ ಮೋರ್ ಸ್ಟೇಬಲ್. ಇದು ಮೋರ್ ಸ್ಟೇಬಲ್ ಅಂಡ್ ಇದು ನನಗೆ ಮೋರ್ ಸ್ಟೇಬಲ್ ಸ್ಟೇಟ್ಗೆ ಬರ್ತಿದೆ. ಸೊ ಆಬ್ವಿಯಸ್ಲಿ ಹಿಂಗಾಗಿರತ್ತಾ ಆರ್ಡರ್? ಎಸ್. ಸೆಕೆಂಡ್ ಒಂದಿಗೆ ಬರ್ತಾ ಹೋಗೋಣ. ದಟ್ ಈಸ್ ಸೆಕೆಂಡ್ ಅಯನೈಸೇಷನ್ ಎನರ್ಜಿ S0 ಇಂದ ಕಂಪ್ಲೀಟ್ಲಿ ನಂದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ನ ತೆಗಿತಿದೆ. ದಟ್ ಈಸ್ P5 ಹೋಗ್ತಿದೆ. ವೆರಿ ಅನ್ಸ್ಟೇಬಲ್ ಆಗ್ತಿದೆ. ಸ್ಟೇಬಲ್ ಇಂದ ಅನ್ಸ್ಟೇಬಲ್ ಆಗ್ತಿದೆ. ಸೊ ಎನರ್ಜಿ ಜಾಸ್ತಿ ಬೇಕು. ಇದರಲ್ಲಿ S1 to S0 ಆಗ್ತಿದೆ. ಸ್ಟೇಬಿಲಿಟಿನ ಅಟೈನ್ ಮಾಡ್ತಿದೆ ಇದು. ಇದರಲ್ಲಿ S2 ಇಂದ ಹಿಡಿದು S1 ಆಗ್ತಿದೆ. ಸೊ ದಿಸ್ ಇಸ್ ಅಗೇನ್ ಸ್ವಲ್ಪ ಅನ್ಸ್ಟೇಬಲ್ ಮಟ್ಟಿಗೆ ಆಗ್ತಿದೆ. ಸೊ ಯಾವ ಆರ್ಡರ್ ಅಲ್ಲಿ ಇರುತ್ತೆ? ಇವೆರಡನ್ನು ಕಂಪೇರ್ ಮಾಡಿದ್ರೆ ಇದಕ್ಕೆ ಜಾಸ್ತಿ ಎನರ್ಜಿ ಇರುತ್ತೆ, ಅಯೋನೈಸೇಷನ್ ಎನರ್ಜಿ. ಇವೆರಡನ್ನು ಕಂಪೇರ್ ಮಾಡಿದ್ರೆ ಇದಕ್ಕೆ ಜಾಸ್ತಿ ಅಯೋನೈಸೇಷನ್ ಎನರ್ಜಿ ಇರುತ್ತೆ, ರೈಟ್? ನೆಕ್ಸ್ಟ್ ಒಂದಿಗೆ ಬರ್ತಾ ಹೋಗೋಣ. ದಟ್ ಈಸ್ ಥರ್ಡ್ ಒಂದಿಗೆ. ಸೊ ಥರ್ಡ್ ಒಂದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಇದು P5 ಇಂದ ಹಿಡಿದು ನಮ್ದು P4 ಆಗ್ತಿದ್ಯಾ? ಸೊ ಇದ್ರಲ್ಲಿ ನಾರ್ಮಲ್ ನಂದು ಲಾಸ್ಟ್ ಸ್ಟೇಬಲ್ ಅನ್ಸ್ಟೇಬಲ್ ಗೆ ಹೊರಟೋಗ್ಬಿಟ್ಟಿದೆ, ಹೈ ಆಗೋಗ್ಬಿಟ್ಟಿದೆ. ಆಲ್ರೆಡಿ ಆಗ್ಬಿಟ್ಟಿದೆ, ಹೈನೇ ಇರುತ್ತೆ. ನೆಕ್ಸ್ಟ್ ಇದು S0 ಇಂದ ಇವಾಗ ಇದು P5 ಹೋಗ್ತಿದೆ ಅನ್ಸ್ಟೇಬಲ್ ಸ್ಟೇಟ್ಗೆ. ನೆಕ್ಸ್ಟ್ ಇದನ್ನ ಬರ್ತಾ ಹೋದ್ರೆ S1 to S0 ಹೋಗ್ತಿದೆ. ವೆರಿ ಸ್ಟೇಬಲ್ ಕಂಡೀಷನ್ಗೆ ಅದು ನಂದು ಮೂವ್ ಆನ್ ಆಗ್ತಿದೆ. ಸೊ ಸ್ಟೇಬಲ್ ಕಂಡೀಷನ್ ಮೂವ್ ಆನ್ ಆಗ್ತಿರೋದ್ರಿಂದ ಈ ತರ ಇರುತ್ತೆ ಆರ್ಡರ್. ಸೊ ನಾವು ವಿ ಹ್ಯಾವ್ ಟು ಐಡೆಂಟಿಫೈ. ಸೊ ಫಸ್ಟ್ ಒಂದು ಏನ್ ಕೊಟ್ಟಿದ್ರು ನಮ್ಗೆ? ಅಲ್ಯೂಮಿನಿಯಂ ಫಸ್ಟ್ ಅಯನೈಸೇಷನ್ ಎನರ್ಜಿ ಲೆಸ್ ದ್ಯಾನ್ ಮೆಗ್ನೀಷಿಯಂ ಇದೆಯಾ? ಅಲ್ಯೂಮಿನಿಯಂ ದು ಲೆಸ್ ದ್ಯಾನ್ ಫಸ್ಟ್ ಅಯನೈಸೇಷನ್ ಎನರ್ಜಿ ಆಫ್ ಮೆಗ್ನೀಷಿಯಂ ಕರೆಕ್ಟ್ ಆಗಿದೆ. ನೆಕ್ಸ್ಟ್ second ionization energy of magnesium is greater than second ionization energy of sodium. So magnesium ದು ಜಾಸ್ತಿ ಇದೆ than sodium ಅಂತ ಇದೆ ಸೆಕೆಂಡ್ ಅಲ್ಲಿ, ಬಟ್ magnesium ದು ಕಡಿಮೆ ಇದೆ than sodium. ರಾಂಗ್ ಸ್ಟೇಟ್ಮೆಂಟ್, ಅರ್ಥ ಆಯ್ತಾ? So this is a wrong statement. First ionization energy of sodium is less than first ionization energy of magnesium. sodium ದು ಕಡಿಮೆ ಇರಬೇಕು than magnesium, ಇದೆ ಕರೆಕ್ಟ್ ಆಗಿ. Next, the third ionization energy of magnesium is greater than third ionization energy of aluminium. So third ಅಲ್ಲಿ magnesium ಏನಾಗಿದೆ ಅವ್ರು ಹೇಳ್ತಿರೋದು ಕಡಿಮೆ ಜಾಸ್ತಿ ಇದೆ than your aluminium. ಕರೆಕ್ಟ್ ಆಗಿದೆಯಲ್ವಾ? ಎಸ್ ಕರೆಕ್ಟ್ ಆಗಿದೆ. ಸೊ ಕೇಳಿದ್ದು ನಮಗೆ ಇವಿಷ್ಟನ್ನ. ಸೊ ದೀಸ್ ಆರ್ ಆಲ್ ದೇ ಹ್ಯಾವ್ ಆಸ್ಡ್. ಈ ಒಂದು ಇದನ್ನ ಕೇಳಿದ್ರು ದೆನ್ ನಿಮ್ಗೆ ಕೇಳಿದ್ದು ಇದನ್ನ, ಇವೆರಡು ಬಗ್ಗೆ ಅಂಡ್ ಇವೆರಡು ಬಗ್ಗೆ ಕೇಳಿರೋದು. ಸೊ ಇಷ್ಟು 4 ಆಪ್ಷನ್ಸ್ ನಿಮ್ಗೆ ಕೊಟ್ಟಿದ್ರು. ಸೊ ಅಯನೈಸೇಷನ್ ಎನರ್ಜಿ ಬಗ್ಗೆ ಎಲ್ಲಾ ಕನ್ಸೆಪ್ಟ್ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಇವಾಗ. ಓಕೆ, ಸೊ ನೆಕ್ಸ್ಟ್, which of the following arrangements the sequence is not strictly according to the property written against it? ಸೊ ಒಂದು ಪ್ರಾಪರ್ಟಿ ಕೊಟ್ಟಿದ್ದಾರೆ, ಒಂದು ಅರೇಂಜ್ಮೆಂಟ್ ಕೊಟ್ಟಿದ್ದಾರೆ, ಯಾವುದು ರಾಂಗ್ ಇದೆ ಅಂತ ಕೇಳ್ತಿದ್ದಾರೆ. ಸೊ ನಾಟ್ ಸ್ಟ್ರಿಕ್ಟ್ಲಿ ಅಕಾರ್ಡಿಂಗ್, ಸ್ಟ್ರಿಕ್ಟ್ಲಿ ಇಲ್ಲ ಅಕಾರ್ಡಿಂಗ್ ಟು ಯೋರ್ ನಮ್ದು ನಾರ್ಮಲ್ ಪೀರಿಯೋಡಿಕ್ ಪ್ರಾಪರ್ಟೀಸ್ ಪ್ರಕಾರ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಮಂತಲ್ಲಿ ಏನ್ ಕೊಟ್ಟಿದ್ದಾರೆ? ಸೊ ನಿಮ್ಗೆ ಆಕ್ಸಿಡೈಸಿಂಗ್ ಪವರ್ ಬಗ್ಗೆ ಕೊಟ್ಟಿದ್ದಾರೆ. ನೋಡಿ, ಆಕ್ಸಿಡೈಸಿಂಗ್ ಪವರ್ ಏನಾಗ್ತಿದೆ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಕ್ಸಿಡೇಷನ್ ಸ್ಟೇಟ್, ಆಕ್ಸಿಡೇಷನ್ ನಂಬರ್ ನಿಮ್ದು ಸೆಂಟ್ರಲ್ ಮೆಟಲ್ ಆಟಮ್ದು, ಅಂಡ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರೋನೆಗೆಟಿವಿಟಿ. ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಷ್ಟು ಮೇಲೆ ಇದಾಗುತ್ತೆ, ರೈಟ್? ಸೊ ಇದನ್ನ ಬಂದ್ರೆ ನಾವು ಯಾವಾಗ ಯೂಶಲಿ ಯೂಸ್ ಮಾಡ್ತೀವಿ? ನಾವು ಅಲಾಂಗ್ ದ ಪೀರಿಯಡ್ ನಾವು ಮಾಡ್ಕೊಂತ ಹೋಗಿದಾಗ, ಅಲಾಂಗ್ ದಿ
ಪೀರಿಯಡ್ ಮಾಡ್ಕೊಂತ ಹೋಗ್ದಾಗ. ಬಟ್ ಡೌನ್ ದಿ ಗ್ರೂಪ್ ಮಾಡ್ಬೇಕಾದ್ರೆ ಒಂದೇ ಗ್ರೂಪ್ ಪ್ರೆಸೆಂಟ್ ಅಲ್ಲಿ ನಾವು ಆಕ್ಸಿಡೈಸಿಂಗ್ ಪವರ್ ನ ನಾವೇನ್ ಮಾಡ್ತಿರ್ತೀವಿ, ಎಸ್ ವಿ ವಿಲ್ ಕಂಪೇರ್ ಟು ಇನರ್ಟ್ ಪೇರ್ ಎಫೆಕ್ಟ್. ಇನರ್ಟ್ ಪೇರ್ ಎಫೆಕ್ಟ್ ಅಥವಾ ನೀವು ಏನ್ ಹೇಳ್ಬೋದು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಟೇಬಿಲಿಟಿ ಇನ್ ದೇರ್ ಆಕ್ಸಿಡೇಷನ್ ಸ್ಟೇಟ್. ಸೊ ಇವಾಗ ನೋಡ್ರಿ, ಇದ್ರಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಕನ್ಸಿಡರ್ ಮಾಡ್ತಾ ಹೋದ್ರೆ ಇದ್ರಲ್ಲಿ +4 ಇದೆ ಎಲ್ಲಾದ್ರಲ್ಲೂ. ಅಂಡ್ ನಮಗೆ ಗೊತ್ತಿದೆ ಡೌನ್ ದಿ ಗ್ರೂಪ್ ಹೋಗ್ಬೇಕಾದ್ರೆ ಏನಾಗ್ತಿದೆ, ಸೊ ಡೌನ್ ದಿ ಗ್ರೂಪ್ ಹೋಗ್ಬೇಕಾದ್ರೆ ಇನರ್ಟ್ ಪೇರ್ ಎಫೆಕ್ಟ್ ಆಗ್ತಿರುತ್ತೆ ಅಂಡ್ ಸ್ಟೇಬಿಲಿಟಿ ಆಫ್ +2 ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸ್ ಆಗ್ತಿದೆ. ಸೊ ದೇರ್ ಫೋರ್ ಇವೆರಡು +4 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಹೈಲಿ ಅನ್ಸ್ಟೇಬಲ್ ಆಗ್ತಿದೆ. ಸೊ ಸ್ಟೇಬಿಲಿಟಿ ಆರ್ಡರ್ ಯಾವ ತರ ಆಗ್ತಿದೆ, +4 ಆಕ್ಸಿಡೇಷನ್ ಸ್ಟೇಟ್ ಸ್ಟೇಬಿಲಿಟಿ ಈ ತರ ಇದೆಯಾ, ಅಂಡ್ ಸ್ಟೇಬಿಲಿಟಿಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಕ್ಸಿಡೈಸಿಂಗ್ ಪವರ್ ಆಯ್ತಾ. ಸೊ ನಂದು ಆಕ್ಸಿಡೈಸಿಂಗ್ ಪವರ್ ಈ ಒಂದು ರೇಂಜ್ ಅಲ್ಲಿ ಬರ್ತಾ ಹೋಯ್ತಾ, ಎಸ್. ಸೊ ದಿಸ್ ಇಸ್ ಯೋರ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅವರು. ಇನ್ಕ್ರೀಸಿಂಗ್ ಇನ್ ಅಸಿಡಿಕ್ ಸ್ಟ್ರೆಂತ್ ಇನ್ಕ್ರೀಸ್ ಅಂತ ಹೇಳಿದ್ರೆ ನಂದು H2X ಏನಾಗಿದೆ, ಈ ಬಾಂಡ್ ನಂದು ಬ್ರೇಕ್ ಆಗ್ಬೇಕು ಈಸಿಲಿ. ಸೊ H+ ನನಗೆ ರಿಲೀಸ್ ಆಗಬೇಕು. ಅಂಡ್ ಸೆಕೆಂಡ್ ಫ್ಯಾಕ್ಟರ್ ಏನಂತ ಹೇಳಿದ್ರೆ ಇಲ್ಲಿಂದ ಬರ್ತಕ್ಕಂಥ ಅಯಾನ್ ಏನಾಗಿದೆ, ಸೊ ದಟ್ ಮಸ್ಟ್ ಬಿ ಯೋರ್ ಸ್ಟೇಬಲ್. ಸೊ ಎರಡು ಫ್ಯಾಕ್ಟರ್ ನೋಡ್ಬೋದು, ದಟ್ ಈಸ್ ದಿ ಬಾಂಡ್ ಎಷ್ಟು ಬೇಗ ಬ್ರೇಕ್ ಆಗುತ್ತೆ ಅಂಡ್ ದಟ್ ವಿತ್ ಯೋರ್ ನಂದು X- ದಟ್ ಈಸ್ ಅನಯಾನ್ ಎಷ್ಟು ಸ್ಟೇಬಿಲಿಟಿ ಆಗಿರುತ್ತೆ ಆಯ್ತಾ. ಸೊ ನೆಕ್ಸ್ಟ್ ಇದ್ರಲ್ಲಿ ನೋಡ್ತಾ ಹೋದ್ರೆ ನೋಡಿ, ನಂದು ಫ್ಲೂರಿನ್ ಅಂಡ್ ಕ್ಲೋರಿನ್ ಇದು X ಸೈಜ್ ಇನ್ಕ್ರೀಸ್ ಆಗ್ತಾ as size increases ಈ ಬಾಂಡ್ ಲೆಂತ್ ಏನಾಗ್ತಿರುತ್ತೆ, ಇನ್ಕ್ರೀಸ್ ಆಗ್ತಿರತ್ತಾ. ಬಾಂಡ್ ಲೆಂತ್ ಇನ್ಕ್ರೀಸ್ ಆದ್ರೆ ಬಾಂಡ್ ಸ್ಟ್ರೆಂತ್ ಕಡಿಮೆ ಆಯ್ತಾ. ಸೊ ದೇರ್ ಫೋರ್ ಇದು ಈಸಿಲಿ ನಂದು ಡಿಸೋಸಿಯೇಟ್ ಆಗತ್ತಾ. ಅಂಡ್ ನೆಕ್ಸ್ಟ್ ಸೈಜ್ ಇನ್ಕ್ರೀಸ್ ಆದಷ್ಟು ನಂದು ಎಲೆಕ್ಟ್ರಾನ್ಸ್ ಆಡ್ ಮಾಡ್ತಿದ್ರೆ ಅದ್ರ ಹತ್ರ ಸ್ಪೇಸ್ ಜಾಸ್ತಿ ಇದೆ, ಸೊ ಇಟ್ ವಿಲ್ ಬಿ ಆಬ್ವಿಯಸ್ಲಿ ಸ್ಟೇಬಲ್. ಸೊ ಇವಾಗ ಬನ್ನಿ, ಸೊ ಯಾವ್ದ್ರಲ್ಲಿ ಇವಾಗ ನಿಮ್ದು ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಎಸ್ ನಮ್ದು ಎಷ್ಟು ಸೈಜ್ ಇನ್ಕ್ರೀಸ್ ಆಯ್ತು ಅಷ್ಟೊಂದು ಇದಾಗ್ತಾ ಹೋಯ್ತು. ಅಂಡ್ ದಿಸ್ ಇಸ್ ಯೋರ್ ಆರ್ಡರ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. NH3 PH3 ASH3 SBH3 increasing basic strength. Basic strength ಅಂದ್ರೆ ಏನು, ಸೊ ಬೇಸಿಕ್ ಸ್ಟ್ರೆಂತ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ ನ ಡೊನೇಟ್ ಮಾಡೋದು ಕೆಪಾಸಿಟಿ, ಎಷ್ಟು ಎಲೆಕ್ಟ್ರಾನ್ ನ ಬೇಗ ಡೊನೇಟ್ ಮಾಡುತ್ತೆ ಅಷ್ಟು ಅದ್ರದ್ದು ಏನಾಗುತ್ತೆ ಬೇಸಿಕ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಈಗ ನೋಡಿ, ಸೊ ಎಷ್ಟು ನಂದು ನೋಡಿ ಕೆಟ್ ಅಯಾನ್ದು ಸೈಜ್ ಜಾಸ್ತಿ ಆದಷ್ಟು ನಂದು ಏನಾಗ್ತಿರುತ್ತೆ, ಬೇಸಿಕ್ ಸ್ಟ್ರೆಂತ್ ಕಡಿಮೆ ಆಗ್ತಿರುತ್ತೆ. ಸೊ ಬೇಸಿಕ್ ಸ್ಟ್ರೆಂತ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಯೋರ್ ಕೆಟಯಾನಿಕ್ ಸೈಜ್. ಏನಕ್ಕೆ ಅಂತ ಹೇಳಿದ್ರೆ ಎಷ್ಟು ಕೆಟಯಾನಿಕ್ ಸೈಜ್ ಜಾಸ್ತಿ ಆಗ್ತಾ ಹೋಯ್ತು, ಈ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಅಷ್ಟು ಚೆನ್ನಾಗಿ ಆಗ್ತಾ ಹೋಯ್ತು. ಒನ್ಸ್ ಎಲೆಕ್ಟ್ರಾನ್ ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಥ್ರೂ ಔಟ್ ದಿ ಆಟಮ್ ಅಂತ ಹೇಳಿದ್ರೆ ಅದು ಯಾಕೆ ಡೊನೇಟ್ ಮಾಡುತ್ತೆ, ಡೊನೇಟ್ ಯಾವಾಗ ಮಾಡೋದು, ಎಲೆಕ್ಟ್ರಾನ್ ಡೆನ್ಸಿಟಿ ತುಂಬಾ ಜಾಸ್ತಿ ಇರ್ಬೇಕಾದ್ರೆ, ರೈಟ್. ಸೊ ಈಗ ಚಿಕ್ಕ ಸೈಜ್ ಅಲ್ಲಿ ನಾವು ಜಾಸ್ತಿ ಎಲೆಕ್ಟ್ರಾನ್ಸ್ ನ ತುಂಬಿದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಯ್ತಾ, ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್ ಮಾತಾಡ್ತೀವಲ್ವಾ. ಸೊ ದೇರ್ ಫೋರ್ ನಂದು ಸೈಜ್ ಕೆಟಯಾನ್ದು ಸೈಜ್ ಇನ್ಕ್ರೀಸ್ ಆಗ್ತಾ ಏನಾಗ್ತಿರುತ್ತೆ, ನಂದು ಎಲೆಕ್ಟ್ರಾನ್ ಡೊನೇಟ್ ಮಾಡೋ ಕೆಪಾಸಿಟಿನೂ ಕಡಿಮೆ ಆಗ್ತಿರುತ್ತೆ. ಸೊ ಆಬ್ವಿಯಸ್ಲಿ ಇದು ನಮ್ದು ಆರ್ಡರ್ ಏನ್ ಕೊಟ್ಟಿದ್ದಾರೆ, ದಿಸ್ ಇಸ್ ಯೋರ್ ರಾಂಗ್ ಆರ್ಡರ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಒಂದು ಬರ್ತಾ ಹೋಗೋಣ. ಕರೆಕ್ಟ್ ಆಪ್ಷನ್ ಇದೇ ಆಗಿದೆ. ನೆಕ್ಸ್ಟ್, ಬೋರಾನ್ ಕಾರ್ಬನ್ ಆಕ್ಸಿಜನ್ ನೈಟ್ರೋಜನ್ ಇನ್ಕ್ರೀಸಿಂಗ್ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ. ಸೊ ಅಯೋನೈಸೇಷನ್ ಎಂಥಾಲ್ಪಿ ಬಗ್ಗೆ ಮಾತಾಡ್ತಿದ್ದಾರೆ. ಅಂಡ್ ಅಯನೈಸೇಷನ್ ಎಂಥಾಲ್ಪಿ ನಮಗೆ ಗೊತ್ತಿದೆ, ಅಲಾಂಗ್ ದಿ ಗ್ರೂಪ್ ಜನರಲಿ ಇನ್ಕ್ರೀಸ್ ಆಗುತ್ತೆ. ಅಂಡ್ ನಂದೇನಾದ್ರೂ ಸ್ಟೇಬಲ್ ಕಾನ್ಫಿಗರೇಷನ್ ಬಂದ್ರೆ ಹೈಯೆಸ್ಟ್ ಬರುತ್ತೆ. ಸೊ N3 ಅಲ್ಲಿ ಬರ್ತಾ ಹೋದ್ರೆ ನೀವು ಹೇಳ್ತೀರಾ ಮ್ಯಾಮ್ ಇದಕ್ಕೆ ಯಾಕೆ ಇವೆರಡು ಇಂಟರ್ಚೇಂಜ್ ಆಗಿರೋದು, ಬಿಕಾಸ್ ನಂದು ನೈಟ್ರೋಜನ್ ಅಲ್ಲಿ ಏನಾಗುತ್ತೆ, ನಂದು 3p ಇದೆ ಅಲ್ವಾ, ಉಲ್ಟಾ ಬರ್ತ್ಬಿಟ್ಟಿದ್ದೀನಿ, P3 ಇದೆ ಅಲ್ಲ. ಸೊ P3 ಏನಾಗಿದೆ, ಹಾಫ್ ಫಿಲ್ಡ್ ಸ್ಟೇಬಲ್ ಆಗಿರೋದ್ರಿಂದ ಇದು ಅಯನೈಸೇಷನ್ ಎನರ್ಜಿ ತುಂಬಾ ಹೈಯೆಸ್ಟ್ ಇರೋದು. ದಟ್ ಈಸ್ ಆಲ್ಸೋ ಯೋರ್ ಕರೆಕ್ಟ್ ಆಪ್ಷನ್ ಕೊಟ್ಟಿರೋದು. ನೆಕ್ಸ್ಟ್ ಕ್ವಶನ್ ಬರೋಣ. ವಿಚ್ ಎಲೆಕ್ಟ್ರಾನಿಕ್ configuration of an element has abnormally high difference between second and third? So first ionization energy, second ionization energy, third ionization energy ಅಲ್ಲಿ ಹೇಳ್ತಿದ್ದಾರೆ. ಇವೆರಡರ ಮಧ್ಯದಲ್ಲಿ ನಮ್ದು ಡಿಫ್ರೆನ್ಸ್ ಯಾವ್ದ್ರಲ್ಲಿ ಜಾಸ್ತಿ ಇದೆ. ಸೊ ಆಬ್ವಿಯಸ್ಲಿ ಈ ಒಂದು ಡಿಫ್ರೆನ್ಸ್ ಜಾಸ್ತಿ ಇರಬೇಕು ಅಂತ ಹೇಳಿದ್ರೆ ಥರ್ಡ್ ಅಯನೈಸೇಷನ್ ಎನರ್ಜಿಯಲ್ಲಿ ಏನಾಗಬೇಕು, ಅನ್ಸ್ಟೇಬಲ್ ಪ್ರಾಡಕ್ಟ್ ಫಾರ್ಮೇಶನ್ ಆಗ್ತಿರ್ಬೇಕು. ಇಲ್ಲಿ ಸೆಕೆಂಡ್ ಅಲ್ಲಿ ನಂದು ಆಲ್ರೆಡಿ ಸ್ಟೇಬಲ್ ಆಗಿರ್ಬೇಕು, ರೈಟ್. ಸೊ ನಂದು ಏನಾಗಿರ್ಬೇಕು, 2 ಎಲೆಕ್ಟ್ರಾನ್ಸ್ ರಿಮೂವ್ ಆದ್ಮೇಲೆ ಸ್ಟೇಬಿಲಿಟಿ ಅಟೈನ್ ಆಗಿರ್ಬೇಕು. ಅದಕ್ಕೆ ಸ್ಟೇಬಿಲಿಟಿ ಅಟೈನ್ ಆಗಿರ್ಬೇಕಾ. ಸೊ ಸ್ಟೇಬಿಲಿಟಿ ಅಟೈನ್ ಯಾವ್ದ್ರಲ್ಲಾಗಿದೆ, 2 ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡಿದಾಗ ನೋಬಲ್ ಕಾನ್ಫಿಗರೇಷನ್ ಎಲ್ಲಿ ಬರ್ತಿದೆ, ಇದರಲ್ಲಿ 1 ಎಲೆಕ್ಟ್ರಾನ್ ನ ರಿಮೂವ್ ಮಾಡಬೇಕು. ಸೊ ಆಬ್ವಿಯಸ್ಲಿ ನಂದು ಹೈಯೆಸ್ಟ್ ಬಿಟ್ವೀನ್ ಫಸ್ಟ್ ಅಂಡ್ ಸೆಕೆಂಡ್ ಬರುತ್ತೆ. ಇದರಲ್ಲಿ 3 ಎಲೆಕ್ಟ್ರಾನ್ ನ, ಸೊ ಆಬ್ವಿಯಸ್ಲಿ ಫ್ರಮ್ ಥರ್ಡ್ ಅಂಡ್ ಫೋರ್ತ್ ಅಯನೈಸೇಷನ್ ಎನರ್ಜಿ ಬರುತ್ತೆ. ಇದರಲ್ಲಿ 4 ಎಲೆಕ್ಟ್ರಾನ್ ಫೋರ್ತ್ ಅಂಡ್ ಫಿಫ್ತ್ ಅಯನೈಸೇಷನ್ ಎನರ್ಜಿ ಬರುತ್ತೆ. ಇದರಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. ಸೊ ಆಬ್ವಿಯಸ್ಲಿ ಆಪ್ಷನ್ ನಂಬರ್ ಡಿ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಇಸ್ ಯೋರ್ ಕೆಮಿಕಲ್ ಬಾಂಡಿಂಗ್.
ಸೊ ಈ ಚಾಪ್ಟರ್ ಕ್ವೆಶನ್ಸ್ ನೋಡ್ಕೊಂತ ಹೋಗೋಣ. ದ ಫಸ್ಟ್ ಕ್ವೆಶನ್ ಈಸ್ ಸಮ್ ಆಫ್ ದಿ ಪ್ರಾಪರ್ಟೀಸ್ ಆಫ್ ಟೂ ಸ್ಪೀಶೀಸ್ ದಟ್ ಈಸ್ NO3 minus H3O plus or described below. ವಿಚ್ ಒನ್ ಆಫ್ ದೆಮ್ ಇಸ್ ಕರೆಕ್ಟ್. ಸೊ ಅದ್ರ ಪ್ರಾಪರ್ಟೀಸ್ ಬಗ್ಗೆ ಮಾತಾಡ್ತಿದ್ದಾರೆ. ಯಾವ್ಯಾವ ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಅಂಡ್ ವಿ ಹ್ಯಾವ್ ಟು ಕಂಪೇರ್ ಅಂಡ್ ವಿ ಹ್ಯಾವ್ ಟು ನೋಟ್ ಡೌನ್ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್. ಫಸ್ಟ್ ಒನ್, ಡಿಸಿಮಿಲರ್ ಇನ್ ಹೈಬ್ರಿಡೈಸೇಷನ್ ಆಫ್ ಸೆಂಟ್ರಲ್ ಆಟಮ್ ವಿತ್ ಡಿಫರೆಂಟ್ ಸ್ಟ್ರಕ್ಚರ್ಸ್. ಸೊ ಹೈಬ್ರಿಡೈಸೇಷನ್ ಡಿಫರೆಂಟ್ ಆಗಿರುತ್ತೆ ಅಂಡ್ ಡಿಫರೆಂಟ್ ಸ್ಟ್ರಕ್ಚರ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಐಸೋ ಸ್ಟ್ರಕ್ಚರಲ್ ವಿತ್ ಸೇಮ್ ಹೈಬ್ರಿಡೈಸೇಷನ್ ಫಾರ್ ಸೆಂಟ್ರಲ್ ಆಟಮ್. ಸೊ ಐಸೋ ಸ್ಟ್ರಕ್ಚರ್ ಸೇಮ್ ಇದೆ ಅಂಡ್ ಹೈಬ್ರಿಡೈಸೇಷನ್ ಸೇಮ್ ಇದೆ. ಸಾರಿ, ಐಸೋಸ್ಟ್ರಕ್ಚರಲ್ ವಿತ್ ಡಿಫರೆಂಟ್ ಹೈಬ್ರಿಡೈಸೇಷನ್ ಫಾರ್ ಸೆಂಟ್ರಲ್ ಆಟಮ್. ಸೊ ಸ್ಟ್ರಕ್ಚರ್ ಸೇಮ್ ಇದೆ ಬಟ್ ಡಿಫರೆಂಟ್ ಹೈಬ್ರಿಡೈಸೇಷನ್ ಇದೆ ಅಂತ ಹೇಳ್ತಿದ್ದಾರೆ. ಸಿಮಿಲರ್ ಇನ್ ಹೈಬ್ರಿಡೈಸೇಷನ್ ಫಾರ್ ದ ಸೆಂಟ್ರಲ್ ಆಟಮ್ ವಿತ್ ಡಿಫರೆಂಟ್ ಸ್ಟ್ರಕ್ಚರ್. ಹೈಬ್ರಿಡೈಸೇಷನ್ ಸಿಮಿಲರ್ ಆಗಿದೆ ಬಟ್ ಡಿಫರೆಂಟ್ ಸ್ಟ್ರಕ್ಚರ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ವಿಚ್ ಈಸ್ ಯೋರ್ ರೈಟ್ ಸ್ಟೇಟ್ಮೆಂಟ್. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ವಿ ವಿಲ್ ಟೇಕ್ ದಿಸ್ ಟು ಬೋತ್ NO3 ಮೈನಸ್ ಅಂಡ್ H3O ಪ್ಲಸ್. ಸೊ ಯಾವ್ದ್ರದೇ ಒಂದು ಹೈಬ್ರಿಡೈಸೇಷನ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಫಾರ್ಮುಲಾ ಇದೆ, ದಟ್ ಈಸ್ ಹಾಫ್ V ಪ್ಲಸ್ ಎಕ್ಸ್ ಮೈನಸ್ C ಪ್ಲಸ್ A. ಸೊ ಇದರಲ್ಲಿ V ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸೆಂಟ್ರಲ್ ಆಟಮ್ದು ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿದಾವೆ, ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ಎಲೆಕ್ಟ್ರಾನ್ಸ್. ಎಕ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಮೋನೋವೇಲೆಂಟ್ ಆಟಮ್. ಸೊ ಮೋನೋವೇಲೆಂಟ್ ಆಟಮ್ ಎಷ್ಟಿದೆ ಅಂತ ಕೇಳ್ತಿದೆ, ದಟ್ ಈಸ್ ವೇಲೆನ್ಸಿ ಅದರದ್ದು 1 ಆಗಿರ್ಬೇಕು, ಆ ತರದ ಆಟಮ್ಸ್. ಅಂಡ್ ನೆಕ್ಸ್ಟ್ C ಅಂತ ಹೇಳಿದ್ರೆ ಕೆಟಯಾನಿಕ್ ಚಾರ್ಜ್ ಎಷ್ಟಿದೆ, ಅಂಡ್ ನೆಕ್ಸ್ಟ್ A ಅಂತ ಹೇಳಿದ್ರೆ ಅನಯಾನಿಕ್ ಚಾರ್ಜ್ ಎಷ್ಟಿದೆ ಅಂತ. ಸೊ ನಾವು ಲೆಟ್ ಅಸ್ ಕ್ಯಾಲ್ಕುಲೇಟ್ ದಿ ಹೈಬ್ರಿಡೈಸೇಷನ್ ಫಾರ್ ದಿಸ್ ಒನ್. ಸೊ ನೈಟ್ರೋಜನ್ ವೇಲೆನ್ಷಿಯಲ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ, ಸೊ 5. ನಂದು ಇಲ್ಲಿ ಮೋನೋವೇಲೆಂಟ್ ಆಟಮ್ ಇದೆಯಾ, ಅದರ ಅಟ್ಯಾಚ್ಡ್ ನೋ. ಆಕ್ಸಿಜನ್ ಇರೋದು ಡೈವೇಲೆಂಟು, ಅದನ್ನಾಗಲ್ಲ. ಅಂಡ್ ಅನಯಾನಿಕ್ ಚಾರ್ಜ್ ಬಂದಿದೆ, ಸೊ +1 ಡಿವೈಡೆಡ್ ಬೈ 2 ಆಯ್ತಾ. ಸೊ ಎಷ್ಟಾಯ್ತು, 6 ಡಿವೈಡೆಡ್ ಬೈ 2 ಇಟ್ ಈಸ್ ಈಕ್ವಲ್ ಟು 3. ಹೈಬ್ರಿಡೈಸೇಷನ್ ಸ್ಟೀರಿಕ್ ನಂಬರ್ 3 ಆಯ್ತು. 3 ಆಗಿರೋದ್ರಿಂದ ಹೈಬ್ರಿಡೈಸೇಷನ್ sp2 ಹೈಬ್ರಿಡೈಸೇಷನ್ ಆಯ್ತು. ಅಂಡ್ H3O ಪ್ಲಸ್ ಅಲ್ಲಿ ಬರ್ತಾ ಹೋದ್ರೆ, ದಟ್ ಈಸ್ ಇದ್ರಲ್ಲಿ ಎಷ್ಟೊಂದು ವೇಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಬರ್ತಾ ಹೋದ್ರೆ 8 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಯ್ತು. 1 2 3 4 5 6 ಪ್ಲಸ್ ನಂದು ಮೋನೋವೇಲೆಂಟ್ ಆಟಮ್, ಹೈಡ್ರೋಜನ್ ಇಸ್ ಅ ಮೋನೋವೇಲೆಂಟ್ ಆಟಮ್, ಸೊ 3. ಅಂಡ್ ನಂದು ಕೆಟಯಾನಿಕ್ ಚಾರ್ಜ್ ಆಗಿರೋದ್ರಿಂದ -1. ಸೊ ಎಷ್ಟಾಗ್ತಾ ಹೋಯ್ತು, that will be 8 divided by 2 it is equal to 4. so 4 ಇರೋದ್ರಿಂದ sp3 hybridization. ಒಂದು sp2 hybridization ಇದೆ, ಒಂದು sp3 hybridization ಇದೆ ಅಂತ ಹೇಳ್ತಿದ್ದಾರೆ. ಸೊ ಹೈಬ್ರಿಡೈಸೇಷನ್ ಏನಾಯ್ತು ಇಲ್ಲಿ, ಡಿಫರೆಂಟ್ ಆಯ್ತಾ. ಎಸ್ ಮ್ಯಾಮ್, ಹೈಬ್ರಿಡೈಸೇಷನ್ ಡಿಫರೆಂಟ್ ಆಯ್ತು, ಬಟ್ ಸ್ಟ್ರಕ್ಚರ್ ನ ನೋಡ್ತಾ ಹೋದ್ರೆ sp3 ಆಗಿದ್ದು ಕೂಡ ಇದರಲ್ಲಿ ಏನಾಗ್ತಿದೆ, ನಂದು 3 ಆಟಮ್ಸ್ ಇಲ್ಲಿ ಅಟ್ಯಾಚ್ ಆಗಿದೆ, ಇಲ್ಲೂ ಕೂಡ 3 ಆಕ್ಸಿಜನ್ ಆಟಮ್ಸ್ ನಮ್ದು ಅಟ್ಯಾಚ್ ಆಗಿರೋದು. ಸೊ therefore ನಂದು ಸ್ಟ್ರಕ್ಚರ್ ಬರ್ತಾ ಹೋದ್ರೆ, one is trigonal plane and another one is pyramidal. so dissimilar in hybridization of central atom with different structure. ಸ್ಟ್ರಕ್ಚರ್ ಕೂಡ ಏನಾಗಿರುತ್ತೆ, ಅದರಲ್ಲಿ ಡಿಫರೆಂಟ್ ಬಂದಿರುತ್ತೆ. ಸೊ ಆಪ್ಷನ್ ನಂಬರ್ A is your correct option. Next, the structure of PCl5 in the solid state. Solid state ಅಲ್ಲಿ phosphorus pentachloride ಸ್ಟ್ರಕ್ಚರ್ ಏನಾಗಿರುತ್ತೆ ಅಂತ ಕೇಳ್ತಿದ್ದಾರೆ. Solid state ಅಲ್ಲಿ as we all know that phosphorus pentachloride exists as ಯಾವ ತರ ಎಕ್ಸಿಸ್ಟ್ ಆಗುತ್ತೆ, PCl4 ಪ್ಲಸ್ ಅಂಡ್ ನಮ್ದು PCl6 ಪ್ಲಸ್ ಮೈನಸ್. ಸೊ ಈ ತರ ಕೆಟಯಾನ್ ಅಂಡ್ ಅನಯಾನ್ ಚಾರ್ಜ್ ಇರುತ್ತೆ. ಸೊ ಆಬ್ವಿಯಸ್ಲಿ ನಾವು ಒಂದಂದ್ರೆ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು, ದಟ್ ಈಸ್ ಯೋರ್ ಸ್ಟೀರಿಕ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಒಂದಿಗೆ ಸ್ಟೀರಿಕ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿದ್ರೆ 5 + 4 ಮೋನೋವೇಲೆಂಟ್ ಆಗಿದೆ ನಮ್ದು ಕ್ಲೋರಿನು, ಅಂಡ್ ಕೆಟಯಾನ್ ಇದ್ರೆ -1 ಮಾಡ್ತಾ ಹೋಗ್ತೀವಿ ಡಿವೈಡೆಡ್ ಬೈ 2. ಇದ್ರಲ್ಲಿ ಎಷ್ಟಾಯ್ತು, 5 + 6 ಅನಯಾನಿಕ್ ಚಾರ್ಜ್ ಇದ್ರೆ +1 ಮಾಡ್ತೀವಿ ಡಿವೈಡೆಡ್ ಬೈ 2. ಸೊ ಎಷ್ಟಾಯ್ತು, 5 + 4 10. Yes, 5 + 4 9, 9 - 1 8 divided by 2, and next is 6 + 5 11, 12 divided by 2. So it is 4 steric number, idike 6 steric number, 4 idre estu sp3 hybridization, and ನಂದಿಗೆ 6 ಇದ್ರೆ ಎಷ್ಟು, ದಟ್ ಈಸ್ sp3d2 hybridization. ಸೊ sp3 hybridization ಗೆ p ಬ್ಲಾಕ್ ಅಲ್ಲಿ ತಗೊಂತಾ ಹೋದ್ರೆ ಸ್ಕ್ವೇರ್ ಪ್ಲೇನಾರ್ ಬರೋದಿಲ್ಲ, ಅದನ್ನೊಂದು ನೋಟ್ ಡೌನ್ ಮಾಡ್ಕೊಳ್ಳಿ. p ಬ್ಲಾಕ್ ಅಲ್ಲಿ ಬಂದಾಗ sp3 ಬಂದಾಗ ಯಾವಾಗಲೂ ಟೆಟ್ರಾಹೆಡ್ರಲ್ ಯು ಹ್ಯಾವ್ ಟು ನೋಟ್ ಡೌನ್, ಟೆಟ್ರಾಹೆಡ್ರಲ್. ಅಂಡ್ ಇದ್ರಲ್ಲಿ ಬರ್ತಾ ಹೋದ್ರೆ sp3d2 ಅಲ್ಲಿ, ಸೊ ಇಟ್ ವಿಲ್ ಬಿ ಯೋರ್ ಎಕ್ಸೆಪ್ಟ್ ಝೀನಾನ್, ಇಲ್ಲಿ sp3d2 ಅಲ್ಲಿ ಆಕ್ಟಾಹೆಡ್ರಲ್, ನಂದು ಝೀನಾನ್ ಬಿಟ್ಬಿಟ್ಟು. ಸೊ ಇಟ್ ವಿಲ್ ಬಿ ಟೆಟ್ರಾಹೆಡ್ರಲ್ ಇನ್ PCl4 ಪ್ಲಸ್ ಅಂಡ್ ಆಕ್ಟಾಹೆಡ್ರಲ್ ಇನ್ PCl6 ಮೈನಸ್. ಸೊ ಇಟ್ ಈಸ್ ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಕ್ವೆಶನ್ ಬರ್ತಾ ಹೋಗೋಣ.
that is the pace of species of oxygen and their magnetic behavior are noted below. Which of the following present the correct description? So ನಮಗೆ magnetic behavior ಬಗ್ಗೆ ಮಾತಾಡ್ತಿದ್ದಾರೆ, that is whether it is diamagnetic, paramagnetic ಅಂತ, and ನಮಗೆ ಏನು ಕೊಟ್ಟಿದ್ದಾರೆ, ಒಂದು ಸ್ಪೀಶೀಸ್ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ನಾವು ಈ ತರ ಐಡೆಂಟಿಫೈ ಮಾಡಬೇಕು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಂದ್ರೆ ವಿ ಯೂಶಲಿ ಡೂ ಮಾಲಿಕ್ಯುಲರ್ ಆರ್ಬಿಟಲ್ ಡಯಾಗ್ರಾಮ್. ಸೊ ಮಾಲಿಕ್ಯುಲರ್ ಆರ್ಬಿಟಲ್ ಡಯಾಗ್ರಾಮ್ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಮಾಲಿಕ್ಯುಲರ್ ಆರ್ಬಿಟಲ್ ಡಯಾಗ್ರಾಮ್ ಅಲ್ಲಿ ನಮ್ಗೆ ಗೊತ್ತಿದೆ, ದಟ್ ಈಸ್ ನೈಟ್ರೋಜನ್ ಆದ್ಮೇಲೆ ನಾವು ಏನಾದ್ರು ಸ್ಪೀಶೀಸ್ ಕನ್ಸಿಡರ್ ಮಾಡ್ತಾ ಹೋದ್ರೆ ದಟ್ ವಿಲ್ ಬಿ ಆಫ್ ಯೋರ್ ಆರ್ಡರ್ 1 2 2 1 ಅಂತ ಹೇಳಿದ್ರೆ ಈ ತರ, ರೈಟ್? ಸಿಗ್ಮಾ 2pz, pi 2px, pi 2py, pi star antibody 2px, pi star antibody 2py and sigma star 2pz. ಈ ತರ ಇರುತ್ತೆ whenever you consider for your nitrogen ಆದ್ಮೇಲೆ ಸ್ಪೀಶೀಸ್. ಅದಕ್ಕಿಂತ ಮುಂಚೆ ಇರೋರಿಗೆ 1 2 1 2 ಆಯ್ತಾ? ಸೊ ದಟ್ ವಿಲ್ ಬಿ pi star 2pz and next similarly ಇಲ್ಲಿ ಬಂದ್ಬಿಟ್ಟು ನಿಮ್ದು sigma 2pz ಬರ್ತಾ ಹೋಗುತ್ತೆ. ಸೊ ನಾವು ಹಿಯರ್ ದೇ ಹ್ಯಾವ್ ಗಿವನ್ ಆಕ್ಸಿಜನ್. ಸೊ ಆಕ್ಸಿಜನ್ಗೆ ಯಾವ್ದ್ಯಾವ್ದು ಕಂಪೇರ್ ಮಾಡಕ್ ಹೇಳಿದ್ದಾರೆ ನಮಗೆ? ಸೊ ದಟ್ ಈಸ್ O2, O2 ಮೈನಸ್, O2 2 ಮೈನಸ್ ಅಂಡ್ O2 ಪ್ಲಸ್ ಕೊಟ್ಟಿದ್ದಾರೆ, ರೈಟ್? ಸೊ ಅದನ್ನ ಕಂಪೇರ್ ಮಾಡ್ಕೊಂತ ಹೋಗೋಣ. O2 ಪ್ಲಸ್, O2, O2 ಮೈನಸ್, O2 2 ಮೈನಸ್. ಸೊ ಫಸ್ಟ್ ಒಂದಿಗೆ ನಾವು ಒಂದು ಆರ್ಬಿಟಲ್ ಡಯಾಗ್ರಾಮ್ ಬರಿತಾ ಹೋದ್ರೆ ನಾವು ಈಸಿಲಿ ಇದಕ್ಕೆಲ್ಲದಕ್ಕೂ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಬರೀ ನಮ್ದು ಪಿ ಸಬ್ಶೆಲ್ದು ಯಾವ ತರ ಇದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅದ್ರ ಮೇಲೆ ನಾವು ಬರೀ MOT ಡಯಾಗ್ರಾಮ್ ನ ನಾವು ಬರಿತಾ ಹೋಗ್ತೀವಿ. ಸೊ ಇಟ್ ವಿಲ್ ಬಿ ಯೋರ್ ಇಲ್ಲಿಂದ ಫಸ್ಟ್ 1 ಫಿಲ್ ಆಗುತ್ತೆ ಅಂಡ್ ದೆನ್ ಅನದರ್ ಫಿಲ್ ಆಗುತ್ತೆ, ದೆನ್ ಜಂಪ್ ಆನ್ ಟು ದರ್, ದೆನ್ 1, ದೆನ್ ಇನ್ನೊಂದು ಅಂಡ್ ದೆನ್ ಹಿಯರ್ ಪೇರಿಂಗ್ ಆಗ್ತಿರತ್ತೆ, ರೈಟ್? ದೆನ್ 1 ಹಿಯರ್, ದೆನ್ 1 ಹಿಯರ್, ಈ ತರ ಆಗ್ತಾ ಹೋಯ್ತು ನಮ್ದು. ಎಸ್, ಸೊ ಈಗ O2ಗೆ ಈ ತರ ಬರ್ತಿದೆ. O2ಗೆ ನಾವು, ಸೊ ಇಟ್ ವಿಲ್ ಬಿ ಅರೌಂಡ್ 2 ಲೋನ್ ಪೇರ್ಸ್ ಇದಾವೆ ಇದರಲ್ಲಿ. ಲೋನ್ ಪೇರ್ಸ್ ಸಾರಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದಾವೆ. 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ದಟ್ ಮೀನ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್. ಸೊ ಇದು ಪ್ಯಾರಾಮ್ಯಾಗ್ನೆಟಿಕ್ ಆಗಿರುತ್ತೆ ಆಬ್ವಿಯಸ್ಲಿ, ಪ್ಯಾರಾಮ್ಯಾಗ್ನೆಟಿಕ್. ಸೊ ಇವಾಗ O2 ಪ್ಲಸ್ ಬರ್ತಾ ಹೋಗೋಣ. O2 ಪ್ಲಸ್ ಅಂತ ಯಾವಾಗ ಹೇಳ್ತೀವಿ, ಒಂದು ಎಲೆಕ್ಟ್ರಾನ್ ತೆಗೆದಾಗ. ಸೊ ಈ ಎಲೆಕ್ಟ್ರಾನ್ ತೆಗಿತೀವಿ ಆಬ್ವಿಯಸ್ಲಿ ಇನ್ನೊಂದು. ಸೊ ಇಟ್ ವಿಲ್ ಬಿ ಯೋರ್ 1 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, ಇದು ಕೂಡ ಪ್ಯಾರಾಮ್ಯಾಗ್ನೆಟಿಕ್ ಆಗಿದೆ. ನೆಕ್ಸ್ಟ್ O2 2 ಮೈನಸ್ ಅಂತ ಹೇಳಿದ್ರೆ ಇನ್ನೊಂದು ಎಲೆಕ್ಟ್ರಾನ್ ಆಡ್ ಮಾಡ್ತೀರಾ, ಇಲ್ಲಿ ಬಂದು ಜಾಯಿನ್ ಆಗುತ್ತೆ. ಸ್ಟಿಲ್ 1 ಅನ್ಪೇರ್ಡ್ ಎಲೆಕ್ಟ್ರಾನ್, 1 ಅನ್ಪೇರ್ಡ್. ಸೊ ಆಬ್ವಿಯಸ್ಲಿ ಇದು ಕೂಡ ಪ್ಯಾರಾಮ್ಯಾಗ್ನೆಟಿಕ್. ಅಂಡ್ ನೆಕ್ಸ್ಟ್ O2 2 ಮೈನಸ್ ಬರ್ತಾ ಹೋದ್ರೆ ಇಲ್ಲಿ ಈ 2 ಎಲೆಕ್ಟ್ರಾನ್ಸ್ಗೂ ನಾವೇನ್ ಮಾಡ್ತೀವಿ, ಇನ್ನೊಂದು ಆಡ್ ಮಾಡ್ತೀವಿ. ಸೊ 0 ಅನ್ಪೇರ್ಡ್ ಎಲೆಕ್ಟ್ರಾನ್, ದಿಸ್ ಇಸ್ ಓನ್ಲಿ ಯೋರ್ ಡಯಾಮ್ಯಾಗ್ನೆಟಿಕ್. ಸೊ ಪೇರಿಂಗ್ ಅಲ್ಲಿ ನೋಡ್ತಾ ಹೋಗೋಣ, O2 2 ಮೈನಸ್ ಮಾತ್ರ ಡಯಾಮ್ಯಾಗ್ನೆಟಿಕ್, ಬೇರೆದೆಲ್ಲದು ಪ್ಯಾರಾಮ್ಯಾಗ್ನೆಟಿಕ್ ಇಲ್ಲಿ ಕೊಟ್ಟಿರೋದು. ಸೊ ಡಯಾಮ್ಯಾಗ್ನೆಟಿಕ್ ಇರೋರೆಲ್ಲ ಆಪ್ಷನ್ ಅಂತೂ ರಾಂಗ್, ಬಿಕಾಸ್ ಒಂದೇ ಒಂದು ಡಯಾಮ್ಯಾಗ್ನೆಟಿಕ್ ಇರೋದು, ಇವ್ರು ಇಲ್ಲಿ ಪೇರಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಆಗೋದಿಲ್ಲ. ಪ್ಯಾರಾಮ್ಯಾಗ್ನೆಟಿಕ್ ಬಂದ್ಬಿಟ್ಟು ನಾವು ಏನ್ ನೋಡ್ಬೇಕು, O2 2 ಮೈನಸ್ ಯಾವ ಆಪ್ಷನ್ ಇದೆ ಅದನ್ನ ತೆಗೆದ್ಬಿಡೋದು. O2 2 ಮೈನಸ್ ಇಲ್ಲಿದೆ, O2 2 ಮೈನಸ್ ಇಲ್ಲಿದೆ. ಸೊ ದಿಸ್ ಆರ್ ನಾಟ್ ಕರೆಕ್ಟ್ ಆಪ್ಷನ್. ಕರೆಕ್ಟ್ ವಿಲ್ ಬಿ ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಕ್ವಶನ್ ಬರ್ತಾ ಹೋಗೋಣ. ದ ಹೈಬ್ರಿಡೈಸೇಷನ್ ಆಫ್ ಆರ್ಬಿಟಲ್ ಆಫ್ n ಆಟಮ್ ಇನ್ NO3 ಮೈನಸ್, NO2 ಪ್ಲಸ್ ಅಂಡ್ NH4 ಪ್ಲಸ್. ಸೊ ನನ್ಗೆ ಇದ್ರದ್ದು ಏನ್ ಕೇಳಿದ್ದಾರೆ, ಹೈಬ್ರಿಡೈಸೇಷನ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಯಾವ್ದಾದ್ರು ಆಪ್ಷನ್ ಕೊಟ್ಟಿದೆ ನಮಗೆ, NO3 ಮೈನಸ್, NO2 ಪ್ಲಸ್, NH4 ಪ್ಲಸ್. ಸೊ ಹೈಬ್ರಿಡೈಸೇಷನ್ ಯಾವ ತರ ನಾವು ಸ್ಟೀರಿಕ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ವಾ. ಸೊ ಎಷ್ಟಾಯ್ತು, ನೈಟ್ರೋಜನ್ಸ್ಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದಾವೆ, 5 5 ಅಂಡ್ ಅನಯೋನಿಕ್ ಚಾರ್ಜ್ ಇರೋದ್ರಿಂದ +1 ಡಿವೈಡೆಡ್ ಬೈ 2, 5 ಕೆಟಯೋನಿಕ್ ಚಾರ್ಜ್ ಆಗಿರೋದ್ರಿಂದ -1 ಡಿವೈಡೆಡ್ ಬೈ 2. ಇದರಲ್ಲಿ 5 ಮೊನೋವೇಲೆಂಟ್ ಆಟಮ್ 4 ಆಗಿದೆ, 4 ಕೆಟಯೋನಿಕ್ ಚಾರ್ಜ್ -1 ಡಿವೈಡೆಡ್ ಬೈ 2. ಸೊ ಎಷ್ಟಾಯ್ತು, 6 ಡಿವೈಡೆಡ್ ಬೈ 2 3, 5 - 4 ಡಿವೈಡೆಡ್ ಟು 2 ಅಂಡ್ ಇಲ್ಲಿ ಎಷ್ಟಾಯ್ತು, 5 + 4 11 10 ಡಿವೈಡೆಡ್ ಬೈ 2 ಆಯ್ತಾ, 8 ಡಿವೈಡೆಡ್ ಬೈ 2. ಸೊ ಎಷ್ಟಾಗ್ತಾ ಹೋಯ್ತಿಲ್ಲಿ, ಸೊ ಇಟ್ ವಿಲ್ ಬಿ ಯೋರ್ 4 sp2 sp and it is your sp3. ಸೊ ನಮಗೆ ಯಾವ್ದಾಗಿದೆ, ಸೊ ಇಟ್ ವಿಲ್ ಬಿ sp2 sp sp3 ಎಲ್ಲಿದೆ, ಇಟ್ ಈಸ್ ಯೋರ್ ಆಪ್ಷನ್ ನಂಬರ್ 1.
ನೆಕ್ಸ್ಟ್ ಒಂದಿಗೆ ಬರ್ತಾ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಸ್ಪೀಶೀಸ್ ಹ್ಯಾವ್ ಸೇಮ್ ಬಾಂಡ್ ಆರ್ಡರ್. ನೋಡಿ, ಬಾಂಡ್ ಆರ್ಡರ್ ಬಗ್ಗೆ ಕೊಟ್ಟಾಗ ವಿ ಶುಡ್ ನೋ ದ ಮಾಲಿಕ್ಯುಲರ್ ಆರ್ಬಿಟಲ್ ಡಯಾಗ್ರಾಮ್ ನಮಗೆ ಗೊತ್ತಿರಬೇಕು. ಯಾಕಂದ್ರೆ ಬಾಂಡ್ ಆರ್ಡರ್ ಇಸ್ ನಥಿಂಗ್ ಬಟ್ ಹಾಫ್ ಇಂಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಬಾಂಡಿಂಗ್ ಆರ್ಬಿಟಲ್ ಮೈನಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಯುವರ್ ಆಂಟಿ ಬಾಂಡಿಂಗ್ ಆರ್ಬಿಟಲ್ಸ್. ಸೊ ಇದನ್ನ ಮಾಡಿದಾಗ ನಮಗೆ ಎಷ್ಟು ನಮಗೆ ನಂಬರ್ ಬರುತ್ತೆ ದಟ್ ವಿಲ್ ಕರೆಸ್ಪಾಂಡ್ ಟು ಯುವರ್ ಬಾಂಡ್ ಆರ್ಡರ್. ಅಂಡ್ ಅದೇ ನಮ್ದು ಡಿಫೈನ್ ಮಾಡೋದು ಎರಡು ಆಟಮ್ ಒಂದು ಮೋನೋವೇಲೆಂಟ್ ಡೈವೇಲೆಂಟ್ ಒಂದೇ ಒಂದು ಬಾಂಡ್ ಮಾಡುತ್ತಾ ಎರಡು ಬಾಂಡ್ ಮಾಡತ್ತಾ ಈ ತರ ಎಲ್ಲ ಹೇಗೆ ಐಡೆಂಟಿಫೈ ಮಾಡ್ತೀವಿ ಡ್ಯೂ ಟು ದಿಸ್ ಒನ್. ಸೊ ನಾವು ಲೆಟ್ ಅಸ್ ಕ್ಯಾಲ್ಕುಲೇಟ್ ಫಾರ್ ಒನ್ ಬೈ ಒನ್. ಸೊ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಫಸ್ಟ್ ಏನ್ ಮಾಡ್ಬೇಕಾಗಿರುತ್ತೆ ಇವಾಗ ಆಕ್ಸಿಜನ್ದು ಯಾವ್ದಾದ್ರು NO ಪ್ಲಸ್ CN ಮೈನಸ್ CON2 O2 ಮೈನಸ್ ಅಂಡ್ NO ಇದರಷ್ಟೇ ಅಲ್ವಾ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು. ಎಸ್, ಇದ್ರದಷ್ಟೇ. ಸೊ ಈಗ ನಾವ್ ಯಾವಾಗ ಇವಾಗ ಮಾಲಿಕ್ಯುಲರ್ ಆರ್ಬಿಟಲ್ ಡಯಾಗ್ರಾಮ್ ಬರೆಯಕ್ ಹೋಗ್ಬಾರ್ದು. ಸೊ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಡೀಪ್ಲಿ. ಸೊ ನಾವ್ ಯಾವ್ದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವಾಗಲೂ MOT ಡಯಾಗ್ರಾಮ್ ಅಲ್ಲಿ ಬರೀತೀವಿ. ಫಸ್ಟ್ ನಮ್ದು ಎರಡು ಇರತ್ತಲ್ವಾ, ದಟ್ ಈಸ್ 1s2 ಅಂಡ್ 2s2. ಅದನ್ನ ಸ್ಕಿಪ್ ಮಾಡ್ತೀರಾ. ಡೈರೆಕ್ಟ್ಲಿ 2p ನೀವೇನ್ ಮಾಡ್ತೀರಾ ಬರಿತಾ ಹೋಗ್ತೀರಾ. ಅಂಡ್ ಹಿಯರ್ ನಾವು ನಂದು ಒಂದೇ ಒಂದು ದಟ್ ಈಸ್ ಯುವರ್ ಆಕ್ಸಿಜನ್ ಮಾತ್ರ ನಂದು ಏನಾಗಿದೆ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ ನೈಟ್ರೋಜನ್ ಕಿಂತ. ಸೊ ನೈಟ್ರೋಜನ್ ಅಂಡ್ ಅದಕ್ಕಿಂತ ಕೆಳಗಡೆ ಇರೋದು ನಾನು ಏನ್ ಹೇಳಿದೆ 1 2 1 2 ಇದರಲ್ಲಿ ಇರುತ್ತೆ. ಸೊ ದಿಸ್ ವಿಲ್ ಆಲ್ ಬಿ ಯೋರ್ 1 2 1 2 ದಲ್ಲಿ ಇರುತ್ತೆ. ಇದು 1 2 2 1 1 2 2 1. ಸೊ ಅದೇ ತರ ಬರಿತಾ ಹೋಗೋಣ ಒಂದ್ಸತಿ. ಸೊ ಲೆಟ್ ಮೀ ರೈಟ್ ಹಿಯರ್. ಸೊ ನಾನು ಏನ್ ಬರಿತಾ ಹೋಗ್ತೀನಿ ನೋಡಿ, ಈ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು. ಸಿಗ್ಮಾ 2pz pi 2px pi 2py ನೆಕ್ಸ್ಟ್ pi ಸ್ಟಾರ್ 2px pi ಸ್ಟಾರ್ 2py. ಇದನ್ನ ಬರೆದಾಗ ಇಸ್ ಈಕ್ವಲ್ ಟು ಬರಿಬೋದು ನೀವು. ಓಕೆನಾ? ಸೊ ನೆಕ್ಸ್ಟ್ ವಿಲ್ ಬಿ ಯೋರ್ ಇದನ್ನ ತೆಗೆದು ಬಿಡೋಣ. ಸೊ 2 ಆಯ್ತಲ್ಲ, ಸಿಗ್ಮಾ ಸ್ಟಾರ್ 2pz. ಸಿಗ್ಮಾ ಸ್ಟಾರ್ 2pz ಬರಿದಲ್ಲೇ ಇದ್ರು ನಡೆಯುತ್ತೆ, ಯಾಕಂದ್ರೆ ಅದು ಬರೋದಿಲ್ಲ, ಅದು ಫಿಲ್ಲೇ ಆಗಲ್ಲ ಇದರಲ್ಲಿ ಕೇಸಲ್ಲಿ. ನೆಕ್ಸ್ಟ್ 1 2 1 2. ಸೊ ಇಟ್ ವಿಲ್ ಬಿ ಆಬ್ವಿಯಸ್ಲಿ ಫಸ್ಟ್ ನಮ್ದು ಏನಾಗುತ್ತೆ pi 2px ಇಸ್ ಈಕ್ವಲ್ ಟು pi 2py. ಆದ್ಮೇಲೆ ಒಂದ್ ಇರೋದ್ರಿಂದ ಸೊ ಫಸ್ಟ್ ಬಾಂಡಿಂಗ್ ಆರ್ಬಿಟಲ್ಸ್ ಬರುತ್ತೆ 2pz. ನೆಕ್ಸ್ಟ್ ಆಂಟಿ ಬಾಂಡಿಂಗ್ pi ಸ್ಟಾರ್ 2px pi ಸ್ಟಾರ್ 2py ಅಂಡ್ ನೆಕ್ಸ್ಟ್ ಇಸ್ ಯೋರ್ ಸಿಗ್ಮಾ ಸ್ಟಾರ್ 2pz. ನೆಕ್ಸ್ಟ್ ಸೈನೈಡ್ ಅಲ್ಲಿ ಬರ್ತಾ ಹೋದ್ರೆ ಸೊ ಇಟ್ ವಿಲ್ ಬಿ 1 2 1 2 ಅಗೇನ್ ಸೇಮ್ 2py ಸಿಗ್ಮಾ 2pz. ಸೊ ಇದನ್ನ ನನ್ನ ಜೊತೆನೆ ಬರಿತಾ ಇರಿ ಸೊ ದಟ್ ಯು ವಿಲ್ ಪ್ರಾಕ್ಟೀಸ್ ಇಟ್ ಅಂಡ್ ನಮಗೆ ಎಕ್ಸಾಮಿನೇಷನ್ ಅಲ್ಲಿ ಫಾಸ್ಟ್ ಆಗಿ ನೀವು ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಒಂದು ಅಗೇನ್ ಸೇಮ್. ಸೊ ಎಕ್ಸಾಮ್ ಅಲ್ಲಿ ಬಂದಾಗ ಈ ತರ ಕ್ವಶನ್ ಬಂದಾಗ ನಿಮಗೆ ಗೊತ್ತಾಯ್ತು ಒಂದು ಟೈಪ್ ಅಲ್ಲೇ ಇದು ಇದೆ ಅಂತ. ಸೊ ಒಂದು ಲೈನ್ ಅಲ್ಲಿ ಇದನ್ನ ಬರ್ಕೊಂಬಿಡಿ, ಕೆಳಗಡೆ ಜಸ್ಟ್ ಯು ಹ್ಯಾವ್ ಟು ಆಡ್ ದ ನಂಬರ್ಸ್. ನಾವು ಸೊ ನಂಬರ್ಸ್ ನ ಆಡ್ ಮಾಡ್ತಾ ಹೋಗಿ ಅಷ್ಟೇ. 2pz ಅಂಡ್ ಇದಕ್ಕೂ ಅದೇ ಬರ್ತಾ ಆಗುತ್ತಾ. ಸೊ ನಾವು ಐ ವೋಂಟ್ ರೈಟ್ ಇಟ್ ಹಿಯರ್. ಸೊ ಇದಕ್ಕೆ ಏನ್ ಬರುತ್ತೆ ಇದನ್ನ ಬರ್ಕೊಂಡ್ಬಿಡೋಣ. ಸಿಗ್ಮಾ 2pz pi 2px pi 2py pi ಸ್ಟಾರ್ 2px pi ಸ್ಟಾರ್ 2py ಸಿಗ್ಮಾ ಸ್ಟಾರ್ 2pz. ಅಂಡ್ ಇಲ್ಲಿ ಏನ್ ಬಂತು pi 2px pi 2py ಸಿಗ್ಮಾ 2pz pi star 2px pi star 2py sigma star 2pz. ಸೊ ನಾವು ಲೆಟ್ ಅಸ್ ಫಿಲ್ ಮಾಡ್ತಾ ಹೋಗೋಣ. ನಾವು ಯಾವಾಗ ಈ ಅಯಾನ್ಸ್ ನ ತಗೊಂಡಿದ್ದೀವಿ ನೋಡಿ NO ಪ್ಲಸ್ ಅಂಡ್ CN ಮೈನಸ್, ಇದರಲ್ಲಿ ಯಾವ್ದ್ರ ಮೇಲೆ ಇವಾಗ ಚಾರ್ಜ್ ಬರ್ತಿದೆ ಅದೊಂದು ಗೊತ್ತಿರಬೇಕು. ಸೊ ಇಲ್ಲಿ NO ಪ್ಲಸ್ ಅಲ್ಲಿ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ನೈಟ್ರೋಜನ್ ಮೇಲೆ ಪ್ಲಸ್ ಚಾರ್ಜ್ ಬಂದಿರುತ್ತೆ ಯಾವಾಗ್ಲೂ. CN ಮೈನಸ್ ಅಂತ ಹೇಳಿದ್ರೆ ಅದರಲ್ಲೂ ನೈಟ್ರೋಜನ್ ಮೇಲೆ ನಮ್ದು ಏನಾಗಿರುತ್ತೆ ನೆಗೆಟಿವ್ ಚಾರ್ಜ್ ಬಂದಿರುತ್ತೆ. ಸೊ ಅದ್ರ ಅಕಾರ್ಡಿಂಗ್ ನಾವು ಬರಿತಾ ಹೋಗ್ತೀವಿ. N ಪ್ಲಸ್ ಇದ್ರೆ ನೈಟ್ರೋಜನ್ ಇಲ್ಲಿ ಇವಾಗ ಎಷ್ಟಿದೆ, ಸೊ ಅಲ್ಲಿ 3 ಇರೋದ್ರಿಂದ ಇಲ್ಲಿ ಬರೀ 2 ಇದೆ, ಮೈನಸ್ ಇರೋದ್ರಿಂದ ಇಲ್ಲಿ 4 ಇದೆ. ಕರೆಕ್ಟ್ ಪಿ ಸಬ್ಶನ್ ಅಲ್ಲಿ. ಸೊ ಓಕೆ ಬರಿತಾ ಹೋಗೋಣ ಇಲ್ಲಿ. ಸೊ ಎಷ್ಟಾಯ್ತು, ಸೊ ದಟ್ ಈಸ್ ಇಯರ್ ನಮ್ದು ಆಕ್ಸಿಜನ್ ಅಲ್ಲಿ 4 ಇದೆ, 4 + 4 8 ಇದೆ. ಸೊ ಆಬ್ವಿಯಸ್ಲಿ 1 2 ಇಲ್ಲಿ ಬಂತು 2. ನೆಕ್ಸ್ಟ್ ಈಸ್ ಇಯರ್ 3 4 5 6 7 8 1 ಬರಿತಾ ಹೋಗ್ತೀವಲ್ವಾ. ಸೊ ನೆಕ್ಸ್ಟ್ ಇಲ್ಲಿ 2 ಬಂದಿದೆ. ನೆಕ್ಸ್ಟ್ ಇಲ್ಲಿ ಬರ್ತಾ ಹೋಗೋಣ NO ಪ್ಲಸ್ ಇರೋದ್ರಿಂದ N ಪ್ಲಸ್ ಅಂತ ಹೇಳಿದ್ರೆ ದಟ್ ಈಸ್ 2 ಪ್ಲಸ್ ನಮ್ದು ಆಕ್ಸಿಜನ್ ಅಲ್ಲಿ 4 ಇದೆ, 4 5 6 ಇದಾವ ಟೋಟಲಿ. ಸೊ 1 2 3 4 5 6 ಈ ತರ ಆಯ್ತು ರೈಟ್.
ನೆಕ್ಸ್ಟ್ ಒಂದಲ್ಲಿ ಬರ್ತಾ ಹೋಗೋಣ CN ಮೈನಸ್. ಸೊ CN ಮೈನಸ್ ಕಾರ್ಬನ್ ಅಲ್ಲಿ 2 ಇದಾವೆ, 2 ಪ್ಲಸ್ ಎನ್ ಅಲ್ಲಿ ಮೈನಸ್ 4 4 5 6 ಇದಾವೆ. ಸೊ ಇದರಲ್ಲೂ 6 ಈ ತರ ಆಯ್ತಾ. ಸೊ CO ದಲ್ಲಿ ಎಷ್ಟಾಯ್ತು 4 5 6 ಇದೆ. ಸೊ 2 2 ನೆಕ್ಸ್ಟ್ ಅಂದು ಇಲ್ಲಿ 2 ಆಗ್ತಾ ಹೋಯ್ತಾ. ಓಕೆ, ನೈಟ್ರೋಜನ್ ಎಷ್ಟಾಗ್ತಾ ಎಷ್ಟಾಗ್ತಾ ಹೋಯ್ತು. ಸೊ ನೈಟ್ರೋಜನ್ ಅಲ್ಲಿ ಬಂದ್ರೆ 6 ಇದೆ, ಅಗೇನ್ 2 2 2 ಇದೆ. ನೆಕ್ಸ್ಟ್ ಆಕ್ಸಿಜನ್ ಅಲ್ಲಿ ಬರ್ತಾ ಹೋದ್ರೆ O2 ಮೈನಸ್ x 4 4 8 ಇದಾವೆ, 8 8 ಪ್ಲಸ್ ಮೈನಸ್ ಇರೋದ್ರಿಂದ 9 ಆಯ್ತು. ಸೊ 2 3 4 5 6 7 8 9. ಸೊ 2 1 ಇದೆ. ನೆಕ್ಸ್ಟ್ ಎನೋದಲ್ಲಿ ಎಷ್ಟಾಯ್ತು 3 4 4 5 6 4 7 ಇದಾವೆ, 2 2 2 6 ಆಯ್ತು ಅಂಡ್ 7 ಇಲ್ಲಿ 1 ಆಯ್ತು. ರೈಟ್, ಓಕೆ, ಕರೆಕ್ಟ್ ಆಗಿದೆ. ಈಗ ಬರ್ತಾ ಹೋಗೋಣ ಬಾಂಡಿಂಗ್ ಆರ್ಬಿಟಲ್ಸ್, ಆಂಟಿ ಬಾಂಡಿಂಗ್ ಆರ್ಬಿಟಲ್ಸ್ ಮೈನಸ್ ಮಾಡ್ತಾ ಹೋಗ್ಬೇಕು. ಸೊ ಎಷ್ಟಾಗಿದೆ ಇಲ್ಲಿ ಬಾಂಡಿಂಗ್ ಆರ್ಬಿಟಲ್ಸ್ ಅಲ್ಲಿ ಎಷ್ಟಿದಾವೆ 6 6 2 ಡಿವೈಡೆಡ್ ಬೈ 2 6 minus 2 4 4 divided by 2 2 6 6 divided by 2 is equal to 3 6 divided by 2 is equal to 3 6 divided by 2 is equal to 3 6 divided by 2 is equal to 3. ಇದರಲ್ಲಿ ಎಷ್ಟಾಯ್ತು 6 6 minus 3 3 3 divided by 2. ಇದರಲ್ಲಿ 6 6 minus 1 5 divided by 2 ಆಗ್ತಿದೆ. ರೈಟ್, ಸೊ 3 divided by 2 ಅಂತ ಹೇಳಿದ್ರೆ 1.5 ಆಯ್ತು, 2.5 ಆಯ್ತು. ಸೊ ಈಗ ನಾನು ಕೇಳಿರೋದು ದಟ್ ಈಸ್ ಸ್ಪೀಶೀಸ್ ಹ್ಯಾವ್ ಸೇಮ್ ಬಾಂಡ್ ಆರ್ಡರ್ ಅಂತ ಹೇಳಿದ್ರೆ ಸೇಮ್ ಪ್ಯಾಟರ್ನ್ ಅಲ್ಲಿ ಅದು. ಫಸ್ಟ್ ಒಂದಲ್ಲಿ 2 3 ಇದೆ, ಸೇಮ್ ಇಲ್ಲ, ಸೊ ಇದು ಆಪ್ಷನ್ ಆಗೋದಿಲ್ಲ. ಸೈನೈಡ್ ಅಲ್ಲಿ 3 3 ಇದೆ, ಇದು ಆಪ್ಷನ್ ಕರೆಕ್ಟ್ ಆಯ್ತು. ನೈಟ್ರೋಜನ್ ಅಂಡ್ ಆಕ್ಸಿಜನ್ ದಲ್ಲಿ ಅನಯೋನ್ ಅಲ್ಲಿ ಎಷ್ಟಾಗ್ತಿದೆ 3 and 1.5 ಇದೆ, ಇದು ಆಗಲ್ಲ. ಇದರಲ್ಲೂ ಕೂಡ ನಮ್ದು ಏನಾಗ್ತಿದೆ ಇವಾಗ ದಟ್ ಈಸ್ ಯುವರ್ ಕಾರ್ಬನ್ ಮೊನಾಕ್ಸೈಡ್ ದಟ್ ಈಸ್ 3 ಇದೆ ಅಂಡ್ ನೈಟ್ರಸ್ ಆಕ್ಸೈಡ್ ಎಷ್ಟಿದೆ ಅಂದ್ರೆ 2.5 ಇದೆ, ಸೊ ಇದು ಕೂಡ ಆಗೋದಿಲ್ಲ. ನೆಕ್ಸ್ಟ್ ಕ್ವೆಶನ್, ಮ್ಯಾಚ್ ದ ಫಾಲೋಯಿಂಗ್ ಅಂಡ್ ಐಡೆಂಟಿಫೈ ದ ಕರೆಕ್ಟ್ ಆಪ್ಷನ್. ಸೊ ಫಸ್ಟ್ ಒಂದಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಒಂದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಒಂದು ಆಡ್ ಆದ್ರೆ ನಮಗೆ ಏನ್ ಸಿಗುತ್ತೆ ಅಂತ ಕೇಳಿದ್ದಾರೆ. ಸೊ ಆಬ್ವಿಯಸ್ಲಿ ಇದು ಸಿಂಥಸಿಸ್ ಆಫ್ ಗ್ಯಾಸ್ ಆಗಿದೆ, ಕರೆಕ್ಟ್ ಇದು ಆಪ್ಷನ್ ಆಗಿರುತ್ತೆ. ಟೆಂಪರರಿ ಹಾರ್ಡ್ನೆಸ್ ಆಫ್ ವಾಟರ್ ಏನಕ್ಕಿರುತ್ತೆ ಅದರಲ್ಲಿ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಅಯಾನ್ ಪ್ರೆಸೆಂಟ್ ಇರಾಗಿರುತ್ತೆ. ಸೊ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಅಯಾನ್ ಇರೋದ್ರಿಂದ ಸೊ ಇದು ಕರೆಕ್ಟ್ ಆಗುತ್ತಾ. ಸೊ ಫಸ್ಟ್ ಒಂದಿಗೆ ಥರ್ಡ್ ಮಂತ್, ಸೆಕೆಂಡ್ ಒಂದಿಗೆ ಫಸ್ಟ್ ಮಂತ್. ನೆಕ್ಸ್ಟ್ B2H6 ಏನಾಗಿದೆ, ಸೊ ಇಟ್ ಈಸ್ ವೆರಿ ಗುಡ್ ಎಕ್ಸಾಂಪಲ್ BH3 ಆಗಿರೋದು, ದಟ್ ಈಸ್ ಆಸ್ ಆಡ್ ಎಲೆಕ್ಟ್ರಾನ್ ಸ್ಪೀಶೀಸ್ ಅಂತ ಹೇಳ್ತೀವಿ ಅದನ್ನ. ಸೊ ಅದೇನಾಗಿದೆ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್ ಆಗಿದೆ, ಇಟ್ ಬಿಹೇವ್ ಆಸ್ ಸೇಮ್ ಆಸ್ ಯುವರ್ ಕೆಟಯಾನ್. ಸೊ ಆಬ್ವಿಯಸ್ಲಿ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಹೈಡ್ರೈಡ್ ಆಯ್ತು, ಆಪ್ಷನ್ ನಂಬರ್ 2 ಆಗಿದೆ. H2O2 ಹೈಡ್ರೋಜನ್ ಪೆರಾಕ್ಸೈಡ್ ನಾನ್ ಪ್ಲೇನರ್ ಸ್ಟ್ರಕ್ಚರ್, ಇದ್ರ ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಈ ತರ ನೀವು ಈ ತರ ವಾಲ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ ಈ ವಾಲ್ ಕಾರ್ನರ್ ಅಲ್ಲಿ ನಿಮ್ದು ಹೈಡ್ರೋಜನ್ ಪೆರಾಕ್ಸೈಡ್ ಲಿಂಕೇಜ್ ಇರುತ್ತೆ ಅಂಡ್ ಹೈಡ್ರೋಜನ್ ಏನಾಗಿರುತ್ತಲ್ವಾ ಈ ತರ ಆಗಿರುತ್ತೆ ಬಾಂಡೆಡ್ ಅಲ್ಲಿ. ಸೊ ದಿಸ್ ಇಸ್ ಯುವರ್ ಹೈಡ್ರೋಜನ್ ಪೆರಾಕ್ಸೈಡ್ ಅಂಡ್ ಇಟ್ ಈಸ್ ನಾನ್ ಪ್ಲೇನರ್. ಕ್ಲಿಯರ್ಲಿ ಆ ಪಿಕ್ಚರ್ ಇಂದ ಅರ್ಥ ಆಗ್ತದೆ. ಸೊ ಇಟ್ ವಿಲ್ ಬಿ ಆಪ್ಷನ್ ನಂಬರ್ 4. ಸೊ ನಾವು ಐಡೆಂಟಿಫೈ ಮಾಡಬೇಕಾದ ಆಪ್ಷನ್ ಎಗೆ ಥರ್ಡ್ ಮಂತ್ ಈ 3 ಆಪ್ಷನ್ಸ್ ಅಲ್ಲಿ ಇದಾವೆ. ದಿಸ್ ಇಸ್ ಔಟ್ ಆಫ್ ದಿ ಲೀಗ್ ಅಂಡ್ ಸೆಕೆಂಡ್ ಮಂತ್ಗೆ ಫಸ್ಟ್ ಮಂತ್ ಇದೆ, ಸೊ ಇಲ್ಲಿದೆ. ಸೊ ಆಪ್ಷನ್ ನಂಬರ್ ಎ ಈಸ್ ಯೋರ್ ಕರೆಕ್ಟ್ ಆಪ್ಷನ್. ಕ್ಲಿಯರ್, ಓಕೆ. ನೆಕ್ಸ್ಟ್ ಒಂದಿಗೆ ಬರ್ತಾ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಐಸೋ ಎಲೆಕ್ಟ್ರಾನಿಕ್ ಅಂಡ್ ಐಸೋ ಸ್ಟ್ರಕ್ಚರಲ್. ಸೊ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವ್ದು ನಮ್ದು ಐಸೋ ಎಲೆಕ್ಟ್ರಾನಿಕ್ ದಟ್ ಈಸ್ ನಂಬರ್ ಆಫ್ ನಮ್ದು ಎಲೆಕ್ಟ್ರಾನ್ಸ್ ಸೇಮ್ ಇದೆ ಅಂಡ್ ಐಸೋ ಸ್ಟ್ರಕ್ಚರಲ್ ಅಂತ ಕೇಳ್ತಿದ್ದಾರೆ. ಸೊ ನಾವೇನ್ ಬರಿತೀವಿ, ಫಸ್ಟ್ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಇರೋದ ನಾನು ಎಲಿಮೆಂಟ್ಸ್ ನ ಬರಿತಾ ಹೋಗ್ತೀನಿ, ಎಲಿಮೆಂಟ್ಸ್ ಅಂತೀನಿ ಕಂಪೌಂಡ್ಸ್ ನ, ಅಂಡ್ ನಾವು ವಿಲ್ ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಾನ್ಸ್. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನ ಕೌಂಟ್ ಮಾಡೋಣ. ಸೊ ನೈಟ್ರೋಜನ್ ಅಂತ ಹೇಳಿದ್ರೆ 7 + 3 × 8 ನೆಗೆಟಿವ್ ಚಾರ್ಜ್ ಇರೋದ್ರಿಂದ +1, ಸೊ ಇಟ್ ವಿಲ್ ಬಿ 32. ಅಂಡ್ ನೆಕ್ಸ್ಟ್ ಇದ್ರದ್ದು ಬಂದ್ರೆ 6 + 3 × 8 +2 ಇಟ್ ಈಸ್ ಆಲ್ಸೋ ಈಕ್ವಲ್ ಟು 32. ಅಂಡ್ ಇದ್ರಲ್ಲಿ ಬಂದ್ರೆ 17 + 3 × 8 ನೆಗೆಟಿವ್ ಚಾರ್ಜ್ ಇರೋದ್ರಿಂದ +1 ವಿಚ್ ಈಸ್ ಈಕ್ವಲ್ ಟು 42. ಅಂಡ್ ಇಟ್ ಈಸ್ 16 + 3 × 8 ವಿಚ್ ಈಸ್ ಈಕ್ವಲ್ ಟು 40. ಇದಾಯ್ತಲ್ಲ. ಐಸೋ ಎಲೆಕ್ಟ್ರಾನಿಕ್ ಅಂತ ಹೇಳಿದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ ಸೇಮ್ ಇರಬೇಕು. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ ಅಂತೂ ಇದರಲ್ಲೇ ಸೇಮ್ ಆಯ್ತು, ಇವಾಗಲೇ ಆಪ್ಷನ್ ಬಂದ್ ಹೋಗುತ್ತೆ ದಟ್ ಈಸ್ NO3- ಅಂಡ್ CO3 2- ಕರೆಕ್ಟ್ ಆಪ್ಷನ್ ಅಂತ. ಬಟ್ ಸ್ಟಿಲ್ ವಿ ವಿಲ್ ಕ್ಯಾಲ್ಕುಲೇಟ್ ದಿ ಐಸೋ ಸ್ಟ್ರಕ್ಚರಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಾರ್ ದಟ್ ವಾಟ್ ವಿ ವಿಲ್ ಡೂ, ವಿ ವಿಲ್ ಫೈಂಡ್ ಸ್ಟೀರಿಕ್ ನಂಬರ್ ಹೇಗೆ ಐಡೆಂಟಿಫೈ ಮಾಡ್ತೀರಾ. ಸೊ ದಟ್ ಈಸ್ ನಂದು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದಾವೆ ಇದರಲ್ಲಿ, ದಟ್ ಈಸ್ 3 + 2 5 ನಂದು ಮೋನೋವೆಲೆಂಟ್ ಆಟಮ್ 0 ಆಗಿದೆ, ಆನಿಯಾನ್ ಆಗಿರೋದ್ರ +1 ಡಿವೈಡೆಡ್ ಬೈ 2 6 ಡಿವೈಡೆಡ್ ಬೈ 2 ಎಷ್ಟಾಯ್ತು 3 ಆಯ್ತು. ಇದರಲ್ಲಿ ಕಾರ್ಬನ್ ಅಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಗಳಿದಾವೆ, ಸೊ ದಟ್ ಈಸ್ ಯೋರ್ 4 + 2 ಡಿವೈಡೆಡ್ ಬೈ
2, ದಟ್ ಈಸ್ 6 ಡಿವೈಡೆಡ್ ಬೈ 2 3 ಆಗಿದೆ. ಸೊ ನೋಡಿ ಸ್ಟೀರಿಕ್ ನಂಬರು ಸೇಮ್ ಆಗಿದೆ, ಕರೆಕ್ಟಾಗಿ ಆಪ್ಷನ್ ಆಗಿದೆ ಅಲ್ವಾ. ನೆಕ್ಸ್ಟ್ ಒಂದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಎಷ್ಟು ನಂದು ವೇಲೆನ್ಸ್ ಎಲೆಕ್ಟ್ರಾನ್ ಇರೋದು 7 ಪ್ಲಸ್ 1 ಡಿವೈಡೆಡ್ ಬೈ 2, ಸೊ 8 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 4. ನೆಕ್ಸ್ಟ್ ಇದಕ್ಕೆ ಬರ್ತಾ ಹೋದ್ರೆ ದಟ್ ಈಸ್ ಯೋರ್ 6 ಡಿವೈಡೆಡ್ ಬೈ 2, ದಟ್ ಈಸ್ ಯೋರ್ 3. ಕ್ಲಿಯರ್? ಸೊ ನೋಡಿ ಐಸೋ ಎಲೆಕ್ಟ್ರಾನಿಕ್ ಅಂಡ್ ನಂದು ಐಸೋ ಸ್ಟ್ರಕ್ಚರಲ್ ಕೇಳಿದ್ದು ಹೈಬ್ರಿಡೈಸೇಷನ್ ಸೇಮ್ ಆಗಿರಬೇಕು ಅಂಡ್ ನಂದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೂಡ ಸೇಮ್ ಆಗಿರಬೇಕು. ಸೊ ಆಪ್ಷನ್ ನಂಬರ್ ಎ ಇಸ್ ಯೋರ್ ಕರೆಕ್ಟ್ ಆಪ್ಷನ್. Next, match up orbital overlap figures shown in list 1 with the description given in list 2. Select the correct answer using the code given below the list. So ನಮ್ಗೆ ಏನಿಲ್ಲ, ಸುಮ್ಮನೆ ವೆರಿ ಸಿಂಪಲ್ ಕ್ವೆಶ್ಚನ್ ಕೇಳಿದ್ದಾರೆ, ಓವರ್ಲ್ಯಾಪಿಂಗ್ ಬಗ್ಗೆ ಕೇಳಿರೋದು. ಸೊ ನಂದು ಇನ್ ಫೇಸ್ ಅಂಡ್ ಔಟ್ ಆಫ್ ಫೇಸ್ ಓವರ್ಲ್ಯಾಪಿಂಗ್ ನಾವು ಐಡೆಂಟಿಫೈ ಮಾಡಬೇಕಾಗಿದ್ದು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸೊ ಇವೆರಡು ಏನಾಗ್ತದೆ, ಸೊ ಇನ್ ಫೇಸ್ ಇದಾವೆ. ಸೊ ಇನ್ ಫೇಸ್ ಇದಾವೆ ಅಂಡ್ ನಂದು ಈ ತರ ಓವರ್ಲ್ಯಾಪ್ ಆಕ್ಸಿಯಲ್ ಓವರ್ಲ್ಯಾಪ್ ಆಗ್ತಿದ್ರೆ ನಾನು ಏನ್ ಹೇಳ್ತೀನಿ, ಸೊ ಇಟ್ ಇಸ್ ಸಿಗ್ಮಾ ಬಾಂಡ್ ಫಾರ್ಮೇಶನ್ ಮಾಡ್ತಿದೆ. ಸೊ ಯಾವ ಸಿಗ್ಮಾ ಬಾಂಡ್ ಫಾರ್ಮೇಶನ್ ಮಾಡ್ತಿದೆ, ದಿಸ್ ಇಸ್ ಯೋರ್ ಡಿ ಆರ್ಬಿಟಲ್ ಅಲ್ಲ 4 ಲೋಬ್ಸ್ ಇರೋದು. ಸೊ ಡಿ ಟು ಡಿ ಸಿಗ್ಮಾ ನಂದು ಏನಾಗ್ತಿದೆ ಇನ್ ಫೇಸ್, ಸೊ ದೇರ್ ಫೋರ್ ಬಾಂಡಿಂಗ್. ಸೊ ಡಿ ಟು ಡಿ ಸಿಗ್ಮಾ ಬಾಂಡಿಂಗ್ ಇದೆ. ಸೊ ಇದಕ್ಕಿದಾಯ್ತಾ. ನೆಕ್ಸ್ಟ್ ಪಿ ಆರ್ಬಿಟಲ್ ಇದೆ, ಡಿ ಆರ್ಬಿಟಲ್ ಇದೆ. ಸೊ ಓವರ್ಲ್ಯಾಪ್ ಯಾವ್ದಾಗ್ತಿರೋದು, ನಂದು ಇನ್ ಫೇಸ್ ಅಲ್ಲಿ ಓವರ್ಲ್ಯಾಪ್ ಆಗ್ತಿದೆ. ಸೊ ನಂದು ಪಿ ಟು ಡಿ ಪೈ ಬಾಂಡಿಂಗ್ ಆಗ್ತಿದ್ಯಾ, ಪಿ ಟು ಡಿ ಪೈ ಬಾಂಡಿಂಗ್ ಆಗ್ತಿದೆ. ನೆಕ್ಸ್ಟ್ ಒಂದು ತಗೊಂತಾದ್ರೆ ಔಟ್ ಆಫ್ ಫೇಸ್ ಇದೆ, ಔಟ್ ಆಫ್ ಫೇಸ್ ಇದೆ, ಪಿ ಟು ಡಿ ಪೈ ಆಂಟಿ ಬಾಂಡಿಂಗ್ ಆಗ್ತಿದ್ಯಾ. ಸೊ ನಂದು ಏನಾಗ್ತಿದೆ ಪಿ ಟು ಡಿ ಪೈ ಆಂಟಿ ಬಾಂಡಿಂಗ್. ಇದ್ರಲ್ಲಿ ಏನಾಗ್ತಿದೆ ನೋಡಿ, ಸೊ ಇಟ್ ಈಸ್ ಯೋರ್ ಡಿ ಆರ್ಬಿಟಲ್. ಈ ತರ ಇದ್ದಾಗ ಗೊತ್ತಾಗ್ತಿದೆ ಅಲ್ವಾ, ಡಿ ಝೆಡ್ ಸ್ಕ್ವೇರ್. ಸೊ ಡಿ ಝೆಡ್ ಸ್ಕ್ವೇರ್ ಇದೆ ಅಂಡ್ ಇನ್ನೊಂದು ನಂದು ಡಿ ಆರ್ಬಿಟಲ್ ಇದೆ ಅಂಡ್ ದಿಸ್ ಇಸ್ ಔಟ್ ಆಫ್ ಫೇಸ್, ದೇರ್ ಫೋರ್ ಇಟ್ ಈಸ್ ಆಲ್ಸೋ ಆಂಟಿ ಬಾಂಡಿಂಗ್. ಸೊ ಈ ತರ ಆಪ್ಷನ್ ಕರೆಕ್ಟ್ ಆಗುತ್ತಾ. ಪಿಗೆ 2 ಎಲ್ಲಿದೆ, ಪಿಗೆ 2 ಇಲ್ಲಿದೆ, ಇಲ್ಲಿದೆ. ಸೊ ಇವೆರಡಂತೂ ರಾಂಗ್ ಆಪ್ಷನ್ ಆಯ್ತು ಇಲ್ಲೇ. ನೆಕ್ಸ್ಟ್ ಕ್ಯೂಗೆ ಯಾವ್ದಿದೆ 3, ಕ್ಯೂಗೆ 3 ಯಾವ್ದಿದೆ, ಆಪ್ಷನ್ ನಂಬರ್ ಸಿ. ಸೊ ದೇರ್ಫೋರ್ ಆಪ್ಷನ್ ನಂಬರ್ ಸಿ ಇಸ್ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶ್ಚನ್ ಬರೋಣ. Hybridization shape and number of pi bonds in ZXeOF2. ಸೊ ಝೀನಾನ್ದು ಕಂಪೌಂಡ್ ಅಲ್ಲಿ ನಿಮ್ಗೆ ಕೇಳ್ತಿದ್ದಾರೆ ಹೈಬ್ರಿಡೈಸೇಷನ್ ಏನು, ಶೇಪ್ ಏನು ಅಂಡ್ ಅದರಲ್ಲಿ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ ಪೈ ಬಾಂಡ್ ಎಷ್ಟಿದಾವೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಮಾಡಕ್ಕೆ ನಾವ್ ಏನ್ ಮಾಡ್ತೀವಿ, ಫಸ್ಟ್ ಝೀನಾನ್ನ ತಗೊಳ್ತಾ ಹೋಗೋಣ. ಸೊ ಝೀನಾನ್ನ ತಗೊಳ್ತಾ ಹೋದ್ರೆ ಏನಾಗುತ್ತೆ ಅನ್ನೋದು ವೇಲೆನ್ಸ್ ಶೆಲ್ ಅಲ್ಲಿ, ಸೊ ದಟ್ ಈಸ್ ಯೋರ್ 5s2 5p 6 ಆಗಿದೆ, ರೈಟ್. ಸೊ ವೇಲೆನ್ಸ್ ಶೆಲ್ ಅಲ್ಲಿ ಇಷ್ಟು ಎಲೆಕ್ಟ್ರಾನ್ಸ್ ಇದಾವೆ ಅಂಡ್ ನಮ್ದು 4d10 ಆಬ್ವಿಯಸ್ಲಿ ಇದ್ದೇ ಇರತ್ತೆ, ಅದಂತೂ ಗೊತ್ತಿದೆ ನಮಗೆ. ನೆಕ್ಸ್ಟ್ ಬರ್ತಾ ಹೋಗೋಣ, ಅದನ್ನ ನಾನು ಇಲ್ಲಿ ಬರಿಬೇಕು ಆಕ್ಚುಲಿ, ಬಟ್ ಅಲ್ಲಿ ಬರ್ದಿದ್ದೀನಿ ಜಸ್ಟ್ ಬಿಕಾಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ನಿಂದು ವೇಲೆನ್ಸ್ ಶೆಲ್ ಅಲ್ಲಿ ನೀವು ಕನ್ಸಿಡರ್ ಮಾಡಿದ್ರೆ ಇದನ್ನ ಅಷ್ಟೇ ಮಾಡಬೇಕು, ಆಯ್ತಾ. ಇವಾಗ ಐಡೆಂಟಿಫೈ ಮಾಡ್ಕೊಂತ ಹೋಗೋಣ. ಸೊ ಝೀನಾನ್ ಅಲ್ಲಿ ಎಷ್ಟಾಯ್ತು, ಹಾಫ್ ಎಷ್ಟು ನಂದು ವೇಲೆನ್ಸ್ ಶೆಲ್ ಇದಾವೆ, ಎಲೆಕ್ಟ್ರಾನ್ಸ್ 8 ಇದಾವೆ. ಮೋನೋವೇಲೆಂಟ್ ಆಟಮ್ ಎಷ್ಟಿದಾವೆ, 2 ಇದಾವಲ್ವಾ. ಸೊ +2 ಯಾವ್ದಾದ್ರು ಚಾರ್ಜ್ ಇದೆಯಾ, ಇಲ್ಲ. 9 10 ಡಿವೈಡೆಡ್ ಬೈ 2 ಆಗ್ತದೆ. ಸೊ 5 ಸ್ಟೀರಿಕ್ ನಂಬರ್ 5 ಆದ್ರೆ ಯಾವ ಹೈಬ್ರಿಡೈಸೇಷನ್, sp3 3 4 ಆಗ್ತದೆ. sp3 ಡಿ ಹೈಬ್ರಿಡೈಸ್ಡ್, sp3 ಡಿ ಅನ್ನೋದು ಹೈಬ್ರಿಡೈಸೇಷನ್ ಆಯ್ತು. ಅಂಡ್ ನನಗೇನ್ ಕೇಳಿರೋದು ನೆಕ್ಸ್ಟ್ ಶೇಪ್ ಏನಾಗಿರುತ್ತೆ. ಸೊ sp3 ಹೈಬ್ರಿಡೈಸೇಷನ್ ತಗೊಂಡಾಗ ಟ್ರಿಗೋನಲ್ ಬೈಪಿರಮಿಡಲ್ ಶೇಪ್ ಬರುತ್ತಾ. ಸೊ ದಟ್ ಈಸ್ ಲೈಕ್ ದಿಸ್, ನದು ಪ್ಲೇನಾರ್ ಟ್ರಿಗೋನಲ್ ಪ್ಲೇನಾರ್ ಅಂಡ್ ಇಲ್ಲಿ ಝೀನಾನ್ ಇರುತ್ತೆ, ರೈಟ್. ಸೊ ಈ ಶೇಪ್ ಅಲ್ಲಿ ಇದೆ ಅಂಡ್ ನಂದು ಬಾಂಡಿಂಗ್ ಎಷ್ಟಾಗ್ತದೆ, 3 ಆಟಮ್ ಜೊತೆ ಬಾಂಡಿಂಗ್ ಆಗ್ತದೆ. ಸೊ ಒಂದು ಆಕ್ಸಿಜನ್ ಅಂಡ್ 2 ಫ್ಲೂರಿನ್. ಸೊ ಆಬ್ವಿಯಸ್ಲಿ ನನ್ನ ಹತ್ರ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದಾವಲ್ವಾ. ಸೊ ನನ್ನ ಹತ್ರ ಲೋನ್ ಪೇರ್ ಎಲೆಕ್ಟ್ರಾನ್ಸ್ 2 ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರೋವು ಎಲ್ಲಿ ಕೂತ್ಕೊಂತವೆ, ಈಕ್ವಿಟೋರಿಯಲ್ ಸೈಟ್ ಅಲ್ಲಿ, ಇಲ್ಲಿ. ಸೊ ಯಾವ ಶೇಪ್ ಆಯ್ತು, ಟಿ ಶೇಪ್ ಕಾಣಿಸಿದ್ಯಾ. ಸೊ ಆಪ್ಷನ್ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್, ಟಿ ಶೇಪ್ ಅಲ್ಲಿ ಇದೆ. ಅಂಡ್ ನೆಕ್ಸ್ಟ್ ನಂಬರ್ ಆಫ್ ಪೈ ಬಾಂಡ್ ಎಷ್ಟಿದೆ, ಆಕ್ಸಿಜನ್ ಜೊತೆ ಒಂದೇ ಒಂದು ಪೈ ಬಾಂಡ್ ಮಾಡತ್ತಾ. ಸೊ 1. ಸೊ ಯಾವ್ದು ಕರೆಕ್ಟ್, ಆಪ್ಷನ್ ನಂಬರ್ ಸಿ ಇಸ್ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಒಂದು, in which of the following pairs the two species are not isostructural. ಸೊ ಕೊಟ್ಟಿರೋದ್ರಲ್ಲಿ ಯಾವ ಆಪ್ಷನ್ ಐಸೋಸ್ಟ್ರಕ್ಚರಲ್ ಆಗಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ದಟ್ ಈಸ್ ನೀವು ಹೈಬ್ರಿಡೈಸೇಷನ್ ಫೈಂಡ್ ಔಟ್ ಮಾಡಬೇಕಾಗಿತ್ತು. ದಟ್ ಸ್ಟೀರಿಂಗ್ ನಂಬರ್ ವರ್ಗೂ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಏನ್ ಮಾಡ್ತೀರಾ, ಒಂದೊಂದು ಜೊತೆ ಬರ್ಕೊಂತ ಹೋಗೋಣ. ದಟ್ ಈಸ್ PCl4 ಪ್ಲಸ್ SiClO4 BF4 ಮೈನಸ್ SF4 SF6 ALF63 ಮೈನಸ್ ಅಂಡ್ CO2 NO2 ಪ್ಲಸ್. ಸೊ ಇವಾಗ ಮಾಡ್ತಾ ಹೋಗೋಣ ಸ್ಟೀರಿಕ್ ನಂಬರ್ಗೆ. ಸೊ ಇಲ್ಲಿ ಎಷ್ಟು ಆಗ್ತಾ ಹೋಯ್ತು, 3 + 2 5 ಮೋನೋವೇಲೆಂಟ್ ಆಟಮ್ 4
ಪಾಸಿಟಿವ್ ಚಾರ್ಜ್ ಇಂದ -1 ಡಿವೈಡೆಡ್ ಬೈ 2 ಎಷ್ಟಾಯ್ತು 5 + 4 9 9 - 1 8 8 ಡಿವೈಡೆಡ್ ಬೈ 2 ಎಷ್ಟಾಯ್ತು 4 ಆಯ್ತು. ಸಿಲಿಕಾನ್ ಟೆಟ್ರಾಕ್ಲೋರೈಡ್ ಅಲ್ಲಿ ಬರ್ತಾ ಹೋದ್ರೆ ಸಿಲಿಕಾನ್ ಅಲ್ಲಿ ಎಷ್ಟು ಬರ್ತಾ ಹೋಯ್ತು 4 + 4 ಡಿವೈಡೆಡ್ ಬೈ 2 8 ಡಿವೈಡೆಡ್ ಬೈ 2 = 4 ಬರ್ತಾ ಹೋಯ್ತು. ಬೋರಾನ್ ಅಲ್ಲಿ ಬರ್ತಾ ಹೋದ್ರೆ ಸೊ ಇಟ್ ಈಸ್ ಯೋರ್ 3 + 4 + 1 divided by 2 4 + 1 5 5 + 3 8 divided by 2 = 4. next sulfuric ಬರ್ತಾ ಹೋದ್ರೆ it is your 6 + 4 divided by 2 10 divided by 2 5 ಬರ್ತಿದೆ ಕರೆಕ್ಟ್. ನೆಕ್ಸ್ಟ್ ಒಂದಲ್ಲಿ ಬರ್ತಾ ಹೋದ್ರೆ ಸಲ್ಫರ್ಗೆ 6 + 6 divided by 2 12 divided by 2 it is your 6. ನೆಕ್ಸ್ಟ್ ಅಲ್ಯೂಮಿನಿಯಂಗೆ ಬರ್ತಾ ಹೋದ್ರೆ it is your 3 +6 ನೆಗೆಟಿವ್ ಚಾರ್ಜ್ ಇಂದ +3 ಡಿವೈಡೆಡ್ ಬೈ 2 6 + 6 12 12 ಡಿವೈಡೆಡ್ ಬೈ 2 = 6. ಕಾರ್ಬನಿಗೆ ಬರ್ತಾ ಹೋದ್ರೆ ಇಟ್ ಈಸ್ ಯೋರ್ 4 + 0 ಡಿವೈಡೆಡ್ ಬೈ 2 ಇಟ್ ಈಸ್ = 4 ಡಿವೈಡೆಡ್ ಬೈ 2 = 2. ನೈಟ್ರೋಜನಿಗೆ ಬರ್ತಾ ಹೋದ್ರೆ ಇಟ್ ಈಸ್ ಯೋರ್ 5 ಪ್ಲಸ್ ಇರೋದ್ರಿಂದ -1 ಡಿವೈಡೆಡ್ ಬೈ 2 4 ಡಿವೈಡೆಡ್ ಬೈ 2 2. ಸೊ ಯಾವ್ದು ಐಸೋಸ್ಟ್ರಕ್ಚರಲ್ ಇಲ್ಲ ಅಂತ ಕೇಳ್ತಿದ್ದಾರೆ. ಇವೆರಡು ಐಸೋಸ್ಟ್ರಕ್ಚರಲ್ ಸೇಮ್ ಇದೆ. ಇದು ಕೂಡ ಸೊ ನೆಕ್ಸ್ಟ್ ಇದು ಕೂಡ ಯಾವ್ದಿಲ್ಲ ಆಪ್ಷನ್ ನಂಬರ್ ಬಿ ಇಲ್ಲ. ಸೊ ಆಪ್ಷನ್ ನಂಬರ್ ಬಿ ಇಸ್ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಒಂದಿಗೆ ಬರ್ತಾ ಹೋಗೋಣ, ದಟ್ ಈಸ್ ಯೋರ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ ಇವಾಗ. ಸೊ ಕ್ವೆಶ್ಚನ್ ನಂಬರ್ 1 ಏನ್ ಕೊಟ್ಟಿದ್ದಾರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್ ಆಫ್ ಆಲ್ಕಲಿ ಮೆಟಲ್ಸ್ ಇನ್ಕ್ರೀಸಸ್ ಇನ್ ಮ್ಯಾಗ್ನಿಟ್ಯೂಡ್ ಆಸ್ ಅಟೋಮಿಕ್ ನಂಬರ್ ರೈಸಸ್. ಸೊ ಅಟೋಮಿಕ್ ನಂಬರ್ ರೈಸ್ ಮಾಡ್ತಾ ಮಾಡ್ತಾ ಯಾವ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಅದು ಬೇಸಿಕಲಿ ಯಾವ್ದ್ರಲ್ಲಿ ಅಲ್ಕಲಿ ಮೆಟಲ್ಸ್ ಅಲ್ಲಿ ಮಾತ್ರ. ಆಸ್ ಅಲ್ಕಲಿ ಮೆಟಲ್ಸ್ ಒಂದು ಗ್ರೂಪ್ ಎಲಿಮೆಂಟ್ಸ್ ಆಗಿದೆ, ಅಟೋಮಿಕ್ ನಂಬರ್ ಯಾವ ತರ ಇನ್ಕ್ರೀಸ್ ಆಗುತ್ತೆ, ಡೌನ್ ದ ಗ್ರೂಪ್ ಡೌನ್ ದಿ ಗ್ರೂಪ್. ಸೊ ಡೌನ್ ದಿ ಗ್ರೂಪ್ ಪ್ರಾಪರ್ಟಿ ಯಾವ್ದು ಇನ್ಕ್ರೀಸ್ ಆಗುತ್ತೆ ಆ ಪ್ರಾಪರ್ಟಿ ಬಗ್ಗೆ ಮಾತ್ರ ಕೇಳಿರೋದು. ಅಂಡ್ ಡೌನ್ ದಿ ಗ್ರೂಪ್ ನಮ್ದು ಪ್ರಾಪರ್ಟಿ ಇಲ್ಲಿ ಕೊಟ್ಟಿರೋದ್ರಲ್ಲಿ ಅಯೋನಿಕ್ ರೇಡಿಯಸ್ ಮಾತ್ರ ಇನ್ಕ್ರೀಸ್ ಆಗುತ್ತೆ. ಡೌನ್ ಗ್ರೂಪ್ ಆಗ್ತಾ ಆಗ್ತಾ ನಮ್ದು ನ್ಯೂ ಶೆಲ್ ಏನಾಗ್ತಾ ಆಡ್ ಆಗ್ತಾ ಇರುತ್ತೆ. ಸೊ ದಾಟ್ಸ್ ವೈ. ಸೊ ಆಬ್ವಿಯಸ್ಲಿ ಆಪ್ಷನ್ ನಂಬರ್ ಎ ಇಸ್ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಒನ್, ವಿಚ್ ಆಫ್ ದಿ ಆಲ್ಕಲಿ ಮೆಟಲ್ ಕ್ಲೋರೈಡ್ ಫಾರ್ಮ್ಸ್ ದ ಡೈಹೈಡ್ರೇಟ್ ಸಾಲ್ಟ್. ಸೊ ಆಲ್ಕಲಿ ಮೆಟಲ್ಸ್ ಅಲ್ಲಿ ಯಾವ್ದು ಒಂದು ಮೆಟಲ್ ಕ್ಲೋರೈಡ್ ಇದೆ ವಿಚ್ ಫಾರ್ಮ್ಸ್ ದ ಡೈಹೈಡ್ರೇಟ್ ಸಾಲ್ಟ್ ಅಂತ ಕೇಳಿದರೆ ಒಂದು ನೋಟ್ ಡೌನ್ ಮಾಡ್ಕೊಂಬಿಡಿ ಬುಕ್ ಅಲ್ಲಿ. ಆಲ್ಕಲಿ ಮೆಟಲ್ಸ್ ಅಲ್ಲಿ ಓನ್ಲಿ ಲಿಥಿಯಂ ಹ್ಯಾಲೈಡ್ ದಟ್ ಈಸ್ ಆಲ್ಸೋ ಲಿಥಿಯಂ ಕ್ಲೋರೈಡ್ ಮಾತ್ರ ಹೈಡ್ರೇಟ್ ಸಾಲ್ಟ್ ನ ಮಾಡುತ್ತೆ, ಬೇರೆದ್ ಯಾವುದು ಮಾಡಲ್ಲ. ಅಂಡ್ ದಿಸ್ ಹೈಡ್ರೇಟ್ ಸಾಲ್ಟ್ ಇಸ್ ಆಲ್ಸೋ ಯೋರ್ ಅನ್ಸ್ಟೇಬಲ್. ಬೇರೆ ಯಾವ್ಯಾವ ಎಲಿಮೆಂಟ್ ಅದರ್ ಹೈಡ್ರೇಟ್ ಆಫ್ ಮೆಟಲ್ ಕ್ಲೋರೈಡ್ ಯಾವ್ಯಾವ ಇದೆ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ಫಾರ್ಮ್ ಮಾಡೋದು ದಟ್ ವಿಲ್ ಬಿ ಯೋರ್ CuCl2 FeCl2 FeCl3 ಆಯ್ತಾ. ಸೊ ದಿಸ್ ಫಾರ್ಮ್ಸ್ ಹೈಡ್ರೇಟ್ಸ್ ಆಫ್ ಸಾಲ್ಟ್ ಯೂಶಲಿ. ಇದು ಎಕ್ಸಾಂಪಲ್ಸ್ ನಿಮಗೆ ಕೇಳ್ಬೋದಷ್ಟೇ. ನೆಕ್ಸ್ಟ್ ಒನ್, ಇನ್ ದ ಕೇಸ್ ಆಫ್ ಆಲ್ಕಲಿ ಮೆಟಲ್ ದ ಕೋವಲೆಂಟ್ ಕ್ಯಾರೆಕ್ಟರ್ ಡಿಕ್ರೀಸಸ್ ಇನ್ ಆರ್ಡರ್. ಸೊ ಕೋವಲೆಂಟ್ ಕ್ಯಾರೆಕ್ಟರ್ ಯಾವ ತರ ನಮ್ದು ಚೇಂಜ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ನಮಗೊಂದು ಕೋವಲೆಂಟ್ ಕ್ಯಾರೆಕ್ಟರ್ ಅಂದ್ರೆ ಏನು, ಯಾವಾಗ ಆಗುತ್ತೆ, ಎರಡರ ಮಧ್ಯೆ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಆಗಿದ್ದಾಗ. ಅಲ್ಕಲಿ ಮೆಟಲ್ ಆಗಿರೋದ್ರಿಂದ ದಿಸ್ ಅಲ್ಕಲಿ ಮೆಟಲ್ ಯುವರ್ ಎಲೆಕ್ಟ್ರೋ ಪಾಸಿಟಿವ್ ಆಗಿದೆಯಾ, ಎಲೆಕ್ಟ್ರೋ ಪಾಸಿಟಿವ್. ಅಂಡ್ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಹ್ಯಾಲೋಜನ್ ಕೊಟ್ಟಿದ್ದಾರೆ. ಸೊ ಹ್ಯಾಲೋಜನ್ಸ್ ಏನಾಗಿದ್ದಾವೆ, ಹ್ಯಾಲೋಜನ್ಸ್ ಎಲೆಕ್ಟ್ರೋ ನೆಗೆಟಿವ್. ಒಂದು ಎಲೆಕ್ಟ್ರೋ ಪಾಸಿಟಿವ್ ಒಂದು ಎಲೆಕ್ಟ್ರೋ ನೆಗೆಟಿವ್ ಆಗಿದೆ ಅಂತ ಹೇಳಿದ್ರೆ ನಂದು ಎಷ್ಟು ಜಾಸ್ತಿ ಎಲೆಕ್ಟ್ರೋ ನೆಗೆಟಿವ್ ಆಗುತ್ತೆ ಇದು ಫ್ಲೋರಿನ್ ಆಟಮ್, ಅಷ್ಟು ಜಾಸ್ತಿ ಏನಾಗ್ತಾ ಇರೋದು ಡಿಫ್ರೆನ್ಸ್ ಬರ್ತಾ ಇರುತ್ತೆ. ಅಂಡ್ ಎಷ್ಟು ಜಾಸ್ತಿ ನಂದು ಎಲೆಕ್ಟ್ರೋ ನೆಗೆಟಿವಿಟಿ ಡಿಫ್ರೆನ್ಸ್ ಬರುತ್ತೆ ಅಷ್ಟು ಜಾಸ್ತಿ ಅಯೋನಿಕ್ ಕ್ಯಾರೆಕ್ಟರ್ ಆಗುತ್ತೆ. ಸೊ ನಂದು ಏನ್ ಕನ್ಕ್ಲೂಷನ್, ದಟ್ ಈಸ್ ನಂದು ಡಿಫ್ರೆನ್ಸ್ ಇನ್ ಎಲೆಕ್ಟ್ರೋ ನೆಗೆಟಿವಿಟಿ ಕಡಿಮೆ ಇರಬೇಕು. So therefore halogen should be less electronegative. Therefore del electronegative ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಏನು ಬರಿತೀವಿ, ಮೆಟಲ್ ಆಲ್ಕಲಿ ಮೆಟಲ್ಸ್ ಅಲ್ಲಿ ನಾವು ಯಾವಾಗ ಕನ್ಸಿಡರ್ ಮಾಡ್ತೀವಿ ಕೋವಲೆಂಟ್ ಕ್ಯಾರೆಕ್ಟರ್ನ. ಸೊ ದಿಸ್ ಕೋವಲೆಂಟ್ ಕ್ಯಾರೆಕ್ಟರ್ is inversely proportional to electronegativity of halogen. And halogen ದು electronegativity of halogen ದು ಕನ್ಸಿಡರ್ ಮಾಡಿದ್ರೆ ಯಾವ ಆರ್ಡರ್ ಅಲ್ಲಿ ಇದೆ. ಸೊ ನಂದು ಬಂದ್ಬಿಟ್ಟು ಫ್ಲೂರಿನ್ ಫಸ್ಟ್, ಕ್ಲೋರಿನ್, ಬ್ರೋಮಿನ್ ಅಂಡ್ ಅಯೋಡಿನ. ಸೊ ಆಬ್ವಿಯಸ್ಲಿ ಯಾವ ಆರ್ಡರ್ ಅಲ್ಲಿ ಇರುತ್ತೆ ನಂದು ಇವಾಗ. ಸೊ ಎಷ್ಟು ಲೆಸ್ ನಂದು ಎಲೆಕ್ಟ್ರೋನೆಗೆಟಿವಿಟಿ ಇದೆ ಅಷ್ಟು ಜಾಸ್ತಿ ಕೋವಲೆಂಟ್ ಕ್ಯಾರೆಕ್ಟರು. ಸೊ ಎಲ್ಲರಿಗಿಂತ ಜಾಸ್ತಿ ಕೋವಲೆಂಟ್ ಕ್ಯಾರೆಕ್ಟರ್ ಯಾವ್ದ್ರದ್ದು, ಸೊ ದಟ್ ಈಸ್ alkali metal iodide, then bromide, then chloride, then fluoride. Option number C is your correct option. Clear? Okay.
ನೆಕ್ಸ್ಟ್ ಕ್ವಶನ್ ಬರ್ತಾ ಹೋಗೋಣ. ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಫಾರ್ ದ ಕಂಪೋಸಿಷನ್ ಆಫ್ ಸಬ್ಸ್ಟೆನ್ಸ್ ಅಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ. ಸೊ ನಮಗೆ ಈ ಒಂದು ಇದರಲ್ಲಿ ಲಿಸ್ಟ್ 1 ಅಲ್ಲಿ ಏನು ಕೊಟ್ಟಿದ್ದಾರೆ, ಕೆಲವೊಂದು ಸಬ್ಸ್ಟೆನ್ಸ್ ಗಳು ಕೊಟ್ಟಿದ್ದಾರೆ ಅಂಡ್ ನಂದು ಲಿಸ್ಟ್ 2 ಅಲ್ಲಿ ಅದರದ್ದು ಕಂಪೋಸಿಷನ್ ಕೊಟ್ಟಿದ್ದಾರೆ. ಸೊ ಹೈಡ್ರೇಟ್ಸ್ ಗಳನ್ನ ಕೊಡ್ತಾ ಹೋಗಿದ್ದಾರೆ ಅಂಡ್ ಇದರದ್ದು ಕಾಮನ್ ನೇಮ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಇವಾಗ ನೀವೇನ್ ಮಾಡಬೇಕು, ಮ್ಯಾಚ್ ಮಾಡಬೇಕು. ಸೊ ದ ಫಸ್ಟ್ ಥಿಂಗ್ ನಂಬರ್ 1 ಈಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಬಂದಿದ ತಕ್ಷಣ ನಿಮಗೆ ಗೊತ್ತಿದೆ ದಟ್ ಇಸ್ ಕ್ಯಾಲ್ಸಿಯಂ ಆಗಿದೆ. ಇದು ಕೂಡ ಕ್ಯಾಲ್ಸಿಯಂ ಆಗಿದೆ. ಎಪ್ಸೋಮೈಟ್ ಅಂಡ್ ಕೆಸರೈಟ್ ಬಂದ್ರೆ ದಿಸ್ ಇಸ್ ಯೋರ್ ಮೆಗ್ನೀಷಿಯಂ ಆಗಿದೆ, ರೈಟ್. ಸೊ ಈಗ ನೀವೇನ್ ಮಾಡ್ತಾ ಹೋಗ್ತೀರಾ ಅಂತಂದ್ರೆ ಆಪ್ಷನ್ ನಂಬರ್ ಎ ಯಾವ್ದಾದ್ರು ಕ್ಯಾಲ್ಸಿಯಂದು ಬರ್ತಿದ್ಯಾ, ಕ್ಯಾಲ್ಸಿಯಂ ಯಾವ್ದಾದ್ರು ಕೊಟ್ಟಿದ್ದಾರೆ 1 2 3 ಇದೆ, ಆಯ್ತಾ. 1 2 5. ಸೊ 1 2 5 ಅಲ್ಲಿ ಬಂದಿರ್ಬೇಕಾ. ಸೊ ಇದ್ರಲ್ಲಿ 3 ಕೊಟ್ಬಿಟ್ಟಿದ್ದಾರೆ ಆಪ್ಷನ್ ನಂಬರ್ 1 ಗೆ. ಇದು ಇಲ್ಲೇ ಹೊಲ್ಟೋಯ್ತಾ, ಎಲಿಮಿನೇಟ್ ಆಗೋಯ್ತಾ. ಇಷ್ಟು ಗೊತ್ತಿದ್ರು ಎಲಿಮಿನೇಟ್ ಮಾಡ್ತಾ ಹೋಗ್ಬೋದು ನೋಡಿ. ಸೊ ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ 4 ಕೊಟ್ಟಿದ್ದಾರೆ, ಮತ್ತೆ ಮೆಗ್ನೀಷಿಯಂದು ಇದು ಕೂಡ ಎಲಿಮಿನೇಟ್ ಆಯ್ತಾ, ಇದು ಎಲಿಮಿನೇಟ್ ಆಯ್ತು. ನೆಕ್ಸ್ಟ್ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಇದ್ರದ್ದು ನೋಡಿ ಎಪ್ಸೋಮೈಟ್ ಏನಾಗಿರ್ಬೇಕು, ಮೆಗ್ನೀಷಿಯಂ ಅಲ್ಲಿ ಅವ್ರು ಕೊಟ್ಟಿರ್ಬೇಕು. ಸೊ ಎಪ್ಸೋಮೈಟ್ ಅಂದ್ರೆ ಬಿ ಅಲ್ಲಿ 3 or 4 ಮಾತ್ರ ಇರಬೇಕು. ಇವೆಲ್ಲ ನೋಡಿ ಬಿ ಅಲ್ಲಿ 3 ಇದೆ, ಇದರಲ್ಲಿ 2 ಇದೆ. ಇದು ನೋಡಿ ಇವಾಗಲೇ ಎಲಿಮಿನೇಟ್ ಆಗ್ತಾ ಹೋಯ್ತು. ಸೊ ಎಲಿಮಿನೇಟ್ ಮಾಡ್ತಾ ಹೋದ್ರು ನಿಮ್ಗೆ ನೋಡಿ ಆಪ್ಷನ್ಗೆ ಸಿಗ್ತಾ ಇದೆ ಕರೆಕ್ಟ್ ಆಪ್ಷನ್. ಬೈ ದ ವೇ ನಾವೇನಾದ್ರೂ ಕರೆಕ್ಟ್ ಆಪ್ಷನ್ ಫೈಂಡ್ ಔಟ್ ಮಾಡ್ತಾ ಇದ್ರೆ ನಮ್ಗೆ ಏನ್ ಸಿಗ್ತಾ ಹೋಗುತ್ತೆ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೆ ಏನಾಗಿದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಲ್ಲಿದೆಲ್ಲ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೆ ಕ್ಯಾಲ್ಸಿಯಂ ಸಲ್ಫೇಟ್ದು ಹಾಫ್ ಹೈಡ್ರೇಟ್ ಫಾರ್ಮ್ ಇರುತ್ತೆ. ಅಂಡ್ ನೆಕ್ಸ್ಟ್ ಎಪ್ಸೋಮೈಟಿಗೆ ಬರ್ತಾ ಹೋದ್ರೆ ಸೊ ಇಟ್ ಈಸ್ ನಮ್ದು H2O ಇರುತ್ತೆ, ಕೆಸರೈಟ್ ಅಂಡ್ ಜಿಪ್ಸಮಿಗೆ ಬಂದ್ರೆ ಈ ತರ. ಸೊ ದಿಸ್ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. HCl was passed through a solution of calcium chloride, magnesium chloride and NaCl. Which of the following compound crystallizes? So ಯಾವ ಕಂಪೌಂಡ್ ಕ್ರಿಸ್ಟಲೈಸ್ ಆಗುತ್ತೆ ನಾವು HCl ಜೊತೆ ಪಾಸ್ ಮಾಡಿದಾಗ ಅಂತ ಕೇಳ್ತಿದ್ದಾರೆ. ಸೊ ಯಾವಾಗ ಕ್ರಿಸ್ಟಲೈಸ್ ಆಗುತ್ತೆ ಅಂತ ಹೇಳಿದ್ರೆ ಕ್ರಿಸ್ಟಲೈಸ್ ಯಾವಾಗ ಆಗುತ್ತೆ, crystallizes when it is not soluble to greater extent. ಸೊ ಜಾಸ್ತಿ ಸಾಲ್ಯುಬಲ್ ಆದ್ರೆ ಅದು ನಮ್ದು ಏನ್ ಮಾಡಲ್ಲ, ಕ್ರಿಸ್ಟಲೈಸೇಷನ್ ಆಗೋದಿಲ್ಲ. ಕಡಿಮೆ ಸಾಲ್ಯುಬಲೈಸ್ ಮಾಡಿದ್ರೆ ಅದು ಕ್ರಿಸ್ಟಲೈಸೇಷನ್ ಆಗುತ್ತೆ. ಈ ಒಂದು ನೀವು ಫ್ಯಾಕ್ಟರ್ ಮೇಲೆ ಇದನ್ನ ಆನ್ಸರ್ ಮಾಡಬೇಕಾಗಿತ್ತು. ಸೊ ನಾವು ಯಾವಾಗ ನಾನು ಮೆಟಲ್ ಕ್ಲೋರೈಡ್ ಬಗ್ಗೆ ಮಾತಾಡ್ತೀನಿ. ಸೊ ಒಂದು ನೆನ್ಪಿಟ್ಕೊಳ್ಳಿ ನೀವು, ದಟ್ ಈಸ್ ನಂದು ಏನಾದ್ರೂ ಇದರಲ್ಲಿ ವಿತ್ ರೆಸ್ಪೆಕ್ಟ್ ಟು ಹ್ಯಾಲೋಜನ್ ನಾನು ತಗೊಂಡ್ರೆ ಹ್ಯಾಲೋಜನ್ ಆಟಮ್ ಏನಾದ್ರೂ ಬ್ರೋಮಿನ್ ಅಂಡ್ ಇಂದು ಫ್ಲೂರಿನ್ ಕೊಟ್ಟಿದ್ರೆ ದೀಸ್ ಆರ್ ಯೋರ್ ಇನ್ಸಾಲ್ಯುಬಲ್. ಯೂಶಲಿ ಏನಾಗಿರ್ತಾರೆ, ಇನ್ಸಾಲ್ಯುಬಲ್ ಆಗಿರ್ತವೆ. ಅಂಡ್ ನೆಕ್ಸ್ಟ್ ಬರ್ತಾ ಹೋದ್ರೆ ದಟ್ ಈಸ್ ಅಲ್ಕಲಿ ಮೆಟಲ್ಸ್ ಅಂಡ್ ಅಲ್ಕಲೀನ್ ಅರ್ತ್ ಮೆಟಲ್ಸ್ಗೆ ಕಂಪೇರ್ ಮಾಡಿದ್ರೆ ಮೆಟಲ್ಸ್ ತಗೊಂತಾ ಹೋದ್ರೆ ನಿಂದೇನಾಗಿರುತ್ತೆ. ಸೊ ಆಲ್ಕಲಿ ಮೆಟಲ್ಸ್ ಸ್ವಲ್ಪ ಮಟ್ಟಿಗೆ ಸಾಲ್ಯುಬಲೈಸ್ ಆಗುತ್ತೆ ದ್ಯಾನ್ ಯುವರ್ ಆಲ್ಕಲೀನ್ ಅರ್ತ್ ಮೆಟಲ್ಸ್. ಅದರಲ್ಲಿ ನಾವು ಆಪ್ಷನ್ಸ್ ಅಲ್ಲಿ ತಗೊಂತಾ ಹೋದ್ರೆ ನಂದು ಎಷ್ಟು ಕೆಟಯಾನಿಕ್ ಸೈಜ್ ಇನ್ಕ್ರೀಸ್ ಆಗ್ತಿರತ್ತಲ್ವಾ, ಸಾಲ್ಯುಬಿಲಿಟಿ ಕೆಟಯಾನಿಕ್ ಸೈಜ್ ಎಷ್ಟು ಇನ್ಕ್ರೀಸ್ ಆಗ್ತಿರುತ್ತೆ, ಸೈಜ್ ಆಫ್ ಕೆಟಯಾನ್ ಅಷ್ಟು ನಂದೇನಾಗುತ್ತೆ ಸಾಲ್ಯುಬಿಲಿಟಿ ಕಡಿಮೆ ಆಗ್ತಿರುತ್ತೆ. ಸೊ ದಾಟ್ ಯು ಮಸ್ಟ್ ನೋ. ಸೊ ಆಪ್ಷನ್ ನಂಬರ್ ಈಸ್ ಯೋರ್ ಓನ್ಲಿ NaCl, ಯಾಕಂದ್ರೆ ಇದು ಸ್ವಲ್ಪ ಎಲ್ಲರಿಗಿಂತ ಕಡಿಮೆ ಸಾಲ್ಯುಬಲ್ ಆಗಿದೆ. ನೆಕ್ಸ್ಟ್ ಬರ್ತಾ ಹೋಗೋಣ, P block elements. The pair that contains 2P2H bonds in oxo acid. So oxo acid ಅಲ್ಲಿ ಯಾವ್ದ್ರಲ್ಲಿ ಫಾಸ್ಫರಸ್ ಟು ಹೈಡ್ರೋಜನ್ 2 ಬಾಂಡ್ ಇದಾವೆ ಅಂತ ಕೇಳ್ತಿದ್ದಾರೆ ಡೈರೆಕ್ಟ್ ಆಗಿ. ಸೊ ನನ್ನ ಕ್ವೆಶನ್ಸ್ ಅಲ್ಲಿ ಯಾವ್ಯಾವ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಒನ್ ಈಸ್ ಯೋರ್ H4P2O5, H3PO3, H4P2O5 ಆಗಿದೆ ಅಲ್ವಾ, H4P2O6 ಅಂಡ್ ಯಾವ್ದಿದೆ H3PO2. ಸೊ ಇಷ್ಟು ನನಗೆ ಆಕ್ಸೋ ಆಸಿಡ್ಸ್ ಗಳನ್ನ ಕೊಟ್ಟಿದ್ದಾರೆ. ನಾವ್ ಯಾವ ತರ ಆಕ್ಸೋ ಆಸಿಡ್ ಸ್ಟ್ರಕ್ಚರ್ ಬರಿತಾ ಹೋಗ್ತೀವಿ. ಸೊ ಫಸ್ಟ್ ಒನ್ ಯಾವಾಗ ನಂದು ಫಾಸ್ಫರಸ್ 2 ಇರುತ್ತೆ ಅಂಡ್ ಆಕ್ಸಿಜನ್ ನಂದು ಏನಾಗಿರುತ್ತೆ ಈವನ್ ಆಗಿರುತ್ತೆ. ಆಕ್ಸಿಜನ್ ಈವನ್ ಆಗಿದ್ರೆ ನಾನು ಯಾವ ತರ ಬರಿತೀನಿ, P2O to P ಬರಿತೀನಿ. ಯಾವಾಗ ಫಾಸ್ಫರಸ್ 2 ಅಂಡ್ ಆಡ್ ಆಗಿರುತ್ತೆ, ಆಕ್ಸಿಜನ್ ಈವನ್ ಆಗಿರುತ್ತೆ, ನಾನು P2P ಬರಿತೀನಿ. ಆಡ್ ಆಗಿದ್ದಾಗ POP, ಈವನ್ ಆಗಿದ್ದಾಗ P2P ಬರಿತಾ ಹೋಗ್ತೀನಿ. ನೆಕ್ಸ್ಟ್ ಏನ್ ಕಾಮನ್ ಇರುತ್ತೆ ಅಂತ ಹೇಳಿದ್ರೆ ನಂದು ಡಬಲ್ ಬಾಂಡ್ O ಒಂದು ಕಾಮನ್ ಇರುತ್ತೆ ಎಲ್ಲಾದ್ರಲ್ಲೂ, ಆಯ್ತಾ. ಸೊ ದಟ್ ಈಸ್ ಡಬಲ್ ಬಾಂಡ್ O ಇಸ್ ಕಾಮನ್ ಇನ್ ಎವ್ರಿಥಿಂಗ್. ಒಂದೇ ಒಂದು ಫಾಸ್ಫರಸ್ ಇದ್ರು ಒಂದು ಡಬಲ್ ಬಾಂಡ್ O ನ ನೀವು ಬರಿತಾ ಹೋಗ್ರಿ. ಓಕೆ, ಬರಿತಾ ಹೋದ್ವಿ ಮ್ಯಾಮ್. ನೆಕ್ಸ್ಟ್ ಏನ್ ಮಾಡ್ತೀರಾ ನೋಡಿ. ಸೊ ನಾವು ಮಿಕ್ಕಿರ ಆಕ್ಸಿಜನ್ ನ ಹೈಡ್ರೋಜನ್ ಜೊತೆ ಕಂಬೈನ್ ಮಾಡಿ. ಸೊ 3 ಇದೆ, ಆಕ್ಸಿಜನ್ ಯೂಸ್ ಆಗಿದೆ, 2 ಆಕ್ಸಿಜನ್ ಇಕ್ಕಿರೋದು, 2 ಸೈಡ್ ಈವನ್ ಆಗಿ ಸ್ಪ್ರೆಡ್ ಮಾಡಿ, ಈ ಕಡೆ ಒಂದು ಈ ಕಡೆ ಈಕ್ವಲಿ ಶೇರ್ ಮಾಡಿ
ಹೈಡ್ರೋಜನ್ ಆಡ್ ಮಾಡಿ. 2 ಹೈಡ್ರೋಜನ್ ಆಡ್ ಆಗಿದೆ, ಇನ್ನ 2 ಹೈಡ್ರೋಜನ್ ಇದೆ. ಸೊ 2 ಹೈಡ್ರೋಜನ್ ಹಿಂಗೆ ಆಡ್ ಮಾಡ್ತೀರಾ. ಸೊ 2 ಅಂತೂ ಇಲ್ಲಿ ನಮಗೆ ಆಲ್ರೆಡಿ ಫಸ್ಟ್ ಮಂತ್ ಅಲ್ಲಿ ಸಿಗ್ತಾ ಹೋಗಿದೆ. ಸೊ ಎಕ್ಸಾಮಿನೇಷನ್ ಅಲ್ಲಿ ಏನ್ ಮಾಡ್ತೀರಾ, ಸೀದಾ ಫಸ್ಟ್ ಮಂತ್ಗೆ 2 ಸಿಕ್ತು ಅಂತ ಹೇಳಿದ್ರೆ H4P2O5 ಇಲ್ಲಿದೆ, H4P2O5 ಇಲ್ಲಿದೆ, ನೆಕ್ಸ್ಟ್ H4P2O5 ಇಲ್ಲಿದೆ ನೋಡಿ. ಸೊ ಇದೊಂದಂತೂ ಪ್ರಾಬ್ಲಮ್ ನಿಮ್ದು ಸಾಲ್ವ್ ಆಗುತ್ತೆ, ಇದು ಆಗೋದಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ತೀರಾ ನೀವು, ಇದನ್ನ ನೋಡ್ತಾ ಹೋಗೋಣ, H3PO3 ಇದೆಯೋ ಇಲ್ವೋ ಅಂತ. ಸೊ H3PO3 ನ ನೋಡ್ಕೊಂತ ಹೋಗೋಣ. ಇವಾಗ ಏನಾಗುತ್ತೆ, ಒಂದೇ ಒಂದು ಆಕ್ಸಿಜನ್ ಯೂಸ್ ಆಗಿದೆಯಾ, ಇನ್ನೊಂದು ಆಕ್ಸಿಜನ್ ಇದೆ, ಅದನ್ನ OH ಜೊತೆ ಮಾಡ್ಕೊಂಡ್ಬಿಡ್ತೀನಿ, ಇನ್ನೊಂದು ಆಕ್ಸಿಜನ್ ಇದೆ, ಅದನ್ನು OH ಜೊತೆ ಮಾಡ್ಕೊಂಡ್ಬಿಡ್ತೀನಿ, ಇನ್ನು ಒಂದೇ ಒಂದು ಹೈಡ್ರೋಜನ್ ಇರುತ್ತೆ. ಸೊ ಇಲ್ಲೂ P2H ಬಾಂಡ್ ಇದೆ, ಬಟ್ ಒಂದೇ ಒಂದು ಇದೆ, ರೈಟ್. ನೆಕ್ಸ್ಟ್ ಒಂದಲ್ಲಿ ಬರ್ತಾ ಹೋಗೋಣ. ಸೊ ಇದರಲ್ಲಿ ಸ್ವಲ್ಪ ಈ ಕಡೆ ಬರಿತೀನಿ, ಓಕೆನಾ. ಓಕೆ, 2 ಆಕ್ಸಿಜನ್ ಯೂಸ್ ಆಗಿದೆ, ಮಿಕ್ಕಿರೋದು 4 ಆಕ್ಸಿಜನ್. ಸೊ 4 ಆಕ್ಸಿಜನ್ 4 ಹೈಡ್ರೋಜನ್ ಈಕ್ವಲಿ ಆಗಿರೋದ್ರಿಂದ ಈಕ್ವಲಿ ಶೇರ್ ಮಾಡಿದ್ರೆ 0 ಬಾಂಡ್ಸ್ ಇದಾವೆ. ಸೊ 0 ಬಾಂಡ್ಸ್ ಇರೋದ್ರಿಂದ P4P2O6 ಅಂತೂ ಆಗೋದಿಲ್ಲ. P4P2O6 ಇದನ್ನು ಕ್ಯಾನ್ಸಲ್ ಔಟ್ ಮಾಡ್ಕೊಂಡ್ಬಿಡ್ತೀರಾ. ಅಂಡ್ P4P2O6 ಎಲ್ಲಾದ್ರೂ ಇದೆಯಾ, ಆಗೋದಿಲ್ಲ. H3PO3 ಇದು ಆಗೋದಿಲ್ಲ. ಆಪ್ಷನ್ ನಂಬರ್ ಸಿ ಇಸ್ ಯೋರ್ ಕರೆಕ್ಟ್ ಆಪ್ಷನ್. ಬರುತ್ತೋ ಇಲ್ವೋ ಅಂತ ಇಲ್ಲಿ ಚೆಕ್ ಮಾಡ್ಕೊಂಡ್ಬಿಡೋಣ ನೋಡಿ. ಸೊ P2 ಡಬಲ್ ಬಾಂಡ್ O ಆಯ್ತು, 1 ಆಕ್ಸಿಜನ್ ಯೂಸ್ ಆಯ್ತು, ಇನ್ನೊಂದು ಆಕ್ಸಿಜನ್ ಯೂಸ್ ಆಯ್ತು, 2 ಹೈಡ್ರೋಜನ್ ಮಿಕ್ಕಿದೆ. ಸೊ 2 ಹೈಡ್ರೋಜನ್ ಇದೆ, ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್ಗೆ ಬರ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕಂಪೌಂಡ್ಸ್ ಹ್ಯಾಸ್ P2P ಬಾಂಡ್ ನೋಡಿ. ಸೊ P2P ಡೈರೆಕ್ಟ್ ಆಗಿ ಬಾಂಡ್ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ಇವಾಗ ನೋಡ್ತಾ ಹೋಗೋಣ. ಫಸ್ಟ್ ನಮಗೆ ಕ್ವೆಶನ್ಸಿಗೆ ಬರ್ತಾ ಹೋಗೋಣ. ಸೊ ಇದರಲ್ಲಿ ಫಾಸ್ಫರಸ್ ಒಂದೇ ಆಗಿರೋದ್ರಿಂದ ಇದಂತೂ ಆಗೋದಿಲ್ಲ. ಫಾಸ್ಫರಸ್ 2 ಆಗಿದೆ, ಏನಾಗಿದೆ, ಆಕ್ಸಿಜನ್ ಈವನ್ ಆಗಿದೆ. ನಾನೇನ್ ಹೇಳಿದೆ, ಫಾಸ್ಫರಸ್ ನಂದು 2 ಆಗಿದ್ದು ಆಕ್ಸಿಜನ್ ಈವನ್ ಆಗಿದ್ರೆ ನೋಡಿ, ಫಾಸ್ಫರಸ್ 2 ಆಗಿದ್ದು ಆಕ್ಸಿಜನ್ ನಂಬರ್ ಈವನು, ಆಕ್ಸಿಜನ್ ನಂಬರ್ ಆಡ್ ಆಗಿದ್ರೆ, ಆಕ್ಸಿಜನ್ ನಂಬರ್ ಈವನ್ ಆಗಿದ್ರೆ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ P2P ಡಬಲ್ ಬಾಂಡ್ ಇರುತ್ತೆ. ಆಕ್ಸಿಜನ್ ಯಾವಾಗ ಆಡ್ ಆಗುತ್ತೆ ಮಧ್ಯದಲ್ಲಿ P2O2P ಬಾಂಡ್ ಇರುತ್ತೆ, ಆಯ್ತಾ. ಸೊ ಡೈರೆಕ್ಟ್ ಆಗಿ ನೀವು ಇದನ್ನ ನಿಮ್ಗೆ ಗೊತ್ತಿದ್ರೆ ಈ ಒಂದು ಏನಂತಾರೆ ಇನ್ಫಾರ್ಮೇಶನ್, ನೀವೇನ್ ಮಾಡ್ತಿದ್ರಿ, ಇಲ್ಲಿ ಈವನ್ ಆಗಿದೆ, ಇಲ್ಲಿ P2 ಇದೆ. ಸೊ ಇದು ಕರೆಕ್ಟ್ ಆಪ್ಷನ್ ಆಗೋಗೋದು. ಇಲ್ಲಿ ಆಡ್ ಆಗಿದೆ, ಇಲ್ಲಿ 2 ಇದೆ, ಇಲ್ಲಿ ಒಂದೇನಾಗಿದೆ 3 ಟೈಮ್ಸ್ ಇರುತ್ತೆ, ಇದು ಸಾರಿ 3 ಟೈಮ್ಸ್ ಇದೆ. ಅಂಡ್ ಇಲ್ಲಿ ಒಂದು ಆಡ್ ನಂಬರ್ ಆಗಿದೆ O3. ಸೊ ಇದು ಕೂಡ ಆಗೋದಿಲ್ಲ, ಇದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಸೊ ಫಾರ್ ಯುವರ್ ಇನ್ಫಾರ್ಮೇಶನ್ ಲೆಟ್ ಮಿ ರೈಟ್ ದ ಸ್ಟ್ರಕ್ಚರ್ಸ್ ಫಾರ್ ಆಲ್ ದ 3. ಸೊ P2O6 ಅಲ್ಲಿ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ P2P ಒಂದು ಬಾಂಡ್ ಇರುತ್ತೆ. ಅಂಡ್ ಇದೊಂದು ಕಂಪಲ್ಸರಿ ಇರುತ್ತಾ, ಆಯ್ತು ಮ್ಯಾಮ್. 2 ಆಕ್ಸಿಜನ್ ಯೂಸ್ ಆಯ್ತು, 4 ಆಕ್ಸಿಜನ್ ಇದಾವೆ, 4 ಹೈಡ್ರೋಜನ್ ಇದಾವೆ. ಸೊ ಈ ತರ 2 ಕಡೆ ಈಕ್ವಲಿ ಶೇರ್ ಮಾಡ್ತೀರಾ, ಇದಾಯ್ತಾ. ನೆಕ್ಸ್ಟ್ H4P2O7 ಯಾವ ತರ ಬರೀತೀರಾ, ನಾನೇನ್ ಹೇಳಿದೆ, ಈಕ್ವಲಿ ಶೇರ್ ಆಗ್ಲಿ ಅಂತ 1 ಆಕ್ಸಿಜನ್ ಮಧ್ಯದ ಹಾಕ್ಬಿಡ್ತೀರಾ. ಸೊ 6 ಆಕ್ಸಿಜನ್ ಉಳಿತಾ ಇನ್ನ. ಸೊ 6 ಆಕ್ಸಿಜನ್ ಈಕ್ವಲಿ ನೀವು ಮಾಡ್ತಾ ಹೋಗಿ, 1 ಇದಂತೂ ಕಂಪಲ್ಸರಿ. 4 ಆಕ್ಸಿಜನ್ 4 ಹೈಡ್ರೋಜನ್, ಈ ತರ ಆಯ್ತು, ಕರೆಕ್ಟ್. ಇದು ಈ ತರ ಸ್ಟ್ರಕ್ಚರ್. ನೆಕ್ಸ್ಟ್ ಆಕ್ಸೋ ಆಸಿಡ್ ತುಂಬಾ ಇಂಪಾರ್ಟೆಂಟ್, ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರೆ, HPO3, ಇದು HPO3ನೇ, O3 ಟ್ರೈಸ್ ಇದೆ. ಸೊ ಇದೇನಾಗಿರುತ್ತೆ, ಟ್ರೈಸ್ ಆಗಿರೋದನ್ನ ಒಂದು ತಿಳ್ಕೊಳ್ಳಿ, ಸೈಕ್ಲಿಕ್ ಸ್ಟ್ರಕ್ಚರ್ ಇರುತ್ತೆ. ಯಾವ ತರ ಸೈಕ್ಲಿಕ್ ಸ್ಟ್ರಕ್ಚರು, ಸೊ ಒಂದಂತೂ ಇದು ಆಡ್ ಆಗಿರೋದ್ರಿಂದ P2O ಬಾಂಡ್ ಇರುತ್ತಾ. ಸೊ ಅದನ್ನ ಯಾವ ತರ ಬರೀತೀರಾ ಅಂತ ಹೇಳಿದ್ರೆ ನೋಡಿ, ಫಾಸ್ಫರಸ್ ಇದೆ, ಮಧ್ಯದಲ್ಲಿ ಆಕ್ಸಿಜನ್, ಈ ಕಡೆ ಮಧ್ಯದಲ್ಲಿ ಆಕ್ಸಿಜನ್, ಇನ್ನೊಂದು ಏನಾಗಿದೆ ನಂದು ಫಾಸ್ಫರಸ್ ಇದೆ, ಇನ್ನೊಂದು ಫಾಸ್ಫರಸ್ ಇದೆ, ಮಧ್ಯದಲ್ಲಿ ಆಕ್ಸಿಜನ್ ಇದೆ. ಸೊ ಫಾಸ್ಫರಸ್ ಆಕ್ಸಿಜನ್, ಫಾಸ್ಫರಸ್ ಆಕ್ಸಿಜನ್, ಫಾಸ್ಫರಸ್ ಆಕ್ಸಿಜನ್, ಫಾಸ್ಫರಸ್ ಎಲ್ಲಾದ್ರಲ್ಲೂ ಬಾಂಡ್ ಆಗಿದೆಯಾ, ಇದು ಬಾಂಡ್ ಆಗಿದೆ. ಅಂಡ್ ಇನ್ನೊಂದು ರೂಲ್ ಏನ್ ಹೇಳಿದೆ, ಡಬಲ್ ಬಾಂಡ್ O ಎಲ್ಲಾದ್ರಲ್ಲೂ ಇರುತ್ತೆ ಫಾಸ್ಫರಸ್ ಮೇಲೆ. ಡಬಲ್ ಬಾಂಡ್ O ಬರೀದ್ರೆ ಎಲ್ಲ ಫಾಸ್ಫರಸ್ ಮೇಲೆ. ಅಂಡ್ ಮಿಕ್ಕಿರೋ ಹೈಡ್ರೋಜನ್ ಏನ್ ಮಾಡ್ಬೇಕು ನೀವು, ಬ್ಯಾಲೆನ್ಸ್ ಔಟ್ ಮಾಡ್ಬೇಕಲ್ವಾ ಆಕ್ಸಿಜನ್ ಜೊತೆ. ಸೊ 2 ಆಕ್ಸಿಜನ್ ಆಯ್ತು ಪರ್, ನೆಕ್ಸ್ಟ್ ಇನ್ನೊಂದು ಏನಾಯ್ತು OH. ಕ್ಲಿಯರ್. ಸೊ ದಿಸ್ ಇಸ್ ಯೋರ್ ಸ್ಟ್ರಕ್ಚರ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಇನ್ಸುಲೇಟರ್. ಇನ್ಸುಲೇಟರ್ ಯಾರಾಗಿದ್ದಾರೆ ಅಂತ ಕೇಳ್ತಿದ್ರೆ ನಮಗೆ ಗೊತ್ತಿದೆ, ದಟ್ ಈಸ್ ಮೋಸ್ಟ್ ಆಫ್ ಎಲ್ಲ ಕೋವಲೆಂಟ್ ಮಾಲಿಕ್ಯೂಲ್ಸ್ ನಂದು ಏನಾಗಿರ್ತವೆ, ಕೋವಲೆಂಟ್ ಸಾಲಿಡ್ಸ್ ಏನಾಗಿರ್ತವೆ, ಇನ್ಸುಲೇಟರ್ಸ್ ಆಗಿರ್ತವೆ. ಎಕ್ಸೆಪ್ಟ್ ಯಾವ್ದು ನಮ್ದು ಗ್ರಾಫೈಟ್ ಅಲ್ಲಿ ಆಡ್ ಎಲೆಕ್ಟ್ರಾನ್ ಇರುತ್ತೆ, ಅದಕ್ಕೋಸ್ಕರ. ಸೊ ದೇರ್ ಫೋರ್ ಕರೆಕ್ಟ್ ಆಪ್ಷನ್ ವಿಲ್ ಬಿ ಇನ್ಸುಲೇಟರ್ಗೆ ಯಾವ್ದಿದೆ ಇನ್ನೊಂದು ಮಿಕ್ಕಿದು, ದಟ್ ಈಸ್ ಯೋರ್ ಡೈಮಂಡ್, ಆಯ್ತಾ. ಸೊ ಡೈಮಂಡ್ ಈಸ್ ಯೋರ್ ಇನ್ಸುಲೇಟರ್. ಬೇರೆ ಸಿಲಿಕಾನಿಗೆ ಬಂದ್ರೆ ಅದು ಸೆಮಿ ಕಂಡಕ್ಟರ್ಸ್ ಅಲ್ಲಿ ಬರ್ತಾ ಇರುತ್ತಲ್ವಾ, ಅದು ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತೇ ಇದೆ. ನೆಕ್ಸ್ಟ್ ಒನ್, ದ ಬೇಸಿಕ್ ಸ್ಟ್ರಕ್ಚರಲ್ ಯೂನಿಟ್ ಆಫ್ ಸಿಲಿಕೇಟ್ಸ್. ಸೊ ಸಿಲಿಕೇಟ್ಸ್ ಬೇಸಿಕ್ ಸ್ಟ್ರಕ್ಚರಲ್ ಯೂನಿಟ್ ಏನಾಗಿದೆ ಅಂತ ಕೇಳ್ತಿದ್ದಾರೆ. ಅಂಡ್ ನಾನು ಹೇಳ್ತೀನಿ ನೋಡಿ, ಸಿಲಿಕೇಟ್ಸ್ಗೆ ನಿಮಗೆ ಸ್ಟ್ರಕ್ಚರಲ್ ಯೂನಿಟ್ ಬೇಸಿಕ್ ಯಾವ ತರ ಆಗಿರುತ್ತೆ, ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್, ನೀವು ಓದಿರ್ತೀರಾ. ದಟ್ ಈಸ್ ಸಿಲಿಕಾನ್ ಇರುತ್ತೆ, ಈ ತರ ಸಿಲಿಕಾನ್ ಮಧ್ಯದಲ್ಲಿ
ಆಕ್ಸಿಜನ್ ಈ ಕಡೆ ಒಂದು ಮೈನಸ್, ಒಂದು ಈ ಕಡೆ ಆಕ್ಸಿಜನ್, ಒಂದು ಈ ಕಡೆ ಆಕ್ಸಿಜನ್, ಒಂದು ಈ ಕಡೆ ಆಕ್ಸಿಜನ್ ಇರುತ್ತೆ. ಸೊ ಈ ಶೇಪ್ ಅಲ್ಲಿ ಇದು ಇರುತ್ತೆ ಅಂತ ಹೇಳಿದಾರೆ ನಿಮ್ಗೆ ಎಲ್ಲಾರು. ಬಟ್ ನಿಮಗೆ ಯಾರಾದ್ರೂ ಇದನ್ನ ಹೇಳಿದ್ರ ಸಿಲಿಕೇಟ್ಸ್ ನಮ್ದು ಆಸ್ ಅ ಒನ್ ಯೂನಿಟ್ ಆಗಿರತ್ತಾ? ಇಲ್ಲ. ಸೊ ತುಂಬಾ ಲಾಂಗ್ ಚೈನ್ ಆಗಿರತ್ತೆ. ಯಾವ ತರ ಇದನ್ನ ಸಿಲಿಕೇಟ್ಸ್ ನಾನು ಈ ತರ ಬರಿತೀನಿ ನೋಡಿ, ಈ ತರ ಬರಿತೀನಿ ಆಯ್ತಾ. ಸೊ ಈ ತರ ಬದ್ರುಬಿಟ್ಟು ಮಧ್ಯದಲ್ಲಿ ನಾನು ಸಿಲಿಕಾನ್ ಇದೆ ಅಂತ ನಿಮ್ಗೆ ಐಡಿಯಾ ಕೊಡ್ತಿದ್ದೀನಿ ಒಂದು. ಸೊ ಈ ತರ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ನೋಡಿ, ಈ ತರ ಇರುತ್ತೆ ಅದರಲ್ಲಿ ಸ್ಟ್ರಕ್ಚರ್. ಸೊ ಅಕ್ಕಪಕ್ಕದಲ್ಲಿ ಮೇಲ್ಗಡೆ ಹೋಗ್ತಿದ್ರೆ ಈ ತರ ಆಯ್ತಾ, ಈ ತರ ಇರುತ್ತೆ. ಅಂಡ್ ಕೆಳಗಡೆನು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಇದ್ರ ಆಪೋಸಿಟ್. ಸೊ ಕೆಳಗಡೆ ಬಂದಿರೋದನ್ನ ಹಿಂಗಿರುತ್ತೆ, ಹಿಂಗಿರುತ್ತೆ, ಈ ತರ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಹೌ ಯುವರ್ ಸಿಲಿಕೇಟ್ಸ್ ಆಕ್ಚುಲಿ ಲುಕ್. ಸೊ SO4 SiO4 4 ಮೈನಸ್ ಇರುತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗ್ತಾ ಹೋಗೋಣ. That is the relative stability of +1 oxidation state for group 13. So ಇದ್ರದಂತೂ ವೆರಿ ಈಸಿ. ಸೊ ಸ್ಟೇಬಿಲಿಟಿ ಆಫ್ +1 ಆಕ್ಸಿಡೇಷನ್ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಇನರ್ಟ್ ಪೇರ್ ಅಕಾರ್ಡಿಂಗ್ ಗ್ರೂಪ್ 13 ಅಲ್ಲಿ ಫಸ್ಟ್ ಆಫ್ ಆಲ್ ಒಂದು ನಾರ್ಮಲ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿರುತ್ತೆ? +3 ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಯ್ತಾ. ನೆಕ್ಸ್ಟ್ ಕೆಳಗೆ ಹೋಗ್ತಾ ಹೋಗ್ತಾ ಸ್ಟೇಬಿಲಿಟಿ ಕೇಳಿರೋದು ನೋಡಿ. ಸ್ಟೇಬಿಲಿಟಿ ಎಷ್ಟು ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಕೊಡ್ತಾರೆ ಅಂತ ಕೇಳ್ತೀರಾ? ಯಾವ ಆಕ್ಸಿಡೇಷನ್ ಸ್ಟೇಟು ತುಂಬಾ ಸ್ಟೇಬಲ್ ಆಗಿರುತ್ತೆ. ಕೆಳಗೆ ಹೋಗ್ತಾ ಹೋಗ್ತಾ ನಂದು ವೇಕೆಂಟ್ ಡಿ ಆರ್ಬಿಟಲ್ ಸಿಗ್ತಾ ಹೋಗುತ್ತೆ. ಆಬ್ವಿಯಸ್ಲಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ, ಬಟ್ ಸ್ಟಿಲ್ ಸ್ಟೇಬಲ್ ಯಾವುದು? ಸೊ ಸ್ಟೇಬಲ್ ಬಂದ್ರೆ ಡೌನ್ ದಿ ಗ್ರೂಪ್ ಲೋಯರ್ ಆಕ್ಸಿಡೇಷನ್ ಸ್ಟೇಟ್ ಏನಾಗಿರುತ್ತೆ? ಸ್ಟೇಬಲ್ ಆಗಿರುತ್ತೆ. ಬಿಕಾಸ್ ಆಫ್ ವಾಟ್? ಇನರ್ಟ್ ಪೇರ್ ಎಫೆಕ್ಟ್. ಇದಂತೂ ಗೊತ್ತೇ ಇದೆ ಎಲ್ಲರಿಗೂ, ರೈಟ್? ಸೊ ಆಬ್ವಿಯಸ್ಲಿ +1 ಆಕ್ಸಿಡೇಷನ್ ಸ್ಟೇಟ್ ಡೌನ್ ದಿ ಗ್ರೂಪ್ ನಂದು ಏನಾಗಬೇಕು? ಇನ್ಕ್ರೀಸ್ ಆಗಬೇಕು, ಸ್ಟೇಬಿಲಿಟಿ. ಅಂಡ್ ಡೌನ್ ದಿ ಗ್ರೂಪ್ ಯಾವ್ದು ಕೊಟ್ಟಿದ್ದಾರೆ ನಮ್ಗಿಲ್ಲಿ? ಸೊ ಆಪ್ಷನ್ ನಂಬರ್ ಎಸ್, ಸಿ ಇಸ್ ಯೋರ್ ಕರೆಕ್ಟ್ ಆಪ್ಷನ್. ಕ್ಲಿಯರ್? Next question. In the following table, the first column lists some compounds of xenon with oxygen and fluorine, and second column it lists the shapes. Then which of the following option is correct? So xenon the compounds ಕೊಟ್ಟಿದ್ದಾರೆ and shapes ಕೊಡ್ತಾ ಹೋಗಿದ್ದಾರೆ. So simple ನೀವು ಸ್ಟೀರಿಕ್ ನಂಬರ್ ಐಡೆಂಟಿಫೈ ಮಾಡಬೇಕಾಗಿದ್ದು. ಸೊ ಕ್ವೆಶ್ಚನ್ ನೀವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡದಲ್ಲಿದ್ರು ನಡೀತಿತ್ತು. ಏನ್ ಮಾಡಬೇಕಾಗಿದೆ ನಿಮ್ದು? xenon ಅಲ್ಲಿ ಬಂದಾಗ ನಂದು ಎಷ್ಟಾಗಿದೆ? ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ PLA6 SLA2. ಸೊ ಎಷ್ಟಾಯ್ತು? 8 ಪ್ಲಸ್ ಮೋನೋವೆಲೆಂಟ್ ಆಟಮ್ 4 ಡಿವೈಡೆಡ್ ಬೈ 2. ಇದರಲ್ಲಿ ಎಷ್ಟು? 8 ಮೋನೋವೆಲೆಂಟ್ ಆಟಮ್ 6 ಡಿವೈಡೆಡ್ ಬೈ 2. ಇದರಲ್ಲಿ ಎಷ್ಟು? 8 ಮೋನೋವೆಲೆಂಟ್ ಆಟಮ್ 2 ಡಿವೈಡೆಡ್ ಬೈ 2. ಇದರಲ್ಲಿ ಎಷ್ಟು? 8 ಮೋನೋವೆಲೆಂಟ್ ಆಟಮ್ 0 ಚಾರ್ಜ್ ಅನಯೋನ್ ಆಗಿರೋದ್ರಿಂದ +4 ಡಿವೈಡೆಡ್ ಬೈ 2. ಸೊ ಎಷ್ಟಾಯ್ತಿದು? ಸೊ ಇಟ್ ವಿಲ್ ಬಿ ಯೋರ್ 8 + 4 ಎಷ್ಟಾಯ್ತು? 12 ಡಿವೈಡೆಡ್ ಬೈ 2 6 ಆಗ್ತಾ ಹೋಯ್ತು. ಇದ್ರಲ್ಲಿ 8 + 6 ಎಷ್ಟು ಆಗ್ತಾ ಹೋಯ್ತು? 8 + 6 ಎಷ್ಟು ಆಗ್ತಾ ಹೋಯ್ತು? 14 ಡಿವೈಡೆಡ್ ಬೈ 2, ರೈಟ್? ನೆಕ್ಸ್ಟ್ 8 + 2 ಎಷ್ಟು ಆಗ್ತಾ ಹೋಯ್ತು? 10 ಡಿವೈಡೆಡ್ ಬೈ 2. 8 + 4 ಎಷ್ಟು ಆಗ್ತಾ ಹೋಯ್ತು ಮತ್ತೆ? ನಂದು 12 ಡಿವೈಡೆಡ್ ಬೈ 2 6. ಇಟ್ ಈಸ್ ಯೋರ್ 7, ಇಟ್ ಈಸ್ ಯೋರ್ 5. ಕರೆಕ್ಟ್? ಓಕೆ ಮ್ಯಾಮ್, ಇಷ್ಟು ನಮಗೆ ಅರ್ಥ ಆಯ್ತು. ಸೊ ಈಗ ಹೈಬ್ರಿಡೈಸೇಷನ್ಗೆ ಬರ್ತಾ ಹೋಗೋಣ. ಸೊ ಹೈಬ್ರಿಡೈಸೇಷನ್ ಅಲ್ಲಿ sp3 4 5 6 sp3d2. ಇದರಲ್ಲಿ ಎಷ್ಟಾಯ್ತು? sp3d3 ಆಯ್ತು. ಇದರಲ್ಲಿ sp3d ಆಯ್ತು. ಇದರಲ್ಲಿ ಎಷ್ಟಾಯ್ತು? sp3d2 ಆಗ್ತಾ ಹೋಯ್ತಾ? ಓಕೆ ಮ್ಯಾಮ್, ಇದು ನಂದು ಕ್ಲಿಯರ್ ಬರ್ತಾ ಹೋಯ್ತು. ಈಗ ನೋಡಿ, ನೀವು ಯಾವ್ದ್ರಲ್ಲಿ ಇವೆರಡರಲ್ಲಿ ಐಡೆಂಟಿಫೈ ಮಾಡಿದ್ರೆ ನಿಮಗೆ ಸ್ವಲ್ಪ ಕೆಲಸ ಆಗೋಗೋದು, ಸ್ವಲ್ಪ ಈಸಿ ಆಗೋದು ಮಟ್ಟಕ್ಕೆ. ಸೊ ಫಸ್ಟ್ ಏನ್ ಶೇಪಿಗೆ ಹೋಗ್ದಲ್ಲೇ ಇದ್ರು ಸ್ವಲ್ಪ ಈಸಿ ಆಗೋದು, ಸ್ವಲ್ಪ ಮಟ್ಟಕ್ಕೆ ಅದನ್ನ ಹೇಳ್ತೀನಿ ನೋಡಿ. ಸೊ sp3d3 ಏನಾಗಿದೆ? ತುಂಬಾ ವೆರಿ ಫೇಮಸ್. ದಟ್ ಈಸ್ ಡಿಸ್ಟಾರ್ಟೆಡ್ ಆಕ್ಟಾಹೆಡ್ರಲ್ ಇರುತ್ತೆ ಸ್ಟ್ರಕ್ಚರ್, ರೈಟ್? ಸೊ ಡಿಸ್ಟಾರ್ಟೆಡ್ ಆಕ್ಟಾಹೆಡ್ರಾನ್ ನೀವು ಕಂಡುಹಿಡಿಬೇಕಾಗಿದ್ದು P. ದಟ್ ಈಸ್ B1 P ಎಲ್ಲಿದೆ ನೋಡಿ. ಒಂದನ್ನ ಎಲಿಮಿನೇಟ್ ಮಾಡೋದ್ ಕಲೀಲಿ. ದಿಸ್ ಇಸ್ ದ ಪ್ರೋಸೆಸ್ ಹೌ ಯು ಎಲಿಮಿನೇಟ್ ಇನ್ ಯುವರ್ ಎಕ್ಸಾಮಿನೇಷನ್ ಆಪ್ಷನ್ಸ್. ಸೊ ಎಲಿಮಿನೇಟ್ ಆಗ್ತಾ ಹೋಯ್ತು. ಆಪ್ಷನ್ ನಂಬರ್ B ನಮ್ದು ಕರೆಕ್ಟ್ ಆಗಿ ಬರ್ತಾ ಹೋಯ್ತು. ನೆಕ್ಸ್ಟ್ ಕಂಪೇರ್ ಮಾಡ್ತಾ ಹೋಗಿ. sp3d ಇದೆ. sp3d ಗೆ ಯಾವ್ದು ಆಪ್ಷನ್ ಕರೆಕ್ಟ್ ಆಗಿರುತ್ತೆ? ಆಬ್ವಿಯಸ್ಲಿ sp3d ಗೆ ತ್ರಿಗೋನಲ್ ಬೈ ಪಿರಮಿಡಲ್ ಇರುತ್ತಾ? ಸೊ ತ್ರಿಗೋನಲ್ ಬೈ ಪಿರಮಿಡಲ್ ಕೊಟ್ಟಿದೆ ನೋಡಿ, C1 ಕರೆಕ್ಟ್. ನೆಕ್ಸ್ಟ್ sp3d2 ಗೆ ಜಾಮೆಟ್ರಿ ತಗೊಂತ ಹೋದ್ರೆ ಆಕ್ಟಾಹೆಡ್ರಲ್ ಇರುತ್ತೆ, ರೈಟ್? ಆಕ್ಟಾಹೆಡ್ರಲ್ ಇರುತ್ತೆ. ಅಂಡ್ ನೆಕ್ಸ್ಟ್ F4 ಗೆ ಏನಾಗಿರುತ್ತೆ? ನಮ್ದು ಲೋನ್ ಪೇರ್ ಆಗಿರೋದ್ರಿಂದ ಯು ವಿಲ್ ಗೆಟ್ ಯೋರ್ ಸ್ಕ್ವೇರ್ ಪಿರಮಿಡಲ್. ಸೊ ಆಬ್ವಿಯಸ್ಲಿ ಎ ಗೆ ಏನಾಗಿರ್ಬೇಕು? Q ಆಗಿರ್ಬೇಕು. Q ಇದೆ ನೋಡಿ. ನೆಕ್ಸ್ಟ್ ಡಿ ಗೆ ಏನಾಗಿರ್ಬೇಕು? ನಂದು ಆಕ್ಟಾಹೆಡ್ರಲ್ R ಆಗಿರ್ಬೇಕು. R ಇದೆಯಾ?
ಎಲಿಮಿನೇಟ್ ಮಾಡಿ ನೀವು ಈಸಿಯಾಗಿ ನೀವು ಕನ್ಫರ್ಮೇಶನ್ ತಗೊಂಡು ಆನ್ಸರ್ ಬರಿತಾ ಹೋಗ್ಬೋದು. ಕ್ಲಿಯರ್? ನೆಕ್ಸ್ಟ್ ಒಂದು ಬರ್ತಾ ಹೋಗೋಣ. ಡೈಬೋರೇನ್ ಕೆನ್ ನಾಟ್ ಬಿ ಒಬ್ಟೈನ್ ಫ್ರಮ್. ಸೊ ಡೈಬೋರೇನ್ ಯಾವ್ದ್ರಿಂದ ಸಿಗಲ್ಲ, ಯಾವ ರಿಯಾಕ್ಷನ್ ಇಂದ ಸಿಗಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ನಿಮಗೆ ಡೈಬೋರೇನ್ ರಿಯಾಕ್ಷನ್ಸ್ ಸ್ವಲ್ಪ ಓದಿದ್ರೆ ನಿಮಗೆ ಅರ್ಥ ಆಗೋದು. ಬಟ್ ಸ್ಟಿಲ್ ಇಲ್ಲಿ ಒಂದು ಆಪ್ಷನ್ ಅಂತೂ ನೀವು ಎಲಿಮಿನೇಟ್ ಮಾಡೋದು ನಿಮಗೆ ಪಾಸಿಬಿಲಿಟಿ ಇತ್ತು. ಯಾವ್ಯಾವ ಆಪ್ಷನ್ಸ್ ಹೇಳ್ತೀನಿ ನೋಡಿ. ಸೊ ಫಸ್ಟ್ ಒಂದಿಗೆ ಬರ್ತಾ ಹೋದ್ರೆ ಆಪ್ಷನ್ಸ್ ಎಲಿಮಿನೇಟ್ ಹೇಗೆ ಮಾಡ್ತಿದ್ರಿ, ನಿಮಗೆ ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್ ಕನ್ಸೆಪ್ಟ್ ಗೊತ್ತಿದ್ರೆ. ಸೊ ಸಿ ಹಿಯರ್ ಇಲ್ಲೇನಾಗ್ತದೆ. ಸೊ ದಿಸ್ ಇಸ್ ಯೋರ್ ರೆಡ್ಯೂಸಿಂಗ್ ಏಜೆಂಟ್, this is your reducing agent, this is also your reducing agent. ಆಯ್ತಾ? ಸೊ NaBH4 ಏನಾಗಿದೆ, NaBH4 ನಂದು ರೆಡ್ಯೂಸಿಂಗ್ ಏಜೆಂಟ್ ಆಗಿದೆ. ಪ್ಲಸ್ NaBH4 ನಾನು ಅಯೋಡಿನ್ ಜೊತೆ ಇನ್ನ ಹಾಕ್ಬಿಟ್ರೆ ಅದೇನ್ ಕೊಡ್ತಾ ಇರೋದು ನನಗೆ, B2H6 ಕೊಡ್ತಾ ಇರುತ್ತೆ. ಆಯ್ತಾ? ನೆಕ್ಸ್ಟ್ ಇದು ನನ್ನ ರೆಡ್ಯೂಸಿಂಗ್ ಏಜೆಂಟ್ ಆಗಿರೋದ್ರಿಂದ ನಂದು ಫ್ಲೂರಿನ ತೆಗೆದು ಬಿಡುತ್ತೆ. ಸೊ ನಂದು BH3 ಬರೆದ್ರು ಓಕೆನೆ. ಫ್ಲೂರಿನ್ ತೆಗೆದ್ಬಿಟ್ಟು ಹೈ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ನ ತಗೊಂಡ್ಬಿಟ್ಟು ಲೋಯರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ನ ಆಡ್ ಮಾಡ್ತಾ ಇಲ್ಲ H4 ರೆಡ್ಯೂಸಿಂಗ್ ಏಜೆಂಟ್ ಆಗಿರೋದ್ರಿಂದ ಇದರಲ್ಲೂ BH3 ಸಿಗುತ್ತೆ. ಅಂಡ್ ಇದರಲ್ಲೂ ಸೇಮ್ ಕೇಸ್ BH3 ಸಿಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ರಿಯಾಕ್ಷನ್ ಗೊತ್ತಿಲ್ಲದಲೇ ಇದ್ರು ರಿಯೇಜೆಂಟ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಇದ್ರೆ ನೀವು ಇದರಲ್ಲಿ ಆನ್ಸರ್ ಮಾಡಬಹುದಾಗಿತ್ತು. ಸೊ ದೇರ್ ಫಾರ್ ಆಪ್ಷನ್ ನಂಬರ್ ಎ ಇಸ್ ಯೋರ್ ಕರೆಕ್ಟ್ ಆಪ್ಷನ್. ಇದರಲ್ಲಿ ನಿಮಗೆ HCl ಹಾಕಿರೋದ್ರಿಂದ ಬೋರಿಕ್ ಆಸಿಡ್ ಸಿಗ್ತಾ ಹೋಗುತ್ತೆ. ಆಯ್ತಾ? ಓಕೆ, ನೆಕ್ಸ್ಟ್ ಒಂದಿಗೆ ಬರ್ತಾ ಹೋಗೋಣ. ದಟ್ ಈಸ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಇಸ್ ಅನೇಬಲ್ ಟು ಫಾರ್ಮ್ MF63-. ಸೊ ನಂದು ಇದು ಒಂದು ಕಾಂಪೌಂಡ್ ಮಾಡಬೇಕು ಅಂದ್ರೆ ಏನ್ ಐಡಿಯಾ ಗೊತ್ತಿರ್ಬೇಕು ನೋಡಿ. ಸೊ ಫಸ್ಟ್ ಈ ತರ ಮಾಡಬೇಕು ಅಂತ ಹೇಳಿದ್ರೆ ಹತ್ರ ವೇಲೆನ್ಸಿ ಎಷ್ಟಾಗಿರ್ಬೇಕು, 6 ವೇಲೆನ್ಸಿ ಇರಲೇಬೇಕು. ರೈಟ್? 6 ವೇಲೆನ್ಸಿ ಇದ್ರೆ ಅದಾಗೋದು. ಇನ್ನೊಂದು 6 ವೇಲೆನ್ಸಿ ಇಲ್ಲಿಲ್ಲ ಅಂತ ಹೇಳಿದ್ರು ನನ್ನ ಹತ್ರ ಏನಾಗಿರ್ಬೇಕು, ಯಾವುದೇ ಒಂದು ವೀಕೆಂಡ್ ಆರ್ಬಿಟಲ್ ಇರಬೇಕು. 2 ಕೇಸ್ ಇರ್ಬೇಕಲ್ವಾ, ಆರ್ಬಿಟಲ್ ಇರಬೇಕು, ಅವಾಗ ವೇಲೆನ್ಸಿ ಎಕ್ಸ್ಟೆಂಡ್ ಆಗೋದು. ಸೊ ಕೊಟ್ಟಿರೋ ಆಪ್ಷನ್ ನೋಡ್ತಾ ಹೋಗಿ ನೀವು ನೋಡ್ತಿದ್ರೆ ನಂದು ಗೇಲಿಯಂ, ಅಲ್ಯೂಮಿನಿಯಂ, ಬೋರಾನ್, ಇನಿಡಿಯಂ ಕೊಟ್ಟಿದ್ದಾರೆ. ಅಂಡ್ ನಮಗೆ ಗೊತ್ತಿದೆ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ ಅಲ್ಲಿ ಏನಾಗಿದೆ, ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ ಅಲ್ಲಿ ಸೊ ನಂದು ಏನಾಗಿರಲ್ಲ 2D ಸಬ್ಶೆಲ್ ಎಲ್ಲಾದ್ರೂ ಇದೆಯಾ ಕೇಳಿದ್ದೀರಾ ಅಲ್ವಾ? 2S 2P ಅಷ್ಟೇ ಇರೋದು ನಂದು ಹೈಯೆಸ್ಟ್. ರೈಟ್? ಸೊ ಆಬ್ವಿಯಸ್ಲಿ ನಂದು 2D ಇರೋದೇ ಇಲ್ಲ. ಸೊ ವೀಕೆಂಟ್ ಆರ್ಬಿಟಲು ಇರಲ್ಲ. ಸೊ ಆಬ್ವಿಯಸ್ಲಿ ಬೋರಾನ್ ಆಗಿರುತ್ತೆ. ಸೊ ಬೋರಾನ್ ಈಸ್ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಒಂದಿಗೆ ಬರ್ತಾ ಹೋಗೋಣ. ದ ನಾನ್ ಮೆಟಲ್ ದಟ್ ಡಸ್ ನಾಟ್ ಎಕ್ಸಿಬಿಟ್ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್. ಸೊ ಯಾವ ನಾನ್ ಮೆಟಲ್ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ನ ಇಟ್ಕೊಳಲ್ಲ. ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳಿದ್ರೆ ದಟ್ ಮೀನ್ಸ್ ಅದು ಎಲೆಕ್ಟ್ರಾನ್ ನ ಕೊಡಬೇಕು. ಎಲೆಕ್ಟ್ರಾನ್ ನ ಕೊಡಬೇಕು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದು ಎಲೆಕ್ಟ್ರೋ ಪಾಸಿಟಿವ್ ಆಗಿರ್ಬೇಕು. ಎಲೆಕ್ಟ್ರೋ ಪಾಸಿಟಿವ್ ಈ ಕನ್ಸೆಪ್ಟ್ ಇಂದನೂ ಆನ್ಸರ್ ಮಾಡಬಹುದು ನೋಡಿ. ಸೊ ಯಾವ್ದು ಜಾಸ್ತಿ ಎಲೆಕ್ಟ್ರೋ ಪಾಸಿಟಿವ್ ಅದು ಅಷ್ಟು ಒಂದು ಪಾಸಿಟಿವ್ ಚಾರ್ಜ್ ಕೊಡ್ತಾ ಇರುತ್ತೆ. ರೈಟ್? ಸೊ ಎಕ್ಸಿಬಿಟ್ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್. ಅಂಡ್ ಯಾವ್ದು ಎಕ್ಸಿಬಿಟ್ ಮಾಡಲ್ಲ ಅಂತ ಕೇಳ್ತಿದ್ದಾರೆ. ಯಾವ್ದು ಎಕ್ಸಿಬಿಟ್ ಮಾಡಲ್ಲ, ನಾಟ್ ಎಕ್ಸಿಬಿಟ್. ಯಾರು ಎಕ್ಸಿಬಿಟ್ ಮಾಡಲ್ಲ, ಹೈಲಿ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಎಕ್ಸಿಬಿಟ್ ಮಾಡಲ್ಲ. ಅಂಡ್ ಹೈಲಿ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಯಾವ್ದಾಗಿದೆ ಇದರಲ್ಲಿ, ಫ್ಲೂರಿನ್. ಸೊ ಫ್ಲೂರಿನ್ ಡಸ್ ನಾಟ್ ಎಕ್ಸಿಬಿಟ್ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್. ನೆಕ್ಸ್ಟ್, in the following statement concern elements in the periodic table, which of the following is true? So periodic table ಬಗ್ಗೆ ನಮಗೆ ಕೆಲವೊಂದು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಯಾವುದು ಟ್ರೂ ಆಗಿದೆ ಅಂತ ಕೇಳಿದ್ದಾರೆ. ವಿಚ್ ಇಸ್ ಟ್ರೂ? ಸೊ ಫಸ್ಟ್ ಆಪ್ಷನ್ ನೋಡ್ತಾ ಹೋಗೋಣ. ಫಾರ್ ಗ್ರೂಪ್ 15 ಎಲಿಮೆಂಟ್ಸ್, ಗ್ರೂಪ್ 15 ಎಲಿಮೆಂಟ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದ್ರೆ ದ ಸ್ಟೇಬಿಲಿಟಿ ಆಫ್ +5 ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್. ಸ್ಟೇಬಿಲಿಟಿ ಆಫ್ +5 ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್ ಅಂತ ಹೇಳ್ತಿದ್ದಾರೆ. +5 ಆಕ್ಸಿಡೇಷನ್ ಸ್ಟೇಟ್ ಯಾವಾಗ ಆಗುತ್ತೆ? ಸೊ ಇದು ಎಕ್ಸ್ಟೆಂಡ್ ಮಾಡಿದಾಗ ವೇಲೆನ್ಸಿನ. ಸೊ ನಾರ್ಮಲ್ ಆಕ್ಸಿಡೇಷನ್ ಸ್ಟೇಟ್ ಅಂತೂ ಗ್ರೂಪ್ 15 ಗೆ +3 ಆಗಿದೆ. ಕಾಮನ್ ಆಕ್ಸಿಡೇಷನ್ ಸ್ಟೇಟ್ +5, ವೇಲೆನ್ಸಿ ಎಕ್ಸ್ಟೆಂಡ್ ಮಾಡಿದಾಗ ಅಂಡ್ ವೇಲೆನ್ಸಿ ಎಕ್ಸ್ಟೆಂಡ್ ಆಗಿರೋ ಆಕ್ಸಿಡೇಷನ್ ಸ್ಟೇಟ್ ಸ್ಟೇಬಲ್ ಅಂತ ಹೇಳ್ತಿದ್ದಾರೆ ಡೌನ್ ದಿ ಗ್ರೂಪ್. ಬಟ್ ಡೌನ್ ದಿ ಗ್ರೂಪ್ ನಂದು ಡೌನ್ ದಿ ಗ್ರೂಪ್ ಏನಾಗ್ತಿರುತ್ತೆ, ಇನ್ನರ್ಟ್ ಪೇರ್ ಎಫೆಕ್ಟ್ ಆಗುತ್ತೆ. ಇನ್ನರ್ಟ್ ಪೇರ್ ಎಫೆಕ್ಟ್ ಆಗಿರೋದ್ರಿಂದ ಲೋಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಸ್ಟೇಬಲ್ ಆಗಿರುತ್ತೆ. ಸೊ ದಿಸ್ ಇಸ್ ಯೋರ್ ರಾಂಗ್ ಸ್ಟೇಟ್ಮೆಂಟ್. ಕೇಳಿರೋದು ಟ್ರೂ ಸ್ಟೇಟ್ಮೆಂಟ್ ಬಗ್ಗೆ. ಎಲಿಮೆಂಟ್ಸ್ ಆಫ್ ಗ್ರೂಪ್ 16 ಹ್ಯಾವ್ ಲೋಯರ್ ಅಯೋನೈಸೇಷನ್ ವ್ಯಾಲ್ಯೂಸ್ ಕಂಪೇರ್ಡ್ ಟು ದೋಸ್ ಆಫ್ ಗ್ರೂಪ್ 15. ಅಯೋನೈಸೇಷನ್ ಎನರ್ಜಿ ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸ್ ಆಗುತ್ತೆ ಅಂತ ಗೊತ್ತಿತ್ತು. ಬಟ್ ಗ್ರೂಪ್ 16 ಗ್ರೂಪ್ 15 ನ ಕನ್ಸಿಡರ್ ಮಾಡಿದ್ರೆ ನಂದು ಏನು ಹೇಳ್ತಿದ್ರೆ ಗ್ರೂಪ್ 16 ಹ್ಯಾಸ್ ಲೋಯರ್ ಅಯೋನೈಸೇಷನ್ ಎನರ್ಜಿ. ಗ್ರೂಪ್ 15 ಅಲ್ಲಿ ಏನಾಗಿರುತ್ತೆ ಅಂದು P3 ಇರುತ್ತೆ, ಇದರಲ್ಲಿ P4 ಇರುತ್ತೆ. ಅಂಡ್ ಹಾಫ್ ಫೀಲ್ಡ್ ಸ್ಟೇಬಲ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಅಯೋನೈಸೇಷನ್ ಎನರ್ಜಿ ಇದರ ಜಾಸ್ತಿ ಇರಬೇಕು. ಸೊ ಇಟ್ ಈಸ್ ಯೋರ್ ಕರೆಕ್ಟ್ ಸ್ಟೇಟ್ಮೆಂಟ್. ಅಂಡ್ ಟ್ರೂ ಬಗ್ಗೆನೇ ಕೇಳಿರೋದು ಒಂದು ಸ್ಟೇಟ್ಮೆಂಟ್ ಸಿಗ್ತಾ ಹೋಯ್ತು. ಬಟ್ ಸ್ಟಿಲ್ ಕ್ರಾಸ್ ವೆರಿಫೈ ಮಾಡ್ಬೇಕು ನಾವು ಎಕ್ಸಾಮ್ ಅಲ್ಲಿ.
ದ ಗ್ರೂಪ್ 13 ಎಲಿಮೆಂಟ್ಸ್ ಆರ್ ಆಲ್ ಮೆಟಲ್. ಸೊ ಗ್ರೂಪ್ 13 ಎಲಿಮೆಂಟ್ಸ್ ಅಲ್ಲಿ ಎಲ್ಲ ಏನ್ ಕೊಟ್ಟಿದ್ದಾರೆ, ಎಲ್ಲ ಮೆಟಲ್ ಆಗಿದಾವೆ ಅಂತ ಕೊಟ್ಟಿದ್ದಾರೆ. ಬಟ್ ಗ್ರೂಪ್ 13 ಎಲಿಮೆಂಟ್ಸ್ ಅಲ್ಲಿ ನೀವು ತಗೊಂತಾ ಹೋದ್ರೆ ನಿಮ್ದು ಫಸ್ಟ್ ಎಲಿಮೆಂಟ್ ಏನಾಗಿದೆ, ಅದೇ ಏನಾಗಿದೆ ನಿಮ್ದು, ದಟ್ ಈಸ್ ಯುವರ್ ಮೆಟಲಾಯ್ಡ್ ಆಗಿದೆ. ಬೋರಾನ್ ಏನಾಗಿದೆ ಒಂದು ಮೆಟಲಾಯ್ಡ್ ಆಗಿದೆ. ಕರೆಕ್ಟ್. ನೆಕ್ಸ್ಟ್ ಒಂದಿಗೆ ಬರ್ತಾ ಹೋಗೋಣ. ದಟ್ ಈಸ್ ಆಲ್ ದ ಎಲಿಮೆಂಟ್ಸ್ ಇನ್ ಗ್ರೂಪ್ 17 ಆರ್ ಗ್ಯಾಸಸ್. ಸೊ ಗ್ರೂಪ್ 17 ಅಲ್ಲಿ ಇರೋ ಎಲ್ಲ ಎಲಿಮೆಂಟ್ಸು ಗ್ಯಾಸಸ್ ಅಂತ ಹೇಳ್ತಿದ್ದಾರೆ. ಬಟ್ ಗ್ರೂಪ್ 17 ಅಲ್ಲಿ ಇರೋ ಎಲಿಮೆಂಟ್ಸ್ ಅಲ್ಲಿ ನಮಗೆ ಗೊತ್ತಿದೆ ದಟ್ ಈಸ್ ಹ್ಯಾಲೋಜನ್ಸ್ ಅಲ್ಲಿ ಬ್ರೋಮೀನ್ ಏನಾಗಿದೆ ನಂದು, ಬ್ರೋಮೀನ್ ಈಸ್ ಇನ್ ಯೋರ್ ಲಿಕ್ವಿಡ್ ಸ್ಟೇಟ್ ನಾರ್ಮಲಿ, ಅಂಡ್ ಅಯೋಡಿನ್ ಏನಾಗಿದೆ ನಾರ್ಮಲಿ ನಿಂದು ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಸೊ ಆಪ್ಷನ್ ಬಿ ಇಸ್ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶನ್. Beryllium and aluminium exhibit many properties which are similar, but the two elements differ in. So beryllium and aluminium ಏನಾಗಿದೆ, ಸೊ ಬೆರಿಲಿಯಂ ಈ ಕಡೆ ಇದೆ, ಅಲ್ಯೂಮಿನಿಯಂ ಈ ಕಡೆ ಇದೆ, ಈ ಕಡೆ ಬೋರಾನ್ ಇದೆ. ಸೊ ಈ ತರದ್ರಲ್ಲಿ ಇರೋದನ್ನ ನಾವೇನ್ ಹೇಳ್ತೀವಿ, ಡಯಾಗನಲ್ ರಿಲೇಶನ್ಶಿಪ್ ಹೇಳ್ತೀವಲ್ವಾ. ಈ ಡಯಾಗನಲ್ ರಿಲೇಶನ್ಶಿಪ್ ಇಂದ ಆಬ್ವಿಯಸ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಕೆಲವೊಂದು ಸಿಮಿಲರ್ ಆಗಿರುತ್ತೆ, ಬಟ್ ಏನ್ ಸಿಮಿಲರ್ ಆಗಿರಲ್ಲ ಅಂತ ಹೇಳ್ತಾರೆ. ಸೊ ಫಸ್ಟ್ ಆಪ್ಷನ್ ಎಕ್ಸಿಬಿಟ್ ಮ್ಯಾಕ್ಸಿಮಮ್ ಕೋವೆಲೆನ್ಸಿ ಇನ್ ಕಂಪೌಂಡ್, ಫಸ್ಟ್ ಆಪ್ಷನ್ ಆಗಿದೆ. ಕೋವೆಲೆನ್ಸಿ ಏನಾಗಿದೆ ಅಲ್ವಾ, ಸೊ ಈ ಕೋವೆಲೆನ್ಸಿ ಫ್ಯಾಕ್ಟರು ಡಿಪೆಂಡ್ಸ್ ಅಪಾನ್ ನಿಮ್ದು ಯಾವ ತರ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇದೆ. ಸೊ ಇದು ನಂದು ಕೆಳಗಡೆ ಆಗಿರೋದ್ರಿಂದ ದಿಸ್ ಹ್ಯಾಸ್ 3D ಅಲ್ಲಿ ಏನಾಗಿದೆ ನಂದು ವೇಕೆಂಟ್ ಇದೆ. ಸೊ ವೇಕೆಂಟ್ ಆಗಿರೋದ್ರಿಂದ ನಂದು ವೇಲೆನ್ಸಿನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ವೇರಾಸ್ ಬೆರಿಲಿಯಂ ಅಂಡ್ ಬೋರಾನು ಯಾವುದೇ ಹತ್ರ ಚಾನ್ಸೇ ಇಲ್ಲ ಎಕ್ಸ್ಟೆಂಡ್ ಮಾಡ್ಕೊಳಕ್ಕೆ. ಸೊ ಕೋವೆಲೆನ್ಸಿ ಅಂತೂ ನನಗಿಲ್ಲಿ ಡಿಫರ್ ಆಗ್ತಾ ಹೋಗುತ್ತೆ. ಬೆರಿಲಿಯಂ ಓನ್ಲಿ 2 ಕೋವೆಲೆನ್ಸಿ ಇರುತ್ತೆ, ಅಂಡ್ ನನಗೆ ಅಲ್ಯೂಮಿನಿಯಂ ನಾರ್ಮಲಿ 3 ಕೋವೆಲೆನ್ಸಿ ತೋರಿಸುತ್ತೆ. 3 to 5 ಕೋವೆಲೆನ್ಸಿ ಇದು ಮಾಡ್ಕೊತಾ ಹೋಗ್ಬೋದು. ಫಾರ್ಮಿಂಗ್ ಪಾಲಿಮರಿಕ್ ಹೈಡ್ರೈಡ್ಸ್, ಎಸ್ ಪಾಲಿಮರಿಕ್ ಹೈಡ್ರೈಡ್ ಏನಂತೂ ಫಾರ್ಮ್ ಮಾಡುತ್ತೆ 2. ನೆಕ್ಸ್ಟ್ ಫಾರ್ಮಿಂಗ್ ಕೋವೆಲೆಂಟ್ ಹ್ಯಾಲೈಡ್ಸ್, ಎಸ್ ಹ್ಯಾಲೋಜನ್ ಜೊತೆ ನಮ್ದು ಕೋವೆಲೆಂಟ್ ಕ್ಯಾರೆಕ್ಟರ್ ಇರುತ್ತೆ. ನೆಕ್ಸ್ಟ್ ಎಕ್ಸಿಬಿಟಿಂಗ್ ಆಂಫೋಟೆರಿಕ್ ನೇಚರ್ ಇನ್ ದೇರ್ ಆಕ್ಸೈಡ್ಸ್, ಎಸ್ ಆಂಫೋಟೆರಿಕ್ ನೇಚರ್ ಇರುತ್ತೆ ಇದುಗಳದ್ದು ಆಕ್ಸೈಡ್ಸ್ದು. ಅದನ್ನ ನಾನು ಮೊದಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆಯ್ತಾ. ಸೊ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಾಂಪ್ಲೆಕ್ಸಸ್ ಇಸ್ ಆನ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಸೊ ಕೊಟ್ಟಿರೋ ಕಾಂಪ್ಲೆಕ್ಸ್ ಅಲ್ಲಿ ಯಾವ್ದು ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆಗಿದೆ. ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಹೈಬ್ರಿಡೈಸೇಷನ್ ಏನಾಗಿರ್ಬೇಕು, sp3d2. ಸೊ d2 ಏನಾಗಿರ್ಬೇಕು, ಔಟರ್ ಶೆಲ್ ಅಲ್ಲಿ ಯಾವ್ದಿರತ್ತಲ್ವಾ, ಸೊ ಆ ಒಂದು ಶೆಲ್ ಸಬ್ ಶೆಲ್ ಏನಾಗಿರ್ಬೇಕು, ಡಿ ಆರ್ಬಿಟಲ್ಸ್ ಕಂಬೈನ್ ಆಗಿರ್ಬೇಕು ಹೈಬ್ರಿಡೈಸೇಷನ್ಗೋಸ್ಕರ. ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂದ್ರೆ ಏನು, ಯಾವ ತರ ಹೈಬ್ರಿಡೈಸೇಷನ್ ಇರುತ್ತೆ, ಫಸ್ಟ್ d2 sp3 ಹೈಬ್ರಿಡೈಸೇಷನ್ ಆಗಿರುತ್ತೆ. ಸೊ ಈಗ ನೀವು ಐಡೆಂಟಿಫೈ ಮಾಡ್ಕೊಬಹುದು, ಯಾವ ತರ ನೋಡ್ಕೊಂತ ಹೋಗೋಣ. ಫಾರ್ ದಟ್ ಫಸ್ಟ್ ಯು ಹ್ಯಾವ್ ಟು ಐಡೆಂಟಿಫೈ ಸೆಂಟ್ರಲ್ ಮೆಟಲ್ ಆಟಮ್ದು ಏನೊಂದು ಆಕ್ಸಿಡೇಷನ್ ಸ್ಟೇಟ್ ಆಗಿದೆ. ಇಲ್ಲಿ ಐರನ್ ಆಕ್ಸಿಡೇಷನ್ ಸ್ಟೇಟ್ ಏನು, +2, ಅಮೀನ್ 0 ಆಗಿರೋದ್ರಿಂದ ನಿಕ್ಕಲ್ +2, ಅಂಡ್ ಇದರಲ್ಲಿ ಅಮೀನು ಕೂಡ 0 ಆಗಿರೋದ್ರಿಂದ ಕೋಬಾಲ್ಟ್ 3+. ಇದರಲ್ಲಿ ನಂದು ಸೈನೈಡ್ ಮೈನಸ್ ಚಾರ್ಜ್ ಇದೆ, ಸೊ 6 - 4 ಏನಾಗಿರುತ್ತೆ, 2 ಆಗಿರುತ್ತೆ. ಸೊ ಮ್ಯಾಂಗನೀಸ್ 2 ಇದೆ. ಕರೆಕ್ಟ್, ಈ ತರ ಇದೆ 2+. ಆಕ್ಸಿಡೇಷನ್ ಸ್ಟೇಟಿಗೆ ಬಂದ್ರೆ ಇವಾಗ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ಗೆ ಬಂದ್ರೆ ಇದ್ರದ್ದು ಏನಾಗಿರುತ್ತೆ, 3d6 ಆಗಿರುತ್ತೆ. ನಿಕ್ಕಲ್ದು 3d8 ಆಗಿರುತ್ತೆ. ಇದ್ರದ್ದು 3d6 ಆಗಿರುತ್ತೆ. ಇದ್ರದ್ದು ಏನಾಗಿರುತ್ತೆ, 3d5 ಆಗಿರುತ್ತೆ. ಕರೆಕ್ಟ್. ಸೊ ಈಗ ನಾವು ಬರ್ತಾ ಹೋಗೋಣ. ದಟ್ ಈಸ್ ನಂದು 3D ನಾವೇನು ಬರ್ಕೊಂತ ಹೋಗೋಣ, 1 2 3 4 1 1 2 3 1 2 3 4 ಈ ತರ ನಾವು ಬರ್ಕೊಂತ ಹೋಗ್ತೀವಿ ಎಲ್ಲ ಕಡೆನು. ಸೊ ಎಕ್ಸಾಮಿನೇಷನ್ ಅಲ್ಲಿ ಎಲ್ಲದಕ್ಕೂ ಬಾಕ್ಸ್ ಹಾಕಕ್ ಹೋಗ್ಬೇಡಿ, ಏನ್ ಮಾಡಿ ಒಂದಕ್ಕೆ ಬಾಕ್ಸ್ ಹಾಕೊಳ್ಳಿ, ಇಲ್ಲ ಅಂದ್ರೆ ದಟ್ ಈಸ್ ಆಲ್ಸೋ ಓಕೆ. ಇವಾಗ ಏನ್ ಮಾಡ್ಕೊಂತ ಹೋಗ್ತೀರಾ ಅಂತ ಹೇಳಿದ್ರೆ, ಫಸ್ಟ್ ಯು ವಿಲ್ ರೈಟ್ 1 2 3 4 5 6 ಬರಿತಾ ಹೋಗ್ತೀರಾ. ಇಲ್ಲಿ 1 2 3 4 5 6 7 8 ಬರಿತಾ ಹೋಗ್ತೀರಾ. ಇಲ್ಲಿ 1 2 3 4 5 6 ಬರಿತಾ ಹೋಗ್ತೀರಾ. ಇಲ್ಲಿ 1 2 3 4 5 ಬರಿತಾ ಹೋಗ್ತೀರಾ. ಕ್ಲಿಯರ್. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಲಿಗ್ಯಾಂಡ್ ನೋಡ್ತೀರಾ. ಸೊ ಸಯನೈಡ್ ಆಗಿದೆ ಅಂಡ್ ಅಮೀನ್ ಆಗಿದೆ, ನೈಟ್ರೋಜನ್ ಕಂಟೈನಿಂಗ್ ಲಿಗ್ಯಾಂಡ್ ಆಬ್ವಿಯಸ್ಲಿ ನಿಮ್ದು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ ಪೇರಿಂಗ್ ಆಗತ್ತೆ. ಸೊ ಇಲ್ಲಿ ಬರ್ತಾ ಹೋಗೋಣ ಪೇರಿಂಗ್ ಹೆಂಗ್ ಆಗ್ತಾ ಇರುತ್ತೆ ಅಂತ. ಸೊ ಇಲ್ಲಿ ಪೇರಿಂಗ್ ಬಂದ್ರೆ ಯಾವ ತರ ಪೇರಿಂಗ್ ಆಗುತ್ತೆ, ಸೊ ಇಟ್ ವಿಲ್ ಬಿ ಹಿಯರ್. ಸೊ ಇದಿಲ್ಲ ಆದ್ರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಆಗತ್ತೆ ನಂದು. ಸೊ ಏನಾಯ್ತು, D2sp3 ಆಯ್ತಾ. ಯಾವ್ದು ಕಾಂಪ್ಲೆಕ್ಸ್ ಇದು, ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆಗಿದೆ. ಯಾವ ಕಾಂಪ್ಲೆಕ್ಸ್, ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ನೆಕ್ಸ್ಟ್ ಒಂದು ಬರ್ತಾ ಹೋದ್ರೆ ನಿಕ್ಕಲ್ ಅಲ್ಲಿ ಬರ್ತಾ ಹೋದ್ರೆ ಯಾವ ತರ ಆಗಿದೆ, ಸೊ ಇದು ಪೇರಿಂಗ್ ಇಲ್ಲ ಆಗ್ತಾ ಇರತ್ತೆ ಅಷ್ಟೇನಾ ಇಲ್ಲಿ. ಸೊ ಇಲ್ಲಿ ಒಂದೇ ಒಂದು ಡಿ ಸೆಪ್ಷನ್ ಅಂದ್ ಏನಾಗಿರುತ್ತೆ, ಉಳ್ದೋಗಿರುತ್ತೆ. ಬಟ್ ಒಂದೇ ಒಂದು ನಂದು ಯಾವತ್ತು ಯೂಸ್ ಮಾಡೋ ಹಾಗಿಲ್ಲ. ಇಲ್ಲಿಂದ ಒಂದು ಡಿ, ಇಲ್ಲಿಂದ ಒಂದು ಡಿ ಯೂಸ್ ಆಗಲ್ಲ ಯಾವತ್ತು. ಸೊ ಆಬ್ವಿಯಸ್ಲಿ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ. ಅಂಡ್ ಇಲ್ಲೇನಾಯ್ತು ನಂದು, ಇದು sp3
D2 ಆಯಿತು. ಸೊ ನಮಗೆ ಕೇಳಿದ್ದೆ ಇದು ಆಪ್ಷನ್ ಕರೆಕ್ಟ್ ಆಗಿದೆ, ಬಟ್ ಸ್ಟಿಲ್ ಲೆಟ್ ಅಸ್ ಕನ್ಫರ್ಮ್ ವಿತ್ ಅದರ್ ಆಪ್ಷನ್ಸ್. ಸೊ ಇಲ್ಲೂ ಏನಾಗುತ್ತೆ, ಪೇರಿಂಗ್ ಆಗ್ತಿರತ್ತೆ. ಇದು ಇಲ್ಲಿಗೆ ಹೋಯ್ತು, ಇದು ಇಲ್ಲಿಗೆ ಹೋಯ್ತು. ಸೊ ಎರಡು ನಂದು ಇಲ್ಲಿ ವೇಕೆಂಟ್ ಆಯ್ತಾ? ಎಸ್ ವೇಕೆಂಟ್ ಆಯ್ತು. ಸೊ ನಂದು ಯಾವ್ದಾಗಿರತ್ತೆ ಇಲ್ಲಿ? ದಿಸ್ ವಿಲ್ ಬಿ ಯರ್ D2 sp3 ಆಗಿರುತ್ತೆ. ಇನ್ನರ್ ಆರ್ಬಿಟಲ್ ಇದಕ್ಕೆ ಬಂದ್ರು ಪೇರಿಂಗ್ ಆಗಿರುತ್ತೆ. ಸೊ ಇದಿಲ್ಲಿಗೆ ಅಂಡ್ ಇದು ಒಂದೇ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇಟ್ ವಿಲ್ ಬಿ ಆಬ್ವಿಯಸ್ಲಿ ಯುವರ್ ಪ್ಯಾರಾಮ್ಯಾಗ್ನೆಟಿಕ್ ಔಟ್ ಆಫ್ ಆಲ್ ದಿಸ್. ಸೊ ಇದೇನಾಯ್ತು ನಿಮ್ಗೆ ಇಲ್ಲಿ D2 sp3 ಇನ್ನರ್ ಆರ್ಬಿಟಲ್. ಸೊ ಕರೆಕ್ಟ್ ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಕ್ವೆಶನ್ಗೆ ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ ನೇಮ್ ಫಾರ್ಮುಲಾ ಕಾಂಬಿನೇಷನ್ ಇಸ್ ನಾಟ್ ಕರೆಕ್ಟ್? ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವ್ದು ನೇಮ್ ರಾಂಗ್ ಆಗಿದೆ ಅಂತ ಕೇಳ್ತಿದ್ದಾರೆ. ಸೊ ನೇಮ್ ಬರಿಬೇಕಾದ್ರೆ ನಿಮ್ಗೊಂದು ರೂಲ್ ಗೊತ್ತಿದೆ, ದಟ್ ಈಸ್ ಫಸ್ಟ್ ಏನ್ ಬರೀತೀರಾ ನೀವು? ಕೆಟಯಾನ್ ಬರೀತೀರಾ ನೇಮು, ಅಂಡ್ ದೆನ್ ಅನಯಾನ್ ಬರೀತೀರಾ, ರೈಟ್? ಅಂಡ್ ನೆಕ್ಸ್ಟ್ ಒಂದು ಆಕ್ಸಿಡೇಷನ್ ಸ್ಟೇಟ್ ನೀಟಾಗಿ ಇರಬೇಕು. ಸೊ ಯಾವ ತರ ನಂದು ಆಗಿರುತ್ತೆ ಫಸ್ಟ್ ಮತ್ತಿಗೆ ನೋಡ್ತಾ ಹೋಗೋಣ. ಸೊ ಪೊಟ್ಯಾಷಿಯಂ ಇದೆ, ಪೊಟ್ಯಾಷಿಯಂ ಟೆಟ್ರಾಸಯನೋ ಪ್ಲಾಟಿನೇಟ್, ಪೊಟ್ಯಾಷಿಯಂ ಟೆಟ್ರಾಸಯನೋ ಪ್ಲಾಟಿನೇಟ್ ಇದೆ. ಸೊ ನಾವು ಆಕ್ಸಿಡೇಷನ್ ಸ್ಟೇಟ್ ಬರೀತಾ ಹೋಗೋಣ. ಸೊ ಆಕ್ಸಿಡೇಷನ್ ಸ್ಟೇಟ್ ಏನಾಯ್ತು? 2 ಪ್ಲಸ್ ಎಕ್ಸ್ ಕಾಣಿಸ್ತಿದೆ? ನೋ. ಓಕೆ, 2 ಪ್ಲಸ್ ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 2 ಇದೆ. ಇದಕ್ಕೆ ಏನಂದಾಗುತ್ತೆ? ದಟ್ ಈಸ್ ಯುವರ್ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು ಮೈನಸ್ 2, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 3 ಆಗುತ್ತೆ. ಇದರಲ್ಲಿ 1 ಪ್ಲಸ್ ಎಕ್ಸ್ ಪ್ಲಸ್ 0 ಮೈನಸ್ 4 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 3 ಆಗುತ್ತೆ. ಇದರಲ್ಲಿ ಇಲ್ಲಿ ಅಯೋಡಿನ್ ಇದೆ, ಆಯ್ತಾ? ಸೊ ಇಟ್ ವಿಲ್ ಬಿ ಯೋರ್ ಎಕ್ಸ್ ಪ್ಲಸ್ 0 ಪ್ಲಸ್ 0 ಮೈನಸ್ 1 ಮೈನಸ್ 2 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 3 ಆಗುತ್ತೆ. ಸೊ ಆಕ್ಸಿಡೇಷನ್ ಸ್ಟೇಟ್ ನ ನೋಡ್ತಾ ಹೋದ್ರೆ ಪ್ಲಸ್ 2 ಪ್ಲಸ್ 3 ಇದೆ ಇಲ್ಲಿ, ಅಂಡ್ ಇಲ್ಲಿ ಏನಾಗಿದೆ? ಪ್ಲಸ್ 3 ಇದೆ, ಇಲ್ಲೂ ಕೂಡ ಪ್ಲಸ್ 3 ಇದೆ. ಇದು ರಾಂಗ್ ಆಗಿದೆ. ಸೊ ಆಪ್ಷನ್ ನಂಬರ್ ಬಿ ಇಸ್ ಯೋರ್ ಕರೆಕ್ಟ್ ಆಪ್ಷನ್, ಬಟ್ ಸ್ಟಿಲ್ ಲೆಟ್ ಅಸ್ ಚೆಕ್ ದಿ ಅದರ್ ಪಾರ್ಟ್. ಪೊಟ್ಯಾಷಿಯಂ ಟೆಟ್ರಾಸಯನೋ ಪ್ಲಾಟಿನೇಟ್ ಇದೆ, ಪೆಂಟಾಸಯನೋ ಮ್ಯಾಂಗನೇಟ್ ಇದೆ, ಬಟ್ ಇದು ರಾಂಗ್ ಆಗಿದೆ. ನೆಕ್ಸ್ಟ್ ಡೈಅಮೈನ್ ಟೆಟ್ರಾಕ್ಲೋರೋ, ಪೊಟ್ಯಾಷಿಯಂ ಡೈಅಮೈನ್ ಟೆಟ್ರಾಕ್ಲೋರೋಕ್ರೋಮೇಟ್ ಇದೆ. ನೆಕ್ಸ್ಟ್ ಬರ್ತಾ ಹೋದ್ರೆ ದಟ್ ಈಸ್ ಯುವರ್ ಡೈಅಮೈನ್ ಎಸ್ ಟೆಟ್ರಾಅಮೀನ್, ದಟ್ ಈಸ್ ಯು ವಿಲ್ ಕಾಲ್ ಇಟ್ ಇಸ್ ಅಕ್ವಾ. ಅಯೋಡಿನ್ ಇದೆ, ಅಯೋಡೋ, ಕೋಬಾಲ್ಟ್, ಅಂಡ್ ಅದರದ್ದು ನಮ್ದು ಆಕ್ಸಿಡೇಷನ್ ಸ್ಟೇಟ್ ಅಂಡ್ ಸಲ್ಫೇಟ್ ಕರೆಕ್ಟ್ ಆಗಿದೆ. ಸೊ ಆಬ್ವಿಯಸ್ಲಿ ಆಪ್ಷನ್ ನಂಬರ್ ಬಿ ಇಸ್ ಯೋರ್ ರಾಂಗ್ ಆಪ್ಷನ್. ವಿಚ್ ಆಫ್ ದ ಫಾಲೋಯಿಂಗ್ ಲಿಗ್ಯಾಂಡ್ಸ್ ಇಸ್ ಅ ಟ್ರೈಡೆಂಟೇಟ್ ಲಿಗ್ಯಾಂಡ್? ಸೊ ಟ್ರೈಡೆಂಟೇಟ್ ಲಿಗ್ಯಾಂಡ್ ಯಾವುದು? ಡೆಂಟಿಸಿಟಿ 3 ಇರಬೇಕು. ಸೊ ಆಪ್ಷನ್ ನಂಬರ್ 1 ಯಾವ್ದು ಕೊಟ್ಟಿದ್ದಾರೆ? ಆಕ್ಸಲೇಟೋ ಕೊಟ್ಟಿದ್ದಾರೆ. ಆಕ್ಸಲೇಟೋ ಅಂದ್ರೆ ಈ ತರ ಅಲ್ವಾ, ಲೈಕ್ ಆಕ್ಸಾಲಿಕ್ ಆಸಿಡ್. ಸೊ 2ರಿಂದ ಅದು ಕೊಡ್ಬೋದು, ಡೆಂಟಿಸಿಟಿ 2 ಆಗಿದೆ ಇದಕ್ಕೆ. ಸೊ NOS ಗೆ ಏನಾಗಿದೆ ನಂದು? ಈ ತರ ಆಗಿದ್ಯಾ NOS? ಸೊ ಯಾವ ತರ ಡೆಂಟಿಸಿಟಿ ಯಾವ್ದ್ರಿಂದ ಕೊಡತ್ತಿದ್ದು? ನೈಟ್ರೋಜನ್ ಇಂದ ಕೊಡುತ್ತೆ, 1 ಡೆಂಟಿಸಿಟಿ ಇದೆ. ಸೊ ಇಮ್ಯುನೋ ಡೈ ಅಸಿಟೇಟ್ ಇದೆ. ಸೊ ಇಮ್ಯುನೋ ಡೈ ಅಸಿಟೇಟ್ ಅಂತ ಹೇಳಿದ್ರೆ NH ಇದೆ, ಈ ಕಡೆ COO ಮೈನಸ್ ಇದೆ, ಈ ಕಡೆ COO ಮೈನಸ್ ಇದೆ, ಇಲ್ಲಿಂದ ಒಂದು ಅಂಡ್ ದೆನ್ ನಂದೇನು ಕೊಡುತ್ತೆ? ಈ ಒಂದು ನೈಟ್ರೋಜನ್ ಇಂದನೂ ಕೊಡ್ತಾ ಹೋಗುತ್ತೆ, ರೈಟ್? ಸೊ ಎಷ್ಟಾಯ್ತು ಡೆಂಟಿಸಿಟಿ ಬಂದ್ರೆ ಇದಕ್ಕೆ? ಸೊ ಇಟ್ ಈಸ್ ಯೋರ್ 3 ಇದೆ. ನೆಕ್ಸ್ಟ್ ಬರ್ತಾ ಹೋದ್ರೆ ಪ್ರೊಪಿಲಿನ್ ಡೈಅಮೈನ್ 1 2 3 ಅಂಡ್ ಈ ಕಡೆ NH2 ಗ್ರೂಪ್, ಈ ಕಡೆ NH2 ಗ್ರೂಪ್ ಡೈಅಮೈನ್. ಸೊ 2 ಡೆಂಟಿಸಿಟಿ ಇದೆ. ಸೊ ಆಬ್ವಿಯಸ್ಲಿ ಕರೆಕ್ಟ್ ಆಪ್ಷನ್ ಯಾವುದು? ಟ್ರೈಡೆಂಟೇಟ್ ಕೇಳಿರೋದ್ರಿಂದ ಆಪ್ಷನ್ ನಂಬರ್ ಸಿ ಇಸ್ ಯೋರ್ ಕರೆಕ್ಟ್ ಆಪ್ಷನ್. In which of the following octahedral complex of cobalt, atomic number 27, will the magnitude of crystal field splitting energy is high? So crystal field splitting energy ಯಾವ್ದ್ರಲ್ಲಿ ಹೈ ಇದೆ ಅಂತ ಕೇಳ್ತಿದ್ದಾರೆ ಸಿಂಪ್ಲಿ. ಸೊ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ತಗೊಂಡಾಗ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸೀರೀಸ್. ಸೀರೀಸ್ ಎಷ್ಟು ಜಾಸ್ತಿ ಆಗ್ತಿರತ್ತೆ ಅಷ್ಟು ಜಾಸ್ತಿ ಆದರೂ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಇರುತ್ತೆ. ಈ ಕೇಸ್ ಯಾವಾಗ ಡಾಮಿನೇಟ್ ಆಗುತ್ತೆ? ಸೊ ನಂದು ಆಕ್ಸಿಡೇಷನ್ ಸ್ಟೇಟ್ ಯಾವಾಗ ಲೆಸ್ ದ್ಯಾನ್ +2 ಇರುತ್ತಲ್ವಾ, ಅವಾಗ ಇದನ್ನ ನೋಡ್ತಾ ಹೋಗಿ, ಆಯ್ತಾ? ನೆಕ್ಸ್ಟ್ ತಗೊಂತ ಹೋದ್ರೆ ಆಕ್ಸಿಡೇಷನ್ ಸ್ಟೇಟ್, ಆಕ್ಸಿಡೇಷನ್ ನಂಬರು ಕೂಡ ನಂದು ಏನಾಗುತ್ತೆ? ಮ್ಯಾಟರ್ ಆಗುತ್ತೆ. ಸೊ ಎಷ್ಟು ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಇದೆ ಸೆಂಟ್ರಲ್ ಮೆಟಲ್ ಆಟಮ್ದು, ಅಷ್ಟು ಜಾಸ್ತಿ ಏನಾಗಿರುತ್ತೆ ಅಂದು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಇರುತ್ತೆ. ನೆಕ್ಸ್ಟ್ ಬರ್ತಾ ಹೋದ್ರೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ಲಿಗ್ಯಾಂಡ್ ಸ್ಟ್ರೆಂತ್ ಎಷ್ಟು ಜಾಸ್ತಿ ಆಗ್ತಾ ಇರುತ್ತೆ ಅಷ್ಟು ಜಾಸ್ತಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಬರ್ತಾ ಇರುತ್ತೆ. ನೆಕ್ಸ್ಟ್ ಬಂದ್ರೆ ನಂದು ಡಿ ಎಲೆಕ್ಟ್ರಾನ್ಸ್. ಸೊ ನಾವು ಇಲ್ಲಿ ನೋಡ್ತಾ ಇದ್ರೆ ನಂದು ಸೆಂಟ್ರಲ್ ಮೆಟಲ್ ಆಟಮ್ ಸೇಮ್ ಇದೆ, ಆಯ್ತಾ? ಅಂಡ್ ಅದರದ್ದು ಆಕ್ಸಿಡೇಷನ್ ಸ್ಟೇಟು ಎಲ್ಲದರಲ್ಲೂ 3+ ಇದೆ.
ಅದರಿಂದ ನಾವು ಕನ್ಸಿಡರ್ ಮಾಡ್ತೀವಿ ಲಿಗ್ಯಾಂಡ್ ಚೇಂಜ್ ಆಗಿರೋದ್ರಿಂದ ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಅಂಡ್ ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್ಸ್ ಅಲ್ಲಿ ನಮಗೆ ಗೊತ್ತಿದೆ ಹ್ಯಾಲೋಜನ್ಸ್ ನಮ್ದು ಲೀಸ್ಟ್ ಆಗಿರುತ್ತೆ, ರೈಟ್. ಅಂಡ್ ಕಾರ್ಬನ್ ಅದಕ್ಕಿಂತ ಹಿಂದೆ ಇರುತ್ತೆ. ಸೊ ಏನಾಗಿರುತ್ತೆ ಅಂದು ಸೊ C2O4 ಆಕ್ಸಿಜನ್ ಕಂಟೈನ್ ಕಾರ್ಬನ್ ಇದೆಲ್ಲಕ್ಕಿಂತ ಲೀಸ್ಟ್ ಆಗೋಯ್ತು. ಅಂಡ್ ದೆನ್ ಈಸ್ ಯೋರ್ ಹೈಡ್ರೋಜನ್ ವಾಟರ್ ಇರುತ್ತೆ ಅಕ್ವಾ, ಅಂಡ್ ದೆನ್ ನಿಮ್ದು ಅಮೀನ್ ಇರುತ್ತೆ, ಅಂಡ್ ದೆನ್ ಈಸ್ ಯೋರ್ ಸಯನೈಡ್. ನಮಗೆ ಕೇಳಿರೋದು ಹೈಯೆಸ್ಟ್. ಸೊ ಹೈಯೆಸ್ಟ್ ಯಾವ್ದಾಯ್ತು? ಆಪ್ಷನ್ ನಂಬರ್ ಎ ಆಗಿದೆ. ನೆಕ್ಸ್ಟ್, ದ ಕರೆಕ್ಟ್ ಆರ್ಡರ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಮಾಂಗ್ ಫಾಲೋಯಿಂಗ್ ಈಸ್. ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ದು ಕರೆಕ್ಟ್ ಆರ್ಡರ್ ನಿಮಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಕರೆಕ್ಟ್ ಆರ್ಡರ್ ಫೈಂಡ್ ಔಟ್ ಮಾಡೋಕ್ಕೆ ಫಸ್ಟ್ ನನಗೆ ಕೊಟ್ಟಿರೋದ್ರಲ್ಲಿ ನೋಡಬೇಕು. ಸೊ ಮ್ಯಾಂಗನೀಸ್ ಕೊಟ್ಟಿದ್ದಾರೆ, ಕೊಬಾಲ್ಟ್ ಕೊಟ್ಟಿದ್ದಾರೆ, ಅಂಡ್ ಐರನ್ ಕೊಟ್ಟಿದ್ದಾರೆ. ಸೊ ಮ್ಯಾಂಗನೀಸ್ ಅಲ್ಲಿ ಎಷ್ಟು ಅನ್ನೊಂದಾಗುತ್ತೆ? ಸೊ ದಟ್ ಈಸ್ Cl-2+ ಇದೆ ಇದರಲ್ಲಿ ಆಕ್ಸಿಡೇಷನ್ ಸ್ಟೇಟ್. ಇದರಲ್ಲೂ ಕೂಡ 2+ ಇದೆ, ಇದರಲ್ಲೂ ಕೂಡ 2+ ಇದೆ. ಸೊ Mn2+, ಕೊಬಾಲ್ಟ್ 2+, ಅಂಡ್ ಒಂದು ಐರನ್ 2+. ಸೊ ಈ ಒಂದು ಕಾನ್ಫಿಗರೇಷನ್ ಕೊಟ್ಟಾದ್ಮೇಲೆ ನಾವೇನು ಬರೀತಾ ಹೋಗ್ಬೇಕು? ಅದರದ್ದು ಬರೀತಾ ಹೋಗೋಣ. 2+, 2+. ಸೊ ಏನಾಗ್ತಾ ಹೋಯ್ತು? ದಟ್ ಈಸ್ ಯೋರ್ 3D5, 3D7, 2+ is 3D6. ಸೊ ಡಿ ಸೀರೀಸ್ ಬರಿತಾ ಹೋಗಿ 1 2 3 4 4 1 2 3 4. ಈಗ ನೋಡ್ತಾ ಹೋಗೋಣ, ನಾವೇನು ಹಾಕೋಣ? ಆ್ಯಡ್ ಮಾಡೋಣ. 1 2 3 4 5, 1 2 3 4 5 6 7, 1 2 3 4 5 6 ಆಗಿದೆ. ಈಗ ಏನ್ ಮಾಡ್ತೀರಾ? ಜಸ್ಟ್ ಡೈರೆಕ್ಟ್ ಆಗಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ತೆಗಿಯೋಕ್ಕಿಂತ ಮುಂಚೆ ಯು ವಿಲ್ ಸಿ ದ ಲಿಗ್ಯಾಂಡ್. ಸೊ ನಂದು ಹ್ಯಾಲೈಡ್ಸ್ ಯಾವಾಗಲೂ ವೀಕ್ ಫೀಲ್ಡ್ ಲಿಗ್ಯಾಂಡ್, ದಟ್ ಈಸ್ ಯೋರ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಆಯಿತು. ನೆಕ್ಸ್ಟ್ ನಂದು ಏನು ಕೊಟ್ಟಿದ್ದಾರೆ ಇಲ್ಲಿ? ಕ್ಲೋರಿನ್. ಇದು ಕ್ಲೋರಿನೇ, ಕ್ಲೋರಿನ್ ಕೂಡ ವೀಕ್ ಫೀಲ್ಡ್ ಲಿಗ್ಯಾಂಡ್. ಸೊ ಇವೆರಡರದು ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದೆ, ಪೇರಿಂಗ್ ಆಗೋದಿಲ್ಲ. ಸೊ ಡೈರೆಕ್ಟ್ ಆಗಿ N=5 ಅಂಡ್ N=3 ಬರೆದ್ರಿ. ಇದರಲ್ಲಿ ಸಯನೈಡ್ ಇದೆ, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಆಗಿರೋದ್ರಿಂದ ಪೇರಿಂಗ್ ಆಗುತ್ತೆ. ಸೊ ಪೇರಿಂಗ್ ಆಯ್ತಾ? ಸೊ ಪೇರಿಂಗ್ ಆಗೋದ್ರಿಂದ N=0 ಆಯಿತು. ಸೊ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ ಅಷ್ಟು ಜಾಸ್ತಿ ಅದರದ್ದು ಮ್ಯಾಗ್ನೆಟಿಕ್ ಮೂಮೆಂಟಾ. ಸೊ ಹೈಯೆಸ್ಟ್ ಮ್ಯಾಂಗನೀಸ್ದು ಅಂಡ್ ದೆನ್ ಕೊಬಾಲ್ದು ಅಂಡ್ ದೆನ್ ಐರನ್ದು. ಸೊ ಆಪ್ಷನ್ ನಂಬರ್ ಎ ಇಸ್ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶನ್, ಕಾಮೆಂಟ್ ದ ಮ್ಯಾಗ್ನೆಟಿಕ್ ಬಿಹೇವಿಯರ್ ಆಫ್ K2NiF6 ಅಂಡ್ K4NiF6. ಸೊ ಇದ್ರದ್ದು ನೀವು ಕಾಮೆಂಟ್ ಆನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ವೆರಿ ಸಿಂಪಲ್ ಇಟ್ ಈಸ್. ಫಸ್ಟ್ ಅಂತಲ್ಲಿ ಬರ್ತಾ ಹೋದ್ರೆ ನಿಕ್ಕಲ್ ಎಷ್ಟು ಕಾನ್ಫಿಗರೇಷನ್ ಆಯಿತು? Ni6 ಅಂತ ಹೇಳಿದ್ರೆ 6 - 2 +4 ಇದೆ. ಈ ಕಡೆ ಎಷ್ಟಿದೆ? ನಿಕ್ಕಲ್ದು +2 ಇದೆ, ಆಯ್ತಾ? ನಿಕ್ಕಲ್ದು +2 ಅಲ್ಲಿ +4 ಅಲ್ಲಿ ಎಷ್ಟಾಯ್ತು? 3D6 ಆಯಿತು. ಇದರಲ್ಲಿ 3D8 ಆಯಿತು, ರೈಟ್. ಫ್ಲೂರಿನ್ ವೀಕ್ ಫೀಲ್ಡ್ ಲಿಗ್ಯಾಂಡ್. ಸೊ ಪೇರಿಂಗ್ ಆಗೋದಿಲ್ಲ ಆಬ್ವಿಯಸ್ಲಿ. ಸೊ ಪೇರಿಂಗ್ ಆಗೋದಿಲ್ಲ. ಬಟ್ ಇವಾಗ ನೀವು ಅನ್ಕೊಂತೀರಾ ಪೇರಿಂಗ್ ಆಗೋದಿಲ್ಲ, ಬಟ್ ಇವಾಗ ನೋಡಿ ನಿಮಗೆ ನಾನು ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಮಾಡ್ಬೇಕಾದ್ರೆ ಏಕಲವ್ಯ ಬ್ಯಾಚ್ ಅಲ್ಲಿ ಹೇಳಿದ್ದೀನಿ, ಸಂಭವಿನ ಬ್ಯಾಚ್ ಮಾಡಿಲ್ಲ. ಏಕಲವ್ಯದಲ್ಲಿ ನಾನು ಹೇಳಿದ್ದೀನಿ ದಟ್ ಇಫ್ ಆಕ್ಸಿಡೇಷನ್ ಸ್ಟೇಟ್ +4 ಇದ್ರೆ ಸೆಂಟ್ರಲ್ ಮೆಟಲ್ ಆಟಮ್ದು ಆಲ್ ಲಿಗ್ಯಾಂಡ್ಸ್ behave as strong field ligand. So oxidation state +4 ಆಗಿದ್ರೆ highest oxidation state ಎಲ್ಲಾ ligands strong field ligand ತರ ಬಿಹೇವ್ ಮಾಡುತ್ತೆ ಅಂಡ್ ಇಲ್ಲಿ ಪೇರಿಂಗ್ ಆಗುತ್ತೆ. ಸೊ therefore ಪೇರಿಂಗ್ ಆಗುತ್ತೆ ಇಲ್ಲಿ ಅಂಡ್ ಇಲ್ಲಿ ಅನ್ಪೇರ್ಡ್ ಇರುತ್ತೆ, ಪೇರ್ ಆಗೋದಿಲ್ಲ. ಸೊ therefore ಇಲ್ಲಿ ಏನಾಗಿತ್ತು? ನಂದು N=3 4 1 2 3 4 ಇದು ಪೇರಿಂಗ್ ಆಯ್ತಾ? ಸೊ N=0 ಆಯ್ತು, ಡಯಾಮ್ಯಾಗ್ನೆಟಿಕ್. ಅಂಡ್ ಇಲ್ಲಿ ಬಂದ್ಬಿಟ್ಟು ನಮ್ದು 7 8 ಆಯ್ತು. N=2 and it is your paramagnetic. So first one is your diamagnetic and second one is your paramagnetic. So option number B is your correct option. Next one, the magnetic moment of nickel chlorine tetrachloro nickel ion ಎಷ್ಟಾಗಿದೆ ಅಂತ ಕೇಳಿದ್ದಾರೆ, ಆಯ್ತಾ? ಸೊ ಇವಾಗ ನೋಡೋಣ. ನಿಕ್ಕಲ್ದು ಆಕ್ಸಿಡೇಷನ್ ಸ್ಟೇಟ್ ಕನ್ಸಿಡರ್ ಮಾಡಿದ್ರೆ Ni2+ ಆಯಿತು. Ni2+ ಅಲ್ಲಿ ಎಷ್ಟಾಯಿತು? 3D8 ಆಯಿತು. 3D8 ಅಲ್ಲಿ N=2 ಆಗಿತ್ತು, ಅನ್ಪೇರ್ಡ್ ಎಲೆಕ್ಟ್ರಾನ್. ಆ್ಯಂಡ್ ನಂದು ಮ್ಯಾಗ್ನೆಟಿಕ್ ಮೂಮೆಂಟ್, ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಫಾರ್ಮುಲಾ ಏನು? N×N+2 ಬೋರ್ ಮ್ಯಾಗ್ನೆಟಾನ್. N= ನಂದು 2 ಆಗಿದ್ರೆ ಎಷ್ಟಾಯಿತು? N×2+2 ಎಷ್ಟಾಯಿತು? 2 × 4. ಸೊ 4 2 × √2 ಆಯಿತು. 2 ಪಾಯಿಂಟ್ ಸಮಥಿಂಗ್ ಇರಬೇಕಲ್ವಾ? ಸೊ 2 ಪಾಯಿಂಟ್ ಸಮಥಿಂಗ್ ಇರಬೇಕು. ಇಲ್ಲಿ ಆಪ್ಷನ್ ಅಲ್ಲಿ 2 ಪಾಯಿಂಟ್ ಅಲ್ಲಿ ಒಂದು ಆನ್ಸರ್ ಇದೆ, ದಟ್ ಈಸ್ ಯೋರ್ ಕರೆಕ್ಟ್ ಆಪ್ಷನ್, ಆಪ್ಷನ್ ನಂಬರ್ ಬಿ. ಕ್ಲಿಯರ್? ಓಕೆ. ನೆಕ್ಸ್ಟ್ ಒನ್,
ಫೈಂಡ್ ದ ಕೈಂಡ್ ಆಫ್ ಐಸೋಮೆರಿಸಮ್ ಪ್ರೆಸೆಂಟ್ ಬಿಟ್ವೀನ್ ದೀಸ್ ಟೂ ಕಾಂಪ್ಲೆಕ್ಸ್. ಸೊ ಎರಡು ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವ ಟೈಪ್ ಆಫ್ ಐಸೋಮೆರಿಸಮ್ ಪ್ರೆಸೆಂಟ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ಮತ್ತೆ ಎರಡು ಸ್ಟ್ರಕ್ಚರ್ ನೋಡ್ತಾ ಹೋಗೋಣ. ಇದರಲ್ಲಿ ಏನಾಗಿದೆ, ಕೋಬಾಲ್ಟ್ ಅಮೀನ್ 4 ಇದೆ, ಅಮೀನ್ 4 ಇದೆ. ಇದರಲ್ಲಿ ವಾಟರ್ ಒಳಗಡೆ ಇದೆ, ಸ್ಪಿಯರ್ ಒಳಗಡೆ, ಸೆಕೆಂಡರಿ ಸ್ಪಿಯರ್ ಒಳಗಡೆ. ಇದರಲ್ಲಿ ಏನಾಗಿದೆ, ವಾಟರ್ ಈಚೆಗಡೆ ಇದೆ, ರೈಟ್. ಸೊ ಅಯೋನೈಸೇಷನ್ ಸ್ಪಿಯರ್ ಅಲ್ಲಿ ವಾಟರ್ ಇದೆ, ಇವಾಗ ಇದರಲ್ಲಿ ಕೋಆರ್ಡಿನೇಷನ್ ಸ್ಪಿಯರ್ ಅಲ್ಲಿ ಇದೆ, ಕರೆಕ್ಟ್. ಸೊ ಒಂದು ವಾಟರ್ ಎಕ್ಸ್ಚೇಂಜ್ ಆದಾಗ ನಾವು ಯಾವ್ದನ್ನ ಹೇಳ್ತಿದ್ದೇನಾ, ಸೊ ವಿ ವಿಲ್ ಸೇ ಆಸ್ ಹೈಡ್ರೇಟ್ ಐಸೋಮೆರಿಸಮ್. ಇದಾಯ್ತು, ಆಯ್ತಾ, ಐಸೋಮೆರಿಸಮ್. ಬಟ್ ಸ್ಟಿಲ್ ಮೇಲ್ಗಡೆ ಇನ್ನ ಇರೋದನ್ನ ನೋಡ್ಕೊಂತ ಹೋಗೋಣ. ಸೊ ಏನಾಗಿದೆ, ಒಂದು ಕ್ಲೋರಿನ್ ಒಳಗಡೆ ಇದೆ ಅಂಡ್ ಇಲ್ಲಿ ಬ್ರೋಮಿನ್ 2 ಈಚೆ ಇದೆ. ಸೊ ಬ್ರೋಮಿನ್ 2 ಒಳಗಡೆ ಇದೆ, ಈ ಕಡೆ ಕ್ಲೋರಿನ್ ಈಚೆ ಇದೆ. ಸೊ ಆಬ್ವಿಯಸ್ಲಿ ನೀವು ಅಯೋನೈಸೇಷನ್ ಎನರ್ಜಿನ ನೀವು ಅಯೋನೈಸೇಷನ್ ಸ್ಪ್ಲಿಟ್ ಮಾಡಿದಾಗ ನೀವು ಎಕ್ವಿಯಸ್ ಮೀಡಿಯಂ ಅಲ್ಲಿ ಫಸ್ಟ್ ಏನ್ ಕೊಡುತ್ತೆ ನಮಗೆ, ಸೊ ಇದು ಒಂದು ಕಾಂಪ್ಲೆಕ್ಸ್ ಕೊಟ್ಬಿಟ್ಟು ಪ್ಲಸ್ 2Br ಮೈನಸ್ ಕೊಡುತ್ತೆ. ಸೊ ಬೇರೆದು ಅಯನೈಸೇಷನ್ ಸ್ಪಿಯರ್ ಕೊಟ್ಟಿದೆ. ಇದನ್ನ ನಾನು ಏನಾದ್ರೂ ಹೈಡ್ರೋಲೈಸ್ ಮಾಡಿದ್ರೆ ನನಗೆ ಕ್ಲೋರಿನ್ ಮೈನಸ್ ಅಂತ ಒಂದು ಅಯನೈಸೇಷನ್ ಸ್ಪಿಯರ್ ಇಂದ ನನಗೆ ಬರತಕ್ಕಂಥ ಒಂದು ಅಯೋನ್ ಆಗಿರುತ್ತೆ. ಸೊ 2 ಅಯೋನ್ ಡಿಸಿಮಿಲರ್ ಆಗ್ತಿದೆ, ಅಯೋನೈಸೇಷನ್ ಸ್ಪಿಯರ್ ಡಿಸಿಮಿಲರ್ ಆಗ್ತಿದೆ. ಸೊ ಅಯೋನೈಸೇಷನ್ ಐಸೋಮೆರಿಸಮ್ಗೂ ಇದು ಎಕ್ಸಾಂಪಲ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಯಾವ್ದಾಗಿರುತ್ತೆ, ಕರೆಕ್ಟ್ ಆಪ್ಷನ್ ಬೋತ್ ಎ ಅಂಡ್ ಬಿ. ವಾಟ್ ಇಸ್ ದ ಕೋಆರ್ಡಿನೇಷನ್ ನಂಬರ್ ಆಫ್ ನಿಕ್ಕಲ್? ಸೊ ನಿಕ್ಕಲ್ದು ಕೋಆರ್ಡಿನೇಷನ್ ನಂಬರ್ ಏನು ಅಂತ ಕೇಳ್ತಿದ್ದಾರೆ ಇದರಲ್ಲಿ. ಸೊ NO2 ಏನಾಗಿದೆ, ದಿಸ್ ಇಸ್ ಯುವರ್ ಮೋನೋಡೆಂಟೆಡ್ ಲಿಗ್ಯಾಂಡ್. ಸೊ ವೆರಿ ಈಸಿ ಕ್ವೆಶನ್, ಮೋನೋಡೆಂಟೆಡ್ ಲಿಗ್ಯಾಂಡ್. ಸೊ ಕೋಆರ್ಡಿನೇಷನ್ ನಂಬರ್ 2 ಆಗಿರೋದ್ರಿಂದ 2 ಬರ್ತಿದೆ. ಇದು ದಟ್ ಈಸ್ ಯೋರ್ ಆಕ್ಸಾಲಿಕ್ ಆಸಿಡ್. ಆಕ್ಸಲೇಟ್ ಏನಾಗ್ತಿದೆ, ಇದು ನಮ್ದು ಬೈಡೆಂಟೆಡ್ ಲಿಗ್ಯಾಂಡ್. ಬೈಡೆಂಟೆಡ್ ಲಿಗ್ಯಾಂಡ್ ಆಗಿರೋದ್ರಿಂದ ಒಂದು ಲಿಗ್ಯಾಂಡ್ ಏನು ಡೆಂಟಿಸಿಟಿ 2, 2 into 2 ಆಯ್ತು, ಟೋಟಲ್ 4 ಆಯ್ತು. 4 + 2 is your 6. ಸೊ ಆಪ್ಷನ್ ನಂಬರ್ ಸಿ is your correct option. Next is your metallurgy. The first question ಬಂದ್ರೆ, which of the following ores is best concentrated by froth flotation ಮೆಥಡ್? ಸೊ ಫ್ರೋತ್ ಫ್ಲೋಟೇಷನ್ ಮೆಥಡ್ ಇಂದ ನೀವು ಯಾವ ಓರ್ನ ಬೆಸ್ಟ್ ಆಗಿ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಆಬ್ವಿಯಸ್ಲಿ ಫ್ರೋತ್ ಫ್ಲೋಟೇಷನ್ ಪ್ರೋಸೆಸ್ ನಾವು ಯಾವ್ದಕ್ಕೆ ಯೂಸ್ ಮಾಡ್ತೀವಿ, ವಿ ಯೂಸ್ ಫಾರ್ ಯೋರ್ ಸಲ್ಫೈಡ್ ಓರ್ಸ್. ಸೊ ಯಾವ್ಯಾವ ಸಲ್ಫೈಡ್ ಓರ್ಸ್ ಇದೆ ಅದ್ರಲ್ಲಿ ನಾವು ಫ್ರೋತ್ ಫ್ಲೋಟೇಷನ್ ಪ್ರೋಸೆಸ್ ಯೂಸ್ ಮಾಡ್ತೀವಿ. ಸೊ ಕೊಟ್ಟಿರೋ ಓರಲ್ಲಿ ಯಾವ್ದು ಸಲ್ಫೈಡ್ ಓರ್ ಇದೆ ಅಂತ ಐಡೆಂಟಿಫೈ ಮಾಡ್ಬೇಕಾಗಿತ್ತು ಅಷ್ಟೇ. ಸೊ ಮೆಗ್ನೆಟೈಟ್ ಬಂದ್ರೆ ಓರ್ ಏನಾಗಿರುತ್ತೆ, ಸೊ Fe3O4 ಯಾವ್ದಿದು ನಮ್ದು ಆಕ್ಸೈಡ್ಸ್ ಅಲ್ಲಿ ಇದೆ ಪ್ರೆಸೆಂಟ್ ಅಲ್ಲಿ. ನೆಕ್ಸ್ಟ್ ಅಲ್ಲಿ ಏನಾಗಿದೆ, ಮ್ಯಾಲ್ಚೈಟ್ ಅಲ್ಲಿ ಬರ್ತಾ ಹೋದ್ರೆ, ಸೊ ಮ್ಯಾಲ್ಚೈಟ್ ಏನಾಗಿರುತ್ತೆ, CuOH ಟ್ವೈಸ್ CO3 ಆಗಿದೆ, ರೈಟ್. ಗಲೀನಾ ಬಂದ್ರೆ ಆಬ್ವಿಯಸ್ಲಿ ಲೆಡ್ ಸಲ್ಫೈಡ್ ಆಗಿದೆ, ಸಲ್ಫೈಡ್ ಓರ್ ಬಂತು. ಆಪ್ಷನ್ ನಂಬರ್ ಸಿ ಇಸ್ ಕರೆಕ್ಟ್ ಆಪ್ಷನ್. ಬಟ್ ಲಾಸ್ಟ್ ಆಪ್ಷನ್ ನೋಡ್ಬಿಡೋಣ, ಕೆಸರೈಟ್ ಬಂದ್ರೆ ನಿಮ್ದು ಟಿನ್ ಆಕ್ಸೈಡ್ ಆಗಿರುತ್ತೆ. ಇದ್ರಲ್ಲೂ ಇದನ್ನು ಕೂಡ ನೀವು ಫ್ರೋತ್ ಫ್ಲೋಟೇಷನ್ ಪ್ರೋಸೆಸ್ ಇಂದ ಮಾಡ್ಲಿಕ್ಕೆ ಹೋಗಲ್ಲ. ರೋಸ್ಟಿಂಗ್ ಪ್ರೋಸೆಸ್ ಯೂಸ್ಡ್ ಇನ್ ಮೆಟಲರ್ಜಿ ಈಸ್. ಸೊ ಮೆಟಲರ್ಜಿಯಲ್ಲಿ ಏನು ನೀವು ರೋಸ್ಟಿಂಗ್ ಪ್ರೋಸೆಸ್ ಯೂಸ್ ಮಾಡ್ತೀರಾ ಅದು ಏನು ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ರೋಸ್ಟಿಂಗ್ ಪ್ರೋಸೆಸ್ ಬಗ್ಗೆ ಗೊತ್ತಿರಬೇಕು. ಸೊ ಇಟ್ ಈಸ್ ನಥಿಂಗ್ ಬಟ್ ನೀವು ಹೀಟ್ ಮಾಡ್ತೀರಾ, ಹೀಟ್ ಇನ್ ಪ್ರೆಸೆನ್ಸ್ ಆಫ್ ಏರ್. ಯಾವುದನ್ನ ಹೀಟ್ ಮಾಡ್ತೀರಾ ಅದನ್ನ ನಾವು ಈ ಆಪ್ಷನ್ಸ್ ಥ್ರೂ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಹೋಗೋಣ. ಸೊ ಇವು ಆಬ್ವಿಯಸ್ಲಿ ಇದರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಎಂಡ್ ಪ್ರಾಡಕ್ಟ್ ನನಗೆ ಮೆಟಲ್ ಆಕ್ಸೈಡ್ ಸಿಕ್ಕಿರುತ್ತೆ, ಮೆಟಲ್ ಆಕ್ಸೈಡ್ ಸಿಕ್ಕಿರುತ್ತೆ. ಸೊ ಯಾವ್ದನ್ನ ಹೀಟ್ ಮಾಡಿದಾಗ ಮೆಟಲ್ ಆಕ್ಸೈಡ್ ಸಿಗುತ್ತೆ ಅದನ್ನ ನೋಡ್ಕೊಂತ ಹೋಗೋಣ. ಸೊ ಇವಾಗ ನೀವು ಎಲಿಮಿನೇಟ್ ಹೇಗೆ ಮಾಡ್ತಿದ್ರೆ ಇದನ್ನ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಕೊಟ್ಟಿದಾಗ, ಸೊ ಫಸ್ಟ್ ಕನ್ವರ್ಷನ್ ಆಫ್ ಮೆಟಲ್ ಕಾರ್ಬೋನೇಟ್ ಕಂಪೌಂಡ್ಸ್ ಟು ಮೆಟಲ್ ಆಕ್ಸೈಡ್ ಬೈ ಹೀಟಿಂಗ್ ಇನ್ ಏರ್. ಏರ್ ಇದೆ ಕರೆಕ್ಟು. ಸೊ ಬೈ ಹೀಟಿಂಗ್ ಮೆಟಲ್ ಸಲ್ಫೈಡ್ಸ್ ಟು ಮೆಟಲ್ ಆಕ್ಸೈಡ್ ಬೈ ಹೀಟಿಂಗ್ ಇನ್ ಏರ್. ಮೆಟಲ್ ಆಕ್ಸೈಡ್ಸ್ ಇದೆ ಅಂಡ್ ಒಂದು ಏರ್ ಇದೆ, ಇದನ್ನ ನಾವು ಆಪ್ಷನ್ಸ್ ಅಲ್ಲಿ ಇಟ್ಕೊಂತಿದ್ವಿ. ಕನ್ವರ್ಷನ್ ಆಫ್ ಮೆಟಲ್ ಕಾರ್ಬೋನೇಟ್ ಕಂಪೌಂಡ್ಸ್ ಟು ಮೆಟಲ್ ಸಲ್ಫೈಡ್ಸ್ ಬೈ ಹೀಟಿಂಗ್ ವಿತ್ ಸಲ್ಫರ್ ಅಂತ ಇದೆ. ಸೊ ಟೋಟಲಿ ರಾಂಗ್ ಆಪ್ಷನ್ ಆಗಿತ್ತು. ಕನ್ವರ್ಷನ್ ಆಫ್ ಮೆಟಲ್ ಸಲ್ಫೈಡ್ಸ್ ಟು ಮೆಟಲ್ ಕಾರ್ಬೋನೇಟಿಕ್ ಕನ್ವರ್ಟ್ ಮಾಡೋದು ಬೈ ಹೀಟಿಂಗ್ ಇನ್ ಪ್ರೆಸೆನ್ಸ್ ಆಫ್ ಕಾರ್ಬನ್ ಅಂಡ್ ಏರ್ ಅಂತ ಇದೆ. ಸೊ ದಟ್ ಈಸ್ ಆಲ್ಸೋ ರಾಂಗ್ ಆಪ್ಷನ್. ಇವೆರಡರಲ್ಲಿ ಒಂದಾಗಿತ್ತು. ಅಂಡ್ ನಮಗೆ ಗೊತ್ತಿದೆ ನೀಟಾಗಿ, ದಟ್ ಈಸ್ ಫಾರ್ ಕಾರ್ಬೋನೇಟ್ ಓರ್ಸ್, ಫಾರ್ ಮೆಟಲ್ ಕಾರ್ಬೋನೇಟ್ ನಾವು ಕ್ಯಾಲ್ಸಿನೇಷನ್ ನ ಯೂಸ್ ಮಾಡ್ತೀವಿ. ಕ್ಯಾಲ್ಸಿನೇಷನ್ ದಟ್ ಈಸ್ ಆಬ್ಸೆನ್ಸ್ ಆಫ್ ಏರ್. ಏನಕ್ಕಂದ್ರೆ ಕಾರ್ಬನ್ ಏನ್ ಪ್ರೆಸೆಂಟ್ ಇದಲ್ವಾ ಕಾರ್ಬೋನೇಟ್ ಗಳಲ್ಲಿ, ಅದು ಆಲ್ರೆಡಿ ತನ್ನ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ. ಇನ್ನ ಆಕ್ಸಿಜನ್ ನೀವು ಆಡ್ ಮಾಡಿ ಅದನ್ನ ನೀವೇನು ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ. ಸೊ ದಟ್ಸ್ ವೈ ಯು ಯೂಸ್ ಇನ್ ಆಬ್ಸೆನ್ಸ್ ಆಫ್ ಏರ್ ನ ಮಾಡ್ಕೊಂತ ಹೋಗ್ತೀರಾ. ಅವಾಗ ನಿಮ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಅಥವಾ ನಿಮ್ದು ಏನಾದ್ರು ಹೈಡ್ರೋಜನ್ ಇದ್ರೆ ಅದೇನಾಗುತ್ತೆ, ನಿಮ್ದು ಇಟ್ ವಿಲ್ ಕಮ್ ಔಟ್ ಆಸ್ ಎ ಮಾಯಿಶ್ಚರ್. ನೆಕ್ಸ್ಟ್ ಬರ್ತಾ ಹೋದ್ರೆ ಕನ್ವರ್ಷನ್ ಆಫ್ ಮೆಟಲ್ ಸಲ್ಫೈಡ್ ಅವ್ರನ್ನ ನಾವು ರೋಸ್ಟಿಂಗ್ ಇಂದ ಮಾಡ್ತೀವಿ. ಏನಕ್ಕೆ ರೋಸ್ಟಿಂಗ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಂಗೆ ಸಿಗತಕ್ಕಂತ ಏನ್ ರಿಮೂವ್ ಆಗುತ್ತೆ ಸಲ್ಫರ್, ಅದು ಇನ್ ದ ಫಾರ್ಮ್ ಆಫ್ SO2 ರಿಲೀಸ್ ಆಗುತ್ತೆ. ಅಂಡ್ SO2 ಫಾರ್ಮ್
ಆರ್ಟಿಕಲ್ ರಿಲೀಸ್ ಆಗೋದ್ರಿಂದ ದಟ್ ಈಸ್ ವೋಲಟೈಲ್ ಅಂಡ್ ಅದಾಗದೆ ಎಸ್ಕೇಪ್ ಔಟ್ ಆಗೋಗುತ್ತೆ ಅಂಡ್ ದಟ್ಸ್ ವೈ ವಿ ಯೂಸ್ ಮೆಟಲ್ ಸಲ್ಫೈಡ್ಸ್ ಫಾರ್ ಯುವರ್ ರೋಸ್ಟಿಂಗ್ ಪ್ರೋಸೆಸ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಒಂದು ಬರ್ತಾ ಹೋಗೋಣ. ವಿಚ್ ಮೆಥಡ್ ಆಫ್ ಪ್ಯೂರಿಫಿಕೇಶನ್ ಇಸ್ ರೆಪ್ರೆಸೆಂಟೆಡ್ ಬೈ ದ ಫಾಲೋಯಿಂಗ್ ಈಕ್ವೇಶನ್. ಸೊ ಈ ಈಕ್ವೇಶನ್ ಯಾವ್ದ್ರ ಮೆಥಡ್ ಅಲ್ಲಿ ನಮ್ಗೆ ಹೇಳ್ತಿದ್ದಾರೆ ಅಂತ ಕೇಳ್ತಿದ್ದಾರೆ ಅಷ್ಟೇ. ನೋಡಿ, ನಮ್ದು ಟಿನ್ ಯೂಸ್ ಮಾಡಿದಾಗ ಟೈಟೇನಿಯಂ ಯೂಸ್ ಮಾಡಿದಾಗ ಟೈಟೇನಿಯಂ ಇನ್ ಪ್ರೆಸೆನ್ಸ್ ಆಫ್ ಅಯೋಡಿನ್, ದಿಸ್ ಇಸ್ ಅ ಪ್ರೋಸೆಸ್ ಕಾಲ್ಡ್ ಯೂಸ್ ವ್ಯಾನ್ ಆರ್ಕಲ್ ಮೆಥಡ್ ಅಂತ ಹೇಳ್ತೀರಾ. ಸೊ ದಟ್ ಈಸ್ ಯು ನೋ. ಮಾನ್ಸ್ ಪ್ರೋಸೆಸ್ ಬಂದ್ರೆ ನಿಕ್ಕಲ್ ಯೂಸ್ ಮಾಡ್ತೀರಾ, ಕಾರ್ಬನ್ ಮೊನಾಕ್ಸೈಡ್ ಯೂಸ್ ಮಾಡ್ತೀರಾ. ಬಟ್ ಬೇರೆ ಆಪ್ಷನ್ಸ್ ನೋಡ್ಕೊಂತ ಹೋಗೋಣ. ಸೊ ನಂದು ಝೋನ್ ರಿಫೈನಿಂಗ್ ಅಲ್ಲಿ ಯೂಶಲಿ ನಿಂದು ಸೆಮಿ ಕಂಡಕ್ಟರ್ಸ್ ನೀವೇನ್ ಮಾಡ್ತೀರಾ, ಅದರಲ್ಲಿ ಪ್ಯೂರಿಫೈ ಮಾಡ್ತಾ ಇರ್ತೀರಾ. ಕ್ಯುಪ್ಲೇಷನ್ ಪ್ರೋಸೆಸ್ ಬಂದ್ರೆ ಯೂಶಲಿ ನೀವೇನ್ ಮಾಡ್ತೀರಾ, ಗೋಲ್ಡ್ ಅಂಡ್ ಸಿಲ್ವರ್ ನ ಯೂಸ್ ಮಾಡ್ತೀರಾ. ಗೋಲ್ಡ್ ಅಂಡ್ ಸಿಲ್ವರ್ ನ ಪ್ಯೂರಿಫೈ ಮಾಡಕ್ ಯೂಸ್ ಮಾಡ್ತೀರಾ. ಅಂಡ್ ಪೋಲಿಂಗ್ ಬಂದ್ರೆ ನೀವು ಕಾಪರ್ ಆಕ್ಸೈಡ್ ಆಗಿರ್ಬೋದು, ಟಿನ್ ಆಕ್ಸೈಡ್ ಆಗಿರ್ಬೋದು, ಇವನ್ನೆಲ್ಲ ನೀವು ಯೂಸ್ ಮಾಡ್ತೀರಾ ಬೈ ಪೋಲಿಂಗ್ ಪ್ರೋಸೆಸ್. ಸೊ ಕರೆಕ್ಟ್ ಆಪ್ಷನ್ ಏನಾಗಿತ್ತು, ವ್ಯಾನ್ ಆರ್ಕಲ್ ಮೆಥಡ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಓರ್ಸ್ ಈಸ್ ನೋನ್ ಆಸ್ ಮ್ಯಾಲಚೈಟ್. ಸೊ ಯಾವ್ದು ಮ್ಯಾಲಚೈಟ್ ಕರಿತೀವಿ ಅಂತ ಕೇಳ್ತಿದ್ದಾರೆ. ಅಂಡ್ ನಾವು ಅವಾಗಲೇ ನೋಡಿದೀವಿ ಮ್ಯಾಲಚೈಟ್ ಈಸ್ ನಥಿಂಗ್ ಬಟ್ ನಿಮ್ದು ಕಾಪರ್ದು ಹೈಡ್ರಾಕ್ಸೈಡ್ ಆಗಿರುತ್ತೆ ಅಂಡ್ ಕಾಪರ್ ಕಾರ್ಬೋನೇಟ್ದು ಮಿಕ್ಸ್ಚರ್ ಆಗಿರುತ್ತೆ. Extraction of zinc from zinc blend is achieved by. So zinc blend ಇಂದ zinc ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಸಲ್ಫೈಡ್ ಓರ್ಸ್ ಆಗಿದೆ, ಫ್ರೂತ್ ಫ್ಲೋಟೇಷನ್ ಪ್ರೋಸೆಸ್ ನೀವು ಮಾಡ್ತೀರಾ ಅದಂತೂ ಗೊತ್ತಿದೆ. ಸೊ ಫ್ರೂತ್ ಫ್ಲೋಟೇಷನ್ ಪ್ರೋಸೆಸ್ ಎಲ್ಲಾದ್ರೂ ಕೊಟ್ಟಿದ್ದೀರಾ? ಇಲ್ಲ. ನೆಕ್ಸ್ಟ್, ಫ್ರೂತ್ ಫ್ಲೋಟೇಷನ್ ಆದ್ಮೇಲೆ ನಾವೇನ್ ಮಾಡ್ತೀವಿ, ಅದನ್ನ ಮೆಟಲ್ ಆಕ್ಸೈಡ್ ಕನ್ವರ್ಟ್ ಮಾಡಬೇಕು. ಯಾವ ಪ್ರೋಸೆಸ್ ಯೂಸ್ ಮಾಡ್ತೀವಿ ಫಾರ್ ಸಲ್ಫೈಡ್ ಓರ್ಸ್? ಎಸ್, ವಿ ವಿಲ್ ಯೂಸ್ ರೋಸ್ಟಿಂಗ್. ಸೊ ರೋಸ್ಟಿಂಗ್ ಎಲ್ಲಿ ಕೊಟ್ಟಿದ್ದಾರೆ? ರೋಸ್ಟಿಂಗ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ರೋಸ್ಟಿಂಗ್ ಮಾಡಾದ್ಮೇಲೆ ಮೆಟಲ್ ಆಕ್ಸೈಡ್ ಆಯ್ತು. ಆಮೇಲೆ ಅದು ಮತ್ತೆ ರೆಡ್ಯೂಸ್ ಮಾಡಬೇಕು, ಆಕ್ಸಿಜನ್ ರಿಮೂವ್ ಮಾಡಬೇಕು, ರೈಟ್? ಸೊ ಅದನ್ನ ಯಾವ ತರ ಮಾಡ್ತೀರಾ ನೀವು? ಎಸ್, ಬೈ ಹೀಟಿಂಗ್ ವಿತ್ ರೆಡ್ಯೂಸಿಂಗ್ ಇಟ್ ವಿತ್ ಕಾರ್ಬನ್, ದಟ್ ಈಸ್ ಯುವರ್ ಸ್ಮೆಲ್ಟಿಂಗ್ ಪ್ರೋಸೆಸ್ ಇಂದ ಮಾಡ್ತೀರಾ. ಆಪ್ಷನ್ ನಂಬರ್ ಬಿ ವಾಸ್ ಯುವರ್ ಕರೆಕ್ಟ್ ಆಪ್ಷನ್. ಅಂಡ್ ಈ ಆಪ್ಷನ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಆ ಒಂದು ಜಿಂಕ್ ನಮ್ದು ಏನ್ ಎಕ್ಸ್ಟ್ರಾಕ್ಷನ್ ಇದೆಯಲ್ವಾ, ಆ ಪ್ರೋಸೆಸ್ ನಿಮಗೆ ಗೊತ್ತಿರಬೇಕು. ಕ್ಲಿಯರ್? ಓಕೆ, ನೆಕ್ಸ್ಟ್ ಒಂದಿಗೆ ಹೋಗ್ತಾ ಹೋಗೋಣ. The reaction zinc sulfide plus 3 oxygen give rise to zinc oxide plus SO2 in a metallurgical process of zinc is called. So ನೋಡಿ, ಇವಾಗ ತಾನೇ ಓದಿರೋದೇ ಕ್ವೆಶ್ಚನ್ ಮತ್ತೆ ಇದೆ. ಸೊ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಹೀಟ್ ಮಾಡಿದ ಸಲ್ಫೈಡ್ ಓರ್ ಇಂದ ಏನಾಗ್ತದೆ ಅನ್ನೋದು ಮೆಟಲ್ ಆಕ್ಸೈಡ್ ಆಗ್ತದೆ. ವಿತ್ ದ ರಿಲೀಸ್ ಆಫ್ ನಂದು ಸಲ್ಫರ್ ಡೈಆಕ್ಸೈಡ್, ಇಟ್ ಈಸ್ ನಥಿಂಗ್ ಬಟ್ ಯೋರ್ ರೋಸ್ಟಿಂಗ್ ಪ್ರೋಸೆಸ್. ನೆಕ್ಸ್ಟ್ ಒನ್, ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ನ ಮಾಡ್ಕೊಂತ ಹೋಗೋಣ. Question number 1. Chloro compound of vanadium has only spin magnetic moment of 1.73. This vanadium chloride has the formula. So ಈ vanadium chloride ದು ಫಾರ್ಮುಲಾ ಕೇಳ್ತಿದ್ದಾರೆ ನಿಮ್ಗೆ. ಸೊ ಕ್ಲಿಯರ್ ಆಗಿ ಒಂದು ನಿಮ್ ನೆಟ್ಕೊಳ್ಳಿ, 1.73 ಇದೆ ಅಂತ ಹೇಳಿದ್ರೆ ಅದ್ರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಓನ್ಲಿ 1 ಇದೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 1 ಇದೆ ಅಂತ ಹೇಳಿದ್ರೆ ಇವಾಗ ವೆನೇಡಿಯಮ್ದು ತೆಗಿತಾ ಹೋದ್ರೆ 23 ಇದೆ ಅಲ್ವಾ. ಸೊ 23 ಇಂದ ನೀವೇನ್ ಮಾಡ್ತೀರಾ, 8 ಮೈನಸ್ ಮಾಡ್ರಿ. ಸೊ ಮೈನಸ್ ಮಾಡಿದ್ರೆ ಎಷ್ಟಾಯ್ತಾ ಹೋಯ್ತು? ಸೊ ಇಟ್ ವಿಲ್ ಬಿ ವೆನೇಡಿಯಂ 23 ಇತ್ತು, ನಾವು ಅದನ್ನ ಮಾಡ್ತಾ ಹೋದ್ರೆ ಇಟ್ ವಿಲ್ ಬಿ ಆರ್ಗನ್ 18 ಆಗ್ತಾ ಹೋಯ್ತು. 18 ಅಲ್ಲಿ ಮಾಡ್ತಾ ಹೋದ್ರೆ ಇಟ್ ವಿಲ್ ಬಿ 4s2 3d3. ಕರೆಕ್ಟ್ ಆಗಿ ಆಯ್ತಲ್ಲ? ಎಸ್, 18 19 20 21 22 23 ಆಗಿದೆ. ಸೊ ಈಗ ಇದ್ರಲ್ಲಿ ನೋಡ್ತಾ ಹೋಗಿ 4s2 ಬರ್ದೆ ಅಂಡ್ 3d3 ಬರ್ದೆ. ಈ ತರ 3d3 ಫಸ್ಟ್ ಬರೀತೀನಿ. 1 2 3 4 1 ಆಯ್ತಾ? ಸೊ ಇದರಲ್ಲಿ ಎಷ್ಟಿದೆ? 1 2 3 4 5. ಇದನ್ನ ಈ ಕಡೆ ಏನಕ್ಕೆ ಬರ್ದಿದ್ದೀನಿ ಅಂತ ಹೇಳ್ತೀನಿ. ವೆನ್ ಎವರ್ ನಂದು ಎಲೆಕ್ಟ್ರಾನ್ಸ್ ಹೋಗ್ತಿದಾವೆ ಅಂತ ಹೇಳಿದ್ರೆ ಈ ಒಂದಿಂದ ಆರ್ಬಿಟಲ್ ಇಂದ ಫಸ್ಟ್ ಹೋಗುತ್ತೆ, ದಟ್ ಈಸ್ ಹೈಯೆಸ್ಟ್ ನಂದು ಎನ್ ವ್ಯಾಲ್ಯೂ ಇರೋದು. ಆಯ್ತಾ? ಇಲ್ಲಿಂದ ಫಸ್ಟ್ ಹೋಯ್ತು. ಇಲ್ಲಿಂದ ಫಸ್ಟ್ ಹೋದ್ರೆ ಕ್ಲೋರೈಡ್ ಮಾಡ್ತಿದೆ. ಸೊ ಅಟ್ ಲೀಸ್ಟ್ 1 ಎಲೆಕ್ಟ್ರಾನ್ ಹೋಗ್ಬೇಕಾ? ಸೊ ಈಗ ಏನಾದ್ರು ಇಲ್ಲಿಂದ ಫಸ್ಟ್ ಎಲೆಕ್ಟ್ರಾನ್ ಹೋದ್ರೆ ನಂದು ಏನಾಗ್ತಾ ಹೋಗುತ್ತೆ ಇಲ್ಲಿ? ಸೊ n = 4 ಆಗ್ತಾ ಹೋಗುತ್ತೆ 1 ಎಲೆಕ್ಟ್ರಾನ್ ಹೋದ್ರೆ, ರೈಟ್? n = 4 ಆಗ್ತಾ ಹೋಯ್ತು. ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ನೋಡ್ತಾ ಇರಿ. ಇದು ಈ ತರ ಇದೆ, ಇಲ್ಲಿಂದ ಒಂದು ನಾನು ಏನ್ ಮಾಡಿದೆ, ಜಂಪ್ ಮಾಡಿಸ್ಬಿಟ್ಟೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಸೊ ಈಗ ಜಂಪ್ ಮಾಡಾದ್ಮೇಲೆ ಇಲ್ಲಿಂದ ಫಸ್ಟ್ ಹೋಗುತ್ತೆ. ಇಲ್ಲಿಂದ ಹೋದ್ರೆ n = 4 ಉಳಿತು. ನೆಕ್ಸ್ಟ್ ಇದನ್ನ ತೆಗಿತಾ ಹೋದ್ರೆ ಸೆಕೆಂಡ್ ಒನ್ ತೆಗಿತಾ ಹೋದ್ರೆ n = 3 ಉಳಿತು. ಇದನ್ನ ತೆಗಿತಾ ಹೋದ್ರೆ n = 2 ಉಳಿತು. ಇದನ್ನು ತೆಗಿತಾ ಹೋದ್ರೆ n = 1 ಉಳಿತಾ. ಸೊ ಇದು ಒಂದೇ ಒಂದು ಎಲೆಕ್ಟ್ರಾನ್ ಇರಬೇಕು. ಸೊ ಆಬ್ವಿಯಸ್ಲಿ ಎಷ್ಟು ಕ್ಲೋರಿನ್ ಇಂದ ರೀಪ್ಲೇಸ್ ಮಾಡ್ಬೇಕು ನಾನು? 4 ಕ್ಲೋರಿನ್ ಇಂದ. ಸೊ ವೆನೇಡಿಯಂ ಟೆಟ್ರಾ ಕ್ಲೋರೈಡ್ ಆಗಿರುತ್ತೆ. VCl4 is your correct option.
ನೆಕ್ಸ್ಟ್ ಕ್ವಶನ್ ಬಂದ್ರೆ ದ ಕಲರ್ ಆಫ್ KMnO4 ಈಸ್ ಡ್ಯೂ ಟು ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಕಲರ್ ಇದೆ ಅಲ್ವಾ ಡಾರ್ಕ್ ಪರ್ಪಲ್ ಕಲರ್ ಅದು ಏನಕ್ಕಿದೆ ಅಂತ ಕೇಳ್ತಿದ್ದಾರೆ, ಯಾವ್ದ್ರಿಂದ ಆಗಿದೆ ಅಂತ ಕೇಳ್ತಿದ್ದಾರೆ. ಸೊ ಈ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಪ್ರಾಪರ್ಟೀಸ್ ಬಗ್ಗೆ ಓದ್ತಾ ಇದ್ದಾಗ ನೋಡಿ, ನೀವು ಬೋರ್ಡ್ಸ್ ಓದ್ಬೇಕಾದ್ರೆ ಈ ಪ್ರಾಪರ್ಟೀಸ್ನೆಲ್ಲ ಓದಿರಲ್ಲ, ಬಟ್ ಫಾರ್ ನೀಟ್ ಲೆವೆಲ್ ಯು ನೀಡ್ ಟು ರೀಡ್ ದೀಸ್ ಟಾಪಿಕ್ಸ್. ಅಂಡ್ KMnO4 ಅಲ್ಲಿ ನೀವು ಕಲರ್ಡ್ ಕಾಂಪ್ಲೆಕ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಕಲರ್ ಕಾಂಪ್ಲೆಕ್ಸ್ ಆಗಕ್ಕೆ ನಮ್ದು ಎಷ್ಟೊಂದು ರೀಸನ್ಸ್ ಗಳಿದಾವೆ. ಒಂದೊಂದು DD ಟ್ರಾನ್ಸಿಷನ್ ಆಗ್ತಿರತ್ತೆ, ಇನ್ನೊಂದು ಲಿಗ್ಯಾಂಡ್ ಇಂದ ಮೆಟಲ್ ಅಯಾನ್ ಏನಾಗುತ್ತೆ ಚಾರ್ಜ್ ಟ್ರಾನ್ಸ್ಫರ್ ಆಗೋದ್ರಿಂದ ಆಗ್ತಿರುತ್ತೆ. ಸೊ ದೀಸ್ ಆರ್ ಆಲ್ ಯುವರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಕಲರ್ ಚೇಂಜ್. ಸೊ ಆಬ್ವಿಯಸ್ಲಿ ಈ ಕೇಸಲ್ಲಿ ಏನಾಗ್ತಿದೆ ಅಂತ KMnO4 ಅಲ್ಲಿ ಈ ಆಕ್ಸೈಡ್ ಅಯಾನ್ ಇದೆ ಅಲ್ವಾ O2- ಇದರಿಂದ ಏನಾಗಿರುತ್ತೆ ನಂದು ಚಾರ್ಜ್ ಟ್ರಾನ್ಸ್ಫರ್ ಆಗುತ್ತೆ ನಂದು ಮೆಟಲ್ ಅಯಾನ್ಗೆ, ದಟ್ ಈಸ್ ಯುವರ್ ಪೊಟ್ಯಾಷಿಯಂಗೆ. ಆಯ್ತಾ? ಸೊ ದೇರ್ ಫೋರ್ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಒನ್, the actinoids exhibit more number of oxidation state in general than the lanthanoids. So actinoids ಜಾಸ್ತಿ ಆಕ್ಸಿಡೇಷನ್ ನಂಬರ್ ಇರುತ್ತೆ, ಸ್ಟೇಟ್ ಇರುತ್ತೆ ಒಂದು ಲ್ಯಾಂಥನಾಯ್ಡ್ಸ್ ಗೆ ಕಂಪೇರ್ ಮಾಡಿದ್ರೆ. ಇದು ನಿಮ್ ಬೋರ್ಡ್ ಅಲ್ಲಿ ಕೇಳಿದ್ರು ನೋಡಿ, ಇದೇ ಒಂದು ಟಾಪಿಕ್ ಮೇಲ್ಗಡೆ ದಟ್ ನೋಡಿ ಲ್ಯಾಂಥನಾಯ್ಡ್ಸ್ ಅಲ್ಲಿ ಬಂದಾಗ ನಂದು ಯಾವ್ದು ಆರ್ಬಿಟಲ್ಸ್ ಇರುತ್ತೆ ಸಬ್ಶೆಲ್ ಇರುತ್ತೆ 4F ಅಲ್ವಾ ಔಟರ್ ಅಲ್ಲಿ. ಆಕ್ಟಿನಾಯ್ಡ್ಸ್ ಅಲ್ಲಿ ಬಂದಾಗ 5F ಅದು ಗೊತ್ತಿದೆ. ಈಗ ನಂದು ಲೀಸ್ಟ್ ಶೀಲ್ಡ್ ಆಗಿರೋದು ಯಾವುದು, ದಟ್ ಈಸ್ ಯುವರ್ 5F. ಇದು ಲೀಸ್ಟ್ ಶೀಲ್ಡ್ ಆಗಿದೆ, ಇನ್ನು ಸ್ವಲ್ಪ ಅದು ಶೀಲ್ಡ್ ಆಗಿದೆ, ದಟ್ ಈಸ್ ಒನ್ ಕೇಸ್. ಅಂಡ್ ಇನ್ನೊಂದು ಏನಂತ ಹೇಳಿದ್ರೆ ಈ 5F ಅಂಡ್ 6D ಇರುತ್ತಲ್ವಾ ಸ್ವಲ್ಪ ಕಂಪೇರಬಲ್ ಎನರ್ಜಿ ಇರುತ್ತೆ ಇದ್ರ ಮಧ್ಯದಲ್ಲಿ. ಆ ಕಂಪೇರಬಲ್ ಎನರ್ಜಿಯಿಂದ ಎಲೆಕ್ಟ್ರಾನ್ ಈಸಿಲಿ ಜಂಪ್ ಆಗ್ಬೋದು ಅಂಡ್ ಬಾಂಡಿಂಗ್ ಮಾಡ್ಕೊಬಹುದು. ಸೊ ದಿಸ್ ಈಸ್ ದ ರೀಸನ್. ಸೊ ಕರೆಕ್ಟ್ ಆಪ್ಷನ್ ಯಾವ್ದಾಗಿರುತ್ತೆ ಇದರಲ್ಲಿ ಈಸ್ ಆಪ್ಷನ್ ನಂಬರ್ ಎ ಕರೆಕ್ಟ್. ಸೊ ದೆನ್ 5F ಆರ್ಬಿಟಲ್ಸ್ ಎಕ್ಸ್ಟೆಂಡ್ farther from the nucleus than 4F orbitals. So 4F orbitals ಒಳಗಡೆ ಇರುತ್ತೆ, ಬಟ್ 5F orbitals farther the nucleus ಇರುತ್ತೆ, ದೂರ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಇಸ್ ಆಫ್ ಕಾಯಿನೇಜ್ ಮೆಟಲ್. ಸೊ ಕಾಯಿನೇಜ್ ಮೆಟಲ್ದು ಯಾವ ಸೆಟ್ ಆಗಿದೆ, ಇದನ್ನ ಯಾವ ತರ ಆನ್ಸರ್ ಮಾಡಬಹುದಾಗಿತ್ತು. ಸೊ ಫಸ್ಟ್ ಆಫ್ ಆಲ್ ಕಾಯಿನ್ಸ್ ಯಾವ್ದ್ರಿಂದ ನೋಡಿದೀರಾ, ಸಿಲ್ವರ್ ಗೋಲ್ಡ್ ಕಾಯಿನ್ ನೋಡಿದೀರಾ. ಸೊ ಫಸ್ಟ್ ಆಫ್ ಆಲ್ ಸಿಲ್ವರ್ ಗೋಲ್ಡ್ ತೆಗೆದ್ಬಿಡ್ತೀರಾ, ಸಿಲ್ವರ್ ಗೋಲ್ಡ್ ಇನ್ನೆಲ್ಲದನ್ನು ತೆಗೆದ್ಬಿಡ್ರಿ. ಆಮೇಲೆ ಜಿಂಕ್ ನ ಯೂಸ್ ಮಾಡಿದೀರಾ ಕಾಯಿನೇಜ್ ಅಲ್ಲಿ ಅಥವಾ ಕಾಪರ್ ನ ಜಾಸ್ತಿ ನೋಡಿದೀರಾ, ಕಾಪರ್ ನ ನೋಡಿದಿರಲ್ವಾ. ಸೊ ಆಪ್ಷನ್ ನಂಬರ್ ಎ ವಾಸ್ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಅಯಾನ್ಸ್ ಹ್ಯಾವ್ ಸೇಮ್ ಮ್ಯಾಗ್ನೆಟಿಕ್ ಮೂಮೆಂಟ್. ಸೊ ಯಾವ್ದು ಮ್ಯಾಗ್ನೆಟಿಕ್ ಮೂಮೆಂಟ್ ಸೇಮ್ ಆಗಿದೆ ಅಂತ ನಿಮ್ಗೆ ಕೇಳ್ತಾ ಇದ್ದಾರೆ. ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ಸೇಮ್ ಆಗಕ್ಕೆ ನಮಗೆ ಏನ್ ಬೇಕು, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬಗ್ಗೆ ಬೇಕು. ಸೊ ಕ್ಯಾಲ್ಸಿಯಂ 2+ ಬರ್ತಾ ಹೋದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು 4s 0 ಆಗಿರುತ್ತೆ. ಸೊ n is equal to 0 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆಯ್ತು. ಟೈಟೇನಿಯಂ 2+ ಬಂದ್ರೆ ಎಷ್ಟಾಗಿದೆ, S3D 2 ಆಗಿದೆ ಅದ್ರದ್ದು. ಸೊ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆಯ್ತು, 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆಯ್ತು. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಚೇಂಜ್ ಆಗಿರೋದ್ರಿಂದ ಇದಂತೂ ಆಪ್ಷನ್ ಆಗೋದಿಲ್ಲ. ನೆಕ್ಸ್ಟ್, ಐರನ್ 2+ ಬರ್ತಾ ಹೋದ್ರೆ ಎಷ್ಟು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಗಿದೆ, ದಟ್ ಈಸ್ ಯೋರ್ 3D6 ಆಗಿದೆ. 3D6 ಆಗಿದ್ರೆ 5+1 ಪೇರ್ಡ್ ಆಗಿರುತ್ತೆ, 4 ಇರುತ್ತಾ, ಅನ್ಪೇರ್ಡ್ ಎಲೆಕ್ಟ್ರಾನ್ 4 ಇದೆ. ಕ್ರೋಮಿಯಂ 2+ ಬಂದ್ರೆ 3D4 ಇದೆಯಾ, 3D4. ಸೊ ಇದರಲ್ಲೂ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 4 ಇದಾವೆ. ಸೊ ಎರಡರಲ್ಲೂ ಸೇಮ್ ಆಗಿರೋದ್ರಿಂದ ಕರೆಕ್ಟ್ ಆಪ್ಷನ್ ಅಂತೂ ಇದಾಗೋಯ್ತು. ಬಟ್ ನೆಕ್ಸ್ಟ್ ಸ್ಟಿಲ್ ವಿ ಕ್ಯಾನ್ ಕನ್ಸಿಡರ್. ಸೊ ಇದರಲ್ಲಿ ಏನಾಗಿದೆ, ಮ್ಯಾಂಗನೀಸ್ 2+ ಅಲ್ಲಿ 3D5 ಇದೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 5 ಇದೆ. ಕ್ರೋಮಿಯಂ 2+ ಇವಾಗ ತಾನೇ ನೋಡಿದ್ವಿ 3D4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಕಾಪರ್ 2+ ಬರ್ತಾ ಹೋದ್ರೆ ಎಷ್ಟು, ದಟ್ ಈಸ್ ಯೋರ್ 3D9 ಇದೆ ಇಲ್ಲಿ. ಸೊ 3D9 ಇರ್ತಾ ಹೋದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ನಂದು ವೇಲೆನ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ 1 ಇದೆ ಅಷ್ಟೇ. ನೆಕ್ಸ್ಟ್ ಟೈಟೇನಿಯಂ 2+ ಇವಾಗ ತಾನೇ ನೋಡಿದ್ವಿ 2 ಇದೆ. ಸೊ ಇಟ್ ಈಸ್ ಆಲ್ಸೋ ಡಿಫ್ರೆಂಟ್. ವಿಚ್ ಆಫ್ ದ ಫಾಲೋಯಿಂಗ್ ಮೆಟಲ್ ಅಯಾನ್ಸ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿ ಕಲರ್ಡ್. ಸೊ ಕಲರ್ಡ್ ಯಾವ್ದಾಗಿರತ್ತೆ ಅಂತ ಕೇಳ್ತಿದ್ದಾರೆ. ಕಲರ್ ಆಗಕ್ಕೆ ಒಂದೇ ಒಂದು ರೀಸನ್ ಇರೋದು, ದಟ್ ಈಸ್ ಯೋರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಬೇಕು. ಯಾವ್ದ್ರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದಾವೆ ದಟ್ ವಿಲ್ ಬಿ ಯೋರ್ ಕಲರ್ಡ್. ಸೊ ಫಸ್ಟ್ ಒಂದಲ್ಲಿ ಬಂದ್ರೆ ಜಿಂಕ್ 2+ ಅಲ್ಲಿ 4s2 ಹೊಲ್ಟೋಯ್ತು. ಸೊ ಏನಾಯ್ತು, ನಂದು 3D10 ಆಯ್ತು. ಕಂಪ್ಲೀಟ್ಲಿ ಫಿಲ್ಡ್ ಆಗಿರೋದ್ರಿಂದ ಅನ್ಪೇರ್ಡ್ ಎಲೆಕ್ಟ್ರಾನ್ 0 ಆಯ್ತಾ, ಎಸ್. ಟೈಟೇನಿಯಂ 3+ ಅಲ್ಲಿ ಬಂದ್ರೆ 3D1 ಆಯ್ತು, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ n is equal to 1 ಆಯ್ತು. 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಕಲರ್ಡ್ ಆಗಿರುತ್ತೆ. ಸ್ಕ್ಯಾಂಡೇನಿಯಂ ಬಂದ್ರೆ 3D0 ಇರುತ್ತೆ, n is equal to 0 ಅಗೇನ್. ಇದರಲ್ಲಿ ಟೈಟೇನಿಯಂ 3+ ಅಲ್ಲಿ 3D1 ಇತ್ತು, ಟೈಟೇನಿಯಂ 4+ ಅಲ್ಲಿ ಆಬ್ವಿಯಸ್ಲಿ 3D0 ಇರುತ್ತೆ, n is equal to 0. All other are your having no unpaired electrons, so they were colorless. In chromium ಒಂದು ಆಕ್ಸೈಡ್ ಅಲ್ಲಿ ಎವ್ರಿ ಕ್ರೋಮಿಯಂ ಇಸ್ ಲಿಂಕ್ಡ್ ಟು. ಸೊ ಇದನ್ನ ನಾನು ನಮಗೆ ಆಕ್ಸೋ ಆಸಿಡ್ ಆಫ್ ಫಾಸ್ಫರಸ್ ಅಲ್ಲಿ ಹೇಳಿದೆ, ರೈಟ್. ಸೊ ಯಾವಾಗ ನಿಮ್ದು ಇದು ಒಂದು ನೋಡಿ. ಸೊ ಕ್ರೋಮಿಯಂ 2 ಇದೆ, ಆಕ್ಸಿಜನ್ ಎಷ್ಟಿದೆ ನಂದು ಈವನ್ ಇದೆ, ಆಡ್ ಇದೆ. ಸೊ ಆಕ್ಸಿಜನ್ ಆಡ್ ಇದ್ದಾಗ ನೀವೇನ್ ಮಾಡ್ತೀರಾ, ಕ್ರೋಮಿಯಂ ಆಕ್ಸಿಜನ್ ಕ್ರೋಮಿಯಂ ಬರೀತಾರೆ, ಯಾವಾಗ
ಆಯ್ತಾ, ಇದೊಂದು ಗೊತ್ತಿದೆ. ನೆಕ್ಸ್ಟ್ 2 ಮೈನಸ್ ಚಾರ್ಜ್ ಇದರ ಮೇಲೆ, 2 ಮೈನಸ್ ಚಾರ್ಜ್ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಈ ಕಡೆಯಿಂದ ಒಂದು ಆಕ್ಸಿಜನ್ ಮೇಲಿಂದ ಒಂದು ನೆಗೆಟಿವ್ ಚಾರ್ಜ್, ಈ ಕಡೆಯಿಂದ ಒಂದು ಆಕ್ಸಿಜನ್ ಮೇಲಿಂದ ನೆಗೆಟಿವ್ ಚಾರ್ಜ್. ಇನ್ನೆಲ್ಲ ಆಕ್ಸಿಜನ್ ಡಬಲ್ ಬಾಂಡ್ ಮಾಡಿರ್ಬೇಕು, ಯಾಕಂದ್ರೆ ಸಿಂಗಲ್ ಬಾಂಡ್ ಮಾಡಿದ್ರೆ ನೆಗೆಟಿವ್ ಚಾರ್ಜ್ ಆಗೋದು. ಅಂಡ್ 2 ಮೈನಸ್ ಅಲ್ಲಿ ಇರ್ತಿರ್ಲಿಲ್ಲ. ಸೊ ಎಷ್ಟು ಆಕ್ಸಿಜನ್ ಉಳಿದಿದೆ? 3 ಆಕ್ಸಿಜನ್ ಆಯ್ತು. 4 5 6 7 ಈಕ್ವಲಿ ಮಾಡ್ಬೇಕಲ್ವಾ ನೀವು ಡಿವೈಡು? ಎಸ್, 7 ಆಯ್ತು. ಸೊ ಈಗ ಕೇಳ್ತಿರೋದು 1 ಕ್ರೋಮಿಯಂ ಆಟಮು ಎಷ್ಟು ಆಕ್ಸಿಜನ್ ಆಟಮ್ ಜೊತೆ ಡೈರೆಕ್ಟ್ಲಿ ಲಿಂಕ್ ಆಗಿದೆ? 1 2 3 4. ಸೊ 4 ಆಕ್ಸಿಜನ್ ಆಟಮ್ಸ್ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ದಟ್ ಈಸ್ ಯೋರ್ ಹೈಡ್ರೋಜನಿಗೆ ಬರ್ತಾ ಹೋಗೋಣ. Question number 1. Which one of the following process will produce hard water? ಹಾರ್ಡ್ ವಾಟರ್ ಯಾವ್ದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಕೊಡ್ತಾರೆ. ಸ್ವಲ್ಪ ಟ್ರಿಕಿ ಕ್ವಶನ್ ಆಗಿದೆ. ಇಲ್ಲಿ ನೀವು ಅನ್ಕೊಂಡಿರೋ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಅಯಾನ್ಸ್ ಗೊತ್ತಿದ್ರೆ ಸಾಕು. ಬಟ್ ಹಿಯರ್ ಸ್ವಲ್ಪ ಡೀಪ್ ಲೆವೆಲ್ ಅಲ್ಲಿ ಗೊತ್ತಿರಬೇಕಾಗಿತ್ತು ದಟ್ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಅಯಾನ್ಸ್ ಅಲ್ಲೂ ಕೂಡ ಅದು ಸಲ್ಫೇಟ್ಸ್ ಆಗಿರಬೇಕಾಗಿತ್ತು. ಸೊ ದೇರ್ ಫೋರ್ ಕ್ಯಾಲ್ಸಿಯಂ ಸಲ್ಫೇಟ್ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ಆಯ್ತಾ? ನೆಕ್ಸ್ಟ್ ಬಂದ ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದಿ ಹೈಯೆಸ್ಟ್ ಎಕ್ಸ್ಟೆಂಟ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಸೊ ನೋಡಿ, ಒಳ್ಳೆ ಕ್ವೆಶನ್ ಕೊಟ್ಟಿದ್ದೀನಿ ಹೈಡ್ರೋಜನ್ ಚಾಪ್ಟರ್ ಇಂದ, ಬಿಕಾಸ್ ಇದೊಂದು ಸ್ವಲ್ಪ ಎಕ್ಸೆಪ್ಷನಲ್ ಟೈಪ್ ಆಫ್ ನೀವು ಅನ್ಕೊಂತಿರ್ಬೋದು ಅದಕ್ಕೆ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಹೈಡ್ರೋಜನ್ ಬಾಂಡಿಂಗ್ ಜಾಸ್ತಿ ಆಗುತ್ತೆ ಅಂತ ನೀವು ಅನ್ಕೊಂಡಿರ್ತೀರಾ. ಎಲೆಕ್ಟ್ರೋನೆಗೆಟಿವಿಟಿ ಯಾವ ಆರ್ಡರು? ಫಸ್ಟ್ ಫ್ಲೋರಿನ್, ದೆನ್ ಆಕ್ಸಿಜನ್ ಅಂಡ್ ದೆನ್ ನೈಟ್ರೋಜನ್. ಇದ್ರ ಅಕಾರ್ಡಿಂಗ್ ಹೋಗಿದ್ರೆ ಫಸ್ಟ್ ನಂದು ಈ ತರ ಇರ್ತಿತ್ತಾ? ಈ ತರ ಇರ್ತಿತ್ತು. ಬಟ್ ಈ ತರ ಇರೋದಿಲ್ಲ. ಯಾವ ತರ ಇರತ್ತೆ ಅಂತ ಹೇಳಿದ್ರೆ ನಿಮ್ದು ದಿಸ್ ಆರ್ಡರ್ ಇಟ್ ವಿಲ್ ಫಾಲೋ H2O ದೆನ್ HF ದೆನ್ NH3. ಇದು ಯಾಕೆ ಆಯ್ತು ಮ್ಯಾಮ್ ಈ ತರ ಅಂತ ಕೇಳಿದ್ರೆ ನೋಡಿ, ಆಕ್ಸಿಜನ್ ಅಲ್ಲಿ 2 ಹೈಡ್ರೋಜನ್ಸ್ ಗಳಿದಾವೆ. ಆಯ್ತಾ? ಹೈಡ್ರೋಜನ್ಸ್ ಜಾಸ್ತಿ ಇದೆ ಅಂಡ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಕ್ಸಿಜನ್ ಮೇಲೆ ನೋಡಿದ್ರೆ ಒಂದು 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದಾವೆ. ಹೈಡ್ರೋಜನ್ ಜಾಸ್ತಿ ಆಗಿರೋದ್ರಿಂದ ಇದಕ್ಕೆ ಎಕ್ಸ್ಟೆಂಟ್ ಜಾಸ್ತಿ ಆಯಿತು. ಬಟ್ ಹೈಡ್ರೋಜನ್ ಫ್ಲೂರೈಡ್ ಅಲ್ಲಿ ದೇರ್ ಇಸ್ ಡಿಫಿಷಿಯನ್ಸಿ ಆಫ್ ಹೈಡ್ರೋಜನ್ ತುಂಬಾ ಕಡಿಮೆ ಇದೆ ಇದರಲ್ಲಿ. ಆಯ್ತಾ? ಸೊ ದೇರ್ ಫೋರ್ ಇಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಅಂಡ್ ನೆಕ್ಸ್ಟ್ ಅಮೋನಿಯಾದಲ್ಲಿ ನೈಟ್ರೋಜನ್ ಮೇಲೆ ಬಂದ್ರೆ ಒಂದೇ ಒಂದು ಲೋನ್ ಪೇರ್ ಪ್ರೆಸೆಂಟ್ ಆಗಿರೋದ್ರಿಂದ ಇನ್ನ ಎಕ್ಸ್ಟೆಂಟ್ ಕಡಿಮೆ ಆಗುತ್ತೆ. ಸೊ ಆಬ್ವಿಯಸ್ಲಿ ಯುವರ್ ವಾಟರ್ ವಿಲ್ ಬಿ ಹ್ಯಾವಿಂಗ್ ಹೈಯೆಸ್ಟ್ ಎಕ್ಸ್ಟೆಂಟ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಪರ್ಮನೆಂಟ್ ಹಾರ್ಡ್ನೆಸ್ ಇನ್ ವಾಟರ್ ಕೆನ್ ನಾಟ್ ಬಿ ಕ್ಯೂರ್ಡ್ ಬೈ. ಸೊ ವಾಟರ್ ಅಲ್ಲಿ ಹಾರ್ಡ್ನೆಸ್ ಆಗಿರೋದಲ್ಲ, ಪರ್ಮನೆಂಟ್ ಹಾರ್ಡ್ನೆಸ್, ಇದನ್ನು ಯಾವ್ದ್ರಿಂದ ನಾವು ಕ್ಯೂರ್ ಮಾಡೋಕ್ಕಾಗಲ್ಲ. ಪರ್ಮನೆಂಟ್ ಹಾರ್ಡ್ನೆಸ್ ನಾವು ಅಯಾನ್ ಎಕ್ಸ್ಚೇಂಜ್ ಮೆಥಡ್ ಇಂದ ಮಾಡ್ಕೋಬಹುದು ಅಂತ ಹೇಳಿದೀನಿ ನಿಮಗೆ. ಕಾಲ್ಗಾನ್ಸ್ ಮೆಥಡ್ ಇಂದ ಮಾಡ್ಬೋದು. ನೀವು ವಾಷಿಂಗ್ ಸೋಡಾದಿಂದ ಟ್ರೀಟ್ ಮಾಡೋದ್ರಿಂದ ನಂದು ಹಾರ್ಡ್ನೆಸ್ ಹೋಗುತ್ತೆ, ಯಾಕಂದ್ರೆ ಅಲ್ಲಿ ನಂದು ಫೋಮ್ಸ್ ಕ್ರಿಯೇಟ್ ಆಗ್ಬಿಡುತ್ತಲ್ವಾ. ಸೊ ದೇರ್ ಫೋರ್ ಕರೆಕ್ಟ್ ಆಪ್ಷನ್ ಪ್ಯೂರ್ ಬಾಯ್ಲಿಂಗ್. ಬಾಯ್ಲ್ ಮಾಡೋದ್ರಿಂದ ಎಷ್ಟೇ ಬಾಯ್ಲ್ ಮಾಡಿದ್ರು ನಮ್ದು ಹಾರ್ಡ್ನೆಸ್ ಆಫ್ ವಾಟರ್ ಹೋಗೋದಿಲ್ಲ. ಹೈಡ್ರೋಜನ್ ಕಂಬೈನ್ಸ್ ವಿತ್ ಅದರ್ ಎಲಿಮೆಂಟ್ಸ್ ಬೈ. ಹೈಡ್ರೋಜನ್ ಬೇರೆ ಎಲಿಮೆಂಟ್ಸ್ ಜೊತೆ ಯಾವ ತರ ಕಂಬೈನ್ ಆಗುತ್ತೆ? ಸೊ ನೀವು ಅನ್ಕೊಂತೀರಾ ಹೈಡ್ರೋಜನ್ ಯಾವಾಗಲೂ H+ ಇಂದ ರಿಮೂವ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಅದು ಲೂಸ್ ಮಾಡ್ಕೊಳುತ್ತೆ ಎಲೆಕ್ಟ್ರಾನ್. ಬಟ್ ನಿಮಗೆ ಹೈಡ್ರೈಡ್ಸ್ ಇಂದನೂ ರಿಮೂವ್ ಆಗುತ್ತೆ ಅಂತ ನಿಮಗೆ ಕೆಲವೊಂದ್ಸತಿ ಗೊತ್ತಿರಬೇಕು. ಹೈಡ್ರೈಡ್ಸ್ ಅಂದ್ರೆ ಏನು? ಗೇನ್ ಎಲೆಕ್ಟ್ರಾನ್. ಅಂಡ್ ಇನ್ನೊಂದು, ಕಾರ್ಬನ್ ಜೊತೆ ಮಾಡಿದ್ರೆ ಅದೇನ್ ಮಾಡ್ತಿದೆ? ಶೇರಿಂಗ್ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡಿದೆ. ಸೊ ಲೂಸು ಆಗುತ್ತೆ, ಗೇನು ಆಗುತ್ತೆ, ಶೇರು ಮಾಡುತ್ತೆ. ಸೊ ಆಪ್ಷನ್ ನಂಬರ್ ಡಿ ಶುಡ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ಕ್ಲಿಯರ್? ನೆಕ್ಸ್ಟ್, ಹೆವಿ ವಾಟರ್ ಈಸ್. ಸೊ ಇದಂತೂ ತುಂಬಾನೇ ಈಸಿ ಕ್ವೆಶನ್ ಆಗಿತ್ತು. ಹೆವಿ ವಾಟರ್ ಯಾವಾಗ ಹೇಳ್ತೀವಿ ನಾವು? ಹೈಡ್ರೋಜನ್ ಪ್ಲೇಸ್ ಅಲ್ಲಿ ನಮಗೆ ಡ್ಯೂಟೇರಿಯಂ ಬರ್ತಿದೆ. ಸೊ ಆಬ್ವಿಯಸ್ಲಿ ಇಟ್ ವಿಲ್ ಬಿ D2O is called as your heavy water. ನೆಕ್ಸ್ಟ್, ಅಂಡ್ ಇದರಲ್ಲಿ ನೀವು ಅನ್ಕೊಂಡಿರ್ತೀರಾ H18 ಅಂತ ಕೊಟ್ಟಿದ್ದಾರೆ, ಆಕ್ಸಿಜನ್ 18. ದಿಸ್ ಇಸ್ ನಾಟ್ ಯೋರ್ ಕರೆಕ್ಟ್ ಆಪ್ಷನ್ ಅಷ್ಟೇ. ನೆಕ್ಸ್ಟ್, ಹೈಡ್ರೋಜನ್ ಪೆರಾಕ್ಸೈಡ್ ಈಸ್ ಯೂಸ್ಡ್ ಆಸ್. ಹೈಡ್ರೋಜನ್ ಪೆರಾಕ್ಸೈಡ್ ನ ಯಾವ ತರ ಯೂಸ್ ಮಾಡಿದ್ವಿ? ರೆಡಾಕ್ಸ್ ರಿಯಾಕ್ಷನ್ ನೀವು ನೀಟಾಗಿ ಓದಿದ್ರೆ ಫಿಸಿಕಲ್ ಕೆಮಿಸ್ಟ್ರಿಯಲ್ಲೇ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಹೈಡ್ರೋಜನ್ ಪೆರಾಕ್ಸೈಡ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ H2O2 ಇದೆ, ಆಕ್ಸಿಜನ್ -1 ಇರುತ್ತೆ, ಹೈಡ್ರೋಜನ್ +1 ಅಲ್ಲಿ ಇರುತ್ತೆ ಸ್ಟೇಟ್ ಅಲ್ಲಿ. ಸೊ ದಟ್ ಈಸ್ ದ ಸ್ಪೆಷಾಲಿಟಿ. ನೋಡಿ, ಇದೇನ್ ಮಾಡ್ಬೋದು ಅಂತ ಹೇಳಿದ್ರೆ ಬೇರೆ ಒಳಗಡೆ ಆಕ್ಸಿಜನ್ ಆಡ್ ಮಾಡಬಹುದು ಅಂಡ್ ಈ ಆಕ್ಸಿಜನ್ ಕೂಡ ಆಕ್ಸಿಡೈಸ್ ಕೂಡ ಆಗ್ಬೋದು. ಸೊ ಆಸ್ ಅ ಆಕ್ಸಿಡೈಸಿಂಗ್ ಏಜೆಂಟ್, ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್ ಆಕ್ಟ್ ಮಾಡುತ್ತೆ. ಅಂಡ್ ಇದು H+ ಕೊಡೋದ್ರಿಂದ ಆಸಿಡ್ ಆಗೋ ಇದು ಆಕ್ಟ್ ಮಾಡುತ್ತೆ. ರೈಟ್? ಸೊ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಅನ್ ಆಕ್ಸಿಡೆಂಟ್, ರಿಡಕ್ಟೆಂಟ್ ಅಂಡ್ ಆಲ್ಸೋ ಆಸಿಡ್. ಆಪ್ಷನ್ ನಂಬರ್ ಡಿ ಈಸ್ ಯೋರ್ ಕರೆಕ್ಟ್ ಆಪ್ಷನ್ ದೆನ್. ಸೊ ಐ ಹೋಪ್ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಕೆಲವೊಂದು ಕ್ವೆಶನ್ಸ್ ಅಲ್ಲಿ ಎಲ್ಲಿ ಎಲಿಮಿನೇಷನ್ ಪ್ರೋಸೆಸ್ ಪಾಸಿಬಲ್ ಇದೆ ಫಾಸ್ಟ್ ಆಗಿ ಮಾಡಕ್ಕೆ ಅದನ್ನ ನಿಮ್ಗೆ ಹೇಳಿದೀನಿ.
Actually, you were asking like what toppers do. I have to solve this problem very soon, very soon. So these are the methods actually they will use in examination. ಆಯ್ತಾ, ಎಕ್ಸಾಮಿನೇಷನ್ ಅಲ್ಲಿ ಎಲಿಮಿನೇಷನ್ ಪ್ರೋಸೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಯಾವ ತರ ಲರ್ನ್ ಮಾಡ್ತೀರಾ ನಾನು ಹೇಳ್ಕೊಟ್ಟಾದ್ಮೇಲೆ ಆಗೋದಿಲ್ಲ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಬೈ ಯೋರ್ ಸೆಲ್ಫ್. ಟ್ರಯಲ್ ಅಂಡ್ ಎರರ್ ಮೆಥಡ್ ನೀವು ಮಾಡಬೇಕಾಗತ್ತೆ. ಓಕೆ, ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.